प्रेमाविलासय पराङ्कुश पादभक्तं कामादिदोषहरमात्म पदाश्रितानां रामानुजं यतिपतिं प्रणमामि मूर्ध्ना शतमखमणिनीला चारुकल्हारहस्ता स्तनभरनमिताङ्गी सान्द्रवत्सल्यसिन्धुः अलकविनिहिताभिस्रग्भिरकृष्टनाथा विलसतु हृदि गोदा विष्णुचित्तात्मजानः उल्लासपल्लवितपालित सप्तलोकी निर्वाहकोरकितनेम कटाक्षलीलां श्रीरङ्गहर्म्यतलमङ्गल दीपरेखां श्रीरङ्गराजमहिषीं श्रियमाश्रयामः। हे गोपालक हे कृपाजलनिधे हे सिन्धुकन्यापते हे कंसान्तक हे गजेन्द्रकरुणापारीण हे माधवा हे रामानुज हे जगत्त्रयगुरो हे पुण्डरीकाक्षमां हे गोपीजननाथ पालय परं जानामि न त्वां विना। नीलातुङ्गस्तनगिरितटी सुप्तमुद्बोध्य कृष्णं पारार्थ्यं स्वं श्रुतिशतशिरःसिद्धमध्यापयन्ति सोच्छिष्टायां सजनिगलितं याबलात्कृत्य भुङ्क्ते गोदा तस्यै नमैदमिदं भूय एवास्तु भूयः। अन्नवयल पुदुवै अण्डाळरङ्गर्क्कु पन्नु तिरुप्पाவை பல்பதியம் இன்னிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளை சொல்லு சூடிக் கொடுத்த சுடற்கொடியே தொல்பாவை பாடி அருள வல்ல பல்வளையாய் நாடி நீ வெங்கடவர்க்கென்ன விதி என்ன இம்மாத்தம் நாங்கடவா வண்ணமே நல்கு। மாலே மணிவண்ணா மேலையாம் மார்கழி நீராடுவான் மேலையார் செய்வனகள் வேண்டுவன கெட்டியேல் ஞாலத்தையெல்லாம் நடுங்க முரல்வன பாலன்ன வண்ணத்தே உன் பாஞ்சசன்னியமே போல்வன சங்கங்கள் பொய்ப்பாடுடையனவே சாலப்பெரும் பறையே பல்லாண்டிசைப்பாரே கோல விளக்கே கொடியே விதானமே ஆலிநிலையாய் அருளேலோரெம்பாவாய் ஆண்டாள் திருவடிகளே ಶರಣಂ। ಅಖಿಲೇಯ ಪ್ರತ್ಯನೇಕನಾಗಿ ಸಮಸ್ತ ಕಲ್ಯಾಣೈಕ ತಾನನಾದಂತಹ ಪರಮಾತ್ಮನಾದ ಕೃಷ್ಣನನ್ನು ಆಂಡಾಳ್ ಉನ್னை ಅರುತ್ತಿತ್ತು ಒಂದೋಂ ಪರತರದಿಯಾಗಿಲ್ ಎಂಬುದಾಗಿ ಪ್ರಾರ್ಥನೆ ಮಾಡಿದಳು. ಪರಮಾತ್ಮ, ನಿನ್ನ ಹೊರತಾಗಿ ಬೇರೆ ಏನನ್ನೂ ಬಯಸುವವರು ನಾವಲ್ಲ ಪರಮಾತ್ಮ. ಕೇವಲ ಈ ಗೋಕುಲದಲ್ಲಿ ಇರ್ತಕ್ಕಂತಹ ಹಿರಿಯರು ನಮ್ಮನ್ನು ನಿಯಮನ ಮಾಡಿದರು ಎಂಬುದಕ್ಕಾಗಿ, ಕ್ಷಾಮ ನೀಗುವುದಕ್ಕಾಗಿ ಒಂದು ವ್ರತ ಎಂಬ ವ್ಯಾಜದಿಂದ ನಾವು ನಿನ್ನನ್ನೇ ಬಯಸಿ ಬಂದೆವು. ಆ ವ್ರತಕ್ಕೆ ಬೇಕಾದದ್ದು ಪರೈ ಎಂಬ ಒಂದು ವಾದ್ಯ. ಅದು ಆ ಮಳೆಗಾಗಿ ಮಾಡಬೇಕಾದ ವ್ರತಕ್ಕೆ ಬೇಕಾದ ಎಷ್ಟೋ ಉಪಕರಣಗಳಿದೆ.
ಆ ಉಪಕರಣಗಳಲ್ಲಿ ಅದು ಒಂದು. ಅದನ್ನು ನಿನ್ನೊಡನೆ ಸೇರುವುದಕ್ಕೂ, ನಿನ್ನ ದರ್ಶನ ಮಾಡುವುದಕ್ಕೂ, ನಿನ್ನ ನಾಮ ಸಂಕೀರ್ತನೆ ಮಾಡುವುದಕ್ಕೂ ಈ ವ್ರತ ನಮಗೆ ಅನುಕೂಲಕರವಾದದ್ದರಿಂದ ಆ ವ್ರತವನ್ನು ನಾವು ಅನುಸಂಧಾನ ಮಾಡ್ತಾ ಇದ್ದೀವಿ ವಿನಃ ಅಂತರಂಗದಲ್ಲಿ ನಿನ್ನ ಹೊರತಾಗಿ ಬೇರೆ ಏನನ್ನು ತಾನೇ ನಾವು ಬಯಸುತ್ತೇವೆ. ಆದರೆ ಆ ಗೋಪವೃದ್ಧರ ಮೇಲಿನ ಕೃತಜ್ಞತೆಯಿಂದ ಅವರು ವಹಿಸಿದಂತಹ ಕಾರ್ಯವನ್ನು ಪೂರ್ಣ ಮಾಡ್ತಕ್ಕಂತಹ ಆ ನಿಯಮಾನುಸಾರ ಪರೈ ಎಂಬುದಾಗಿ ಕೇಳ್ತಾ ಇದ್ದೀವಿ ವಿನಃ ನಮಗೆ ಬೇಕಾದದ್ದು ಉನ್ನೆ ಎರುತ್ತಿತ್ತು ಬಂದು ಕೇವಲ ನಿನ್ನನ್ನೇ ನಾವು ಬಯಸಿ ಬಂದೆವು ಪರಮಾತ್ಮ. ನಿನ್ನನ್ನು ಬಯಸುವವರು ಮತ್ತೊಂದನ್ನು ಬಯಸ್ತಾರ ಎಂಬುದಾಗಿ ಹೇಳಿ ನಿನ್ನ ಆ ವೀರ ಚರಿತ್ರೆಗಳನ್ನು ಗಾನ ಮಾಡುತ್ತಾ ನಮ್ಮ ಕ್ಲೇಶವೆಲ್ಲ ಕಳೆಯಿತು. ನಿನ್ನ ಮಹಾಲಕ್ಷ್ಮಿಯ ಅನುರೂಪವಾದಂತಹ ಐಶ್ವರ್ಯ ಕಲ್ಯಾಣ ಗುಣಾದಿಗಳ ಅನುಭವದಿಂದ ಅನುಸಂಧಾನದಿಂದ ಆನಂದ ಏರ್ಪಟ್ಟಿತು ಪರಮಾತ್ಮ. ಉನ್ನೆ ಎರುತ್ತಿತ್ತು ಬಂದು ಪರೈ ತರುದಿಯಾಗಿಲ್ ಎಂಬುದಾಗಿ ಕೇಳ್ತಾಳೆ. ಶರಣಾಗತಿಯನ್ನೇನೋ ಮಾಡಬಹುದು, ಆದರೆ ಆ ಶರಣಾಗತಿ ಮಾಡಿದ ಮಾತ್ರಕ್ಕೆ ಪರಮಾತ್ಮ ಫಲವನ್ನು ಕೊಡಬೇಕು ಎಂಬ ನಿಯಮ ಇಲ್ಲ ಅಲ್ಲವಾ? ಆದ್ದರಿಂದ ಅವನ ಸಂಕಲ್ಪವೇ, ಅವನ ಮನದಲ್ಲಿ ನಮ್ಮ ಬಗ್ಗೆ ಮೂಡುವ ದಯೆಯೇ ನಮಗೆ ಸಾಧನ. ನಾವು ಮಾಡುವುದು ಯಾವುದೂ ಸಾಧನವಲ್ಲ. ಕೊನೆಗೆ ಅವನ ಕಾಲನ್ನು ಕಟ್ತೀವಲ್ಲ, ಅದು ಕೂಡ ಸಾಧನವಲ್ಲ. ಆ ಪರಮಾತ್ಮನಿಗೆ ನಮ್ಮ ಮೇಲೆ ಏರ್ಪಡತಕ್ಕಂತಹ ಕೃಪೆ ಕರುಣೆ ಅದೇ ಸಾಧನ. ಅಂತಹ ಆ ಪರಮಾತ್ಮನ ಕೃಪೆಯನ್ನು ಆಂಡಾಳ್ ತರುದಿಯಾಗಿಲ್ ಕೃಪೆ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ಅವನ ಮುಂದೆ ನಿಂತು ಯಾವ ಕ್ಲೇಶವೂ ಇಲ್ಲದೆ ನಾವು ಬಂದೆವು ಪರಮಾತ್ಮ ಎಂದಾಗ ಆ ಕೃಷ್ಣ ಕೇಳ್ತಾನೆ, ನನ್ನೊಡನೆ ಸಂಶ್ಲೇಷ ಹೊಂದುವುದರಲ್ಲಿ ಆಸಕ್ತರಾದವರು, ಸಂಶ್ಲೇಷ ರಸೋತ್ಸಾಹವನ್ನು ಉಳ್ಳವರು ಯಾರಿರ್ತಾರೆ ಅವರು ಬೇರೊಂದನ್ನು ಅಪೇಕ್ಷಿಸಲಾರರಲ್ಲ. ಇದು ನನ್ನನ್ನೇ ಅಪೇಕ್ಷಿಸುವವರು ಬೇರೊಂದನ್ನು ಅಪೇಕ್ಷೆ ಪಡುವುದು ಹೇಗೆ ಸಾಧ್ಯ? ಸರ್ವಧರ್ಮಾನೇ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ. ಎಲ್ಲವನ್ನ ಬಿಟ್ಟಲ್ಲವ ನನ್ನನ್ನು ಶರಣ ಹೊಂದಬೇಕು. ಪರಮಾತ್ಮನಿಯೋ ರಕ್ತಃ ವಿರಕ್ತಃ ಅಪರಮಾತ್ಮನಿ ಎಂಬುದಾಗಿ ಪರಮಾತ್ಮನ ಮೇಲೆ ಪ್ರೇಮ ಏರ್ಪಟ್ಟಾಗ ಇತರ ವಿಷಯಗಳಲ್ಲಿ ವೈರಾಗ್ಯ ತಾನೇ ಏರ್ಪಡುತ್ತದೆಯಲ್ಲವಾ? ಹಾಗೆ ಇತರ ವಿಷಯ ವೈರಾಗ್ಯ ಅದು ಬರಬೇಕಲ್ಲವಾ? ಹಾಗಿಲ್ಲದೆ ನೀವುಗಳು ಪರೈ ಎಂಬುದಾಗಿ ಇನ್ನೇನೋ ಒಂದನ್ನು ಹೇಳ್ತಾ ಇದ್ದೀರಲ್ಲ. ನಿನ್ನನ್ನೂ ಬಯಸಿದೆವು, ಪರೆಯನ್ನೂ ಕೊಡು ಎಂಬುದಾಗಿ ಎರಡೆರಡನ್ನು ಕೇಳ್ತಾ ಇದ್ದೀರಲ್ಲ. ಆ ಪರೈ ಅದು ಏನು? ಅದು ಎಷ್ಟು ಸಂಖ್ಯೆಯಲ್ಲಿದೆ? ಅದು ಯಾವುದು? ಹೇಗಿರಬೇಕು? ಯಾವ ರೂಪದಲ್ಲಿದೆ? ಇತ್ಯಾದಿಯಾಗಿ ಆ ಕೃಷ್ಣ ಪರಮಾತ್ಮ ಇವರು ಹೇಳಿದಂತಹ ಪರೈ ಎಂಬುದರ ವಿವರಗಳನ್ನು ಕೇಳುವುದಕ್ಕೆ ಪ್ರಾರಂಭ ಮಾಡಿದ. ಆಗ ಹೇಳ್ತಾರೆ, ಕೃಷ್ಣ ನಿನ್ನೊಡನೆ ನಾವು ಕೂಡುವುದಕ್ಕೆ ಈ ಒಂದು ವ್ರತ ವಿರೋಧವಾಗಿ ಇಲ್ಲದೇ ಇದ್ದದ್ದರಿಂದ ನಿನ್ನೊಡನೆ ಕೂಡುವುದಕ್ಕೆ ಅನುವಾಗಿ ಇದ್ದಂತಹ ಗೋಪವೃದ್ಧರ ವಿಷಯದಲ್ಲಿ ಉಪಕಾರ ಸ್ಮೃತಿಯಿಂದ ಅವರ ನೇಮನ ಮಾಡಿದ ವ್ರತವನ್ನು ಮಾಡುವುದಾಗಿ ನಾವು ಒಪ್ಪಿಕೊಂಡೆವು. ಅದಕ್ಕೆ ಬೇಕಾದ ಉಪಕರಣಗಳನ್ನು ನೀನು ನೀಡಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದೆವೇ ವಿನಃ ನಾವುಗಳು ನಿನ್ನನ್ನು ಬಿಟ್ಟು ಮತ್ತೆ ಏನನ್ನೂ ಕೂಡ ಅಪೇಕ್ಷಿಸುವವರು ನಾವಲ್ಲ ಕೃಷ್ಣ ಎಂಬುದಾಗಿ ಹೇಳ್ತಾರೆ. ಹೀಗೆ ಆ ಪರಮಾತ್ಮನನ್ನೇ ಅಪೇಕ್ಷಿಸಿ ಬಂದಂತಹ ತಮ್ಮ ಅನನ್ಯ ಪ್ರಯೋಜನತ್ವ, ಅನ್ಯ ಪ್ರಯೋಜನವನ್ನು ಅಪೇಕ್ಷೆ ಪಡದೆ ಪರಮಾತ್ಮನ ಆನಂದಕ್ಕಾಗಿ ಪರಮಾತ್ಮನಿಗೆ ಮಾಡುವ ಕೈಂಕರ್ಯವನ್ನೇ ಫಲವಾಗಿ, ಪುರುಷಾರ್ಥವಾಗಿ, ಪ್ರಯೋಜನವಾಗಿ ಅಪರಿಮಿತವಾಗಿರ್ತಕ್ಕಂತಹ ಪರಿಪೂರ್ಣ ಕರ್ತೃಕರ್ಮ ಫಲತ್ಯಾಗ ಬುದ್ಧಿಯಿಂದ ತಾವುಗಳು ಬಂದದ್ದನ್ನು ಆಂಡಾಳ್ ಕೃಷ್ಣ ಪರಮಾತ್ಮನ ಮುಂದೆ ನಿರೂಪಣೆ ಮಾಡ್ತಾಳೆ. ಇದಕ್ಕೆ ಮುಂಚೆ ಇವರೆಲ್ಲ ಏನು ಭಾವಿಸಿದ್ರು? ತಮಗೆ ಮಾತ್ರ ಕೃಷ್ಣ ಪರಮಾತ್ಮನ ವಿಷಯದಲ್ಲಿ ಅಪಾರವಾದ ವಿರಹ, ಆ ಪರಮಾತ್ಮನನ್ನು ಬಿಟ್ಟು ಅರಕ್ಷಣ ಕೂಡ ಇರಲಾಗದಂತಹ ಸ್ಥಿತಿ ತಮಗೆ. ಆದರೆ ಕೃಷ್ಣ ಆ ರೀತಿಯಲ್ಲ, ನಮ್ಮೆಲ್ಲರನ್ನ ಬಿಟ್ಟು ಕೃಷ್ಣ ಆನಂದವಾಗಿದ್ದಾನೆ, ಸುಖವಾಗಿದ್ದಾನೆ, ಸಂತೋಷವಾಗಿದ್ದಾನೆ.
ನಮಗಲ್ಲವ ಅವನ ವಿರಹ, ನಮಗಲ್ಲವ ಕಾಯಕ್ಲೇಶ, ನಮಗಲ್ಲವ ಈ ತಾಪ, ನಮಗಲ್ಲವ ವಿರಹ ವೇದನೆ ಎಂಬುದಾಗಿ ತಮ್ಮನ್ನ ಕೃಷ್ಣನ ಮೇಲೆ ಅಪರಿಮಿತವಾದ ಪ್ರೇಮ ಉಳ್ಳವರಾಗಿ ಭಾವಿಸಿ ಕೃಷ್ಣನಿಗೆ ತಮ್ಮ ಮೇಲೆ ಪ್ರೇಮವೇ ಇಲ್ಲ. ಇದ್ದಿದ್ದರೆ ಅವನು ನಮಗೆ ನಮ್ಮಿಂದ ಓಡಿ ಬರ್ತಾ ಇದ್ದ. ಆನಂದವಾಗಿ ನೀಳಾದೇವಿಯ ಅಂತಃಪುರದಲ್ಲಿ ಮಲಗಿ ಸುಖದಿಂದ ಪಂಚಶಯನದ ಮೇಲೆ ಭೋಗಮಗ್ನನಾಗಿ ಇದ್ದನಲ್ಲವ. ನಮಗೆ ವಿರಹ, ನಮಗೆ ಯಾತನೆ, ನಮಗೆ ಕ್ಲೇಶ. ಆ ಕೃಷ್ಣನಿಗೆ ನಮ್ಮ ಮೇಲೆ ಮೋಹವೂ ಇಲ್ಲ, ಪ್ರೇಮವೂ ಇಲ್ಲ ಎಂಬುದಾಗಿ ಇವರ ಭಾವನೆಯಾಗಿತ್ತು ಇದಕ್ಕೆ ಮುನ್ನ. ಈಗ ಕೃಷ್ಣನನ್ನು ನೋಡ್ತಾರೆ. ಇವರು ಏನು ಕೇಳಿದ್ರು? ಶೀರಿಯ ಸಿಂಹಾಸನ ತಿರಂದು ಯಾಂ ವಂದ ಕಾರ್ಯ ಆರಾಯ್ದು ಎಂದರಲ್ಲವ. ಇವರ ಪ್ರಾರ್ಥನೆಯಂತೆ ಪರಮಾತ್ಮ 4 ಹೆಜ್ಜೆ ನಡೆದು ಬಂದು ಸಿಂಹಾಸನ ರೂಢನಾಗಿ ಪರಮಾತ್ಮ ಕುಳಿತಾಗ ಆ ಕೃಷ್ಣನನ್ನು ನೋಡ್ತಾರೆ. ಹೇಗಿದ್ದಾನೆ ಕೃಷ್ಣ ಅಂದರು. ಇದಕ್ಕೆ ಮುನ್ನ ಕೃಷ್ಣನನ್ನ ತಾವು ಅತ್ಯಂತ ಅಪೇಕ್ಷೆ ಪಟ್ಟವರಾಗಿ ಇವರು ಭಾವಿಸಿದ್ದರು. ಆದರೆ ಕೃಷ್ಣನನ್ನ ಕಂಡ ಮೇಲೆ ಏನಾಯಿತು? ಇವರ ವ್ಯಾಮೋಹ ಒಂದು ಎಳ್ಳು ಕಾಳಿನಟ್ಟೆ ಆಗಿಬಿಟ್ಟು ಕೃಷ್ಣ ಪರಮಾತ್ಮ ಇವರ ಮೇಲೆ ಇಟ್ಟ ಪ್ರೇಮ ಮಹಾಸಾಗರದಾಗಿದೆ ಅನ್ನೋದು ಇವರಿಗೆ ಅರಿವಾಯ್ತಂತೆ. ನಮ್ಮ ಪ್ರೇಮ ಕೇವಲ ದ್ವೇಷ ಇಲ್ಲ ಅಷ್ಟೇ, ಆ ಮಟ್ಟಕ್ಕೆ ಬಂದ್ಬಿಡ್ತು ಇವರ ಪ್ರೇಮ. ಇವರ ಮೇಲೆ ಕೃಷ್ಣನಿಗಿರುವ ಪ್ರೇಮ ಅಮೋಘ, ಅಪಾರ. ಕಾರಣ ಏನು ಅಂದರೆ ಇವರೆಲ್ಲ ಕೃಷ್ಣನ ವಿರಹದಲ್ಲಿ ಕೃಷರಾಗಿಬಿಟ್ಟಿದ್ದೀವಿ. ಕೈಯಲ್ಲಿ ಬಳೆಯಲಿಲ್ಲಲ್ಲ, ಕಣ್ಣಲ್ಲಿ ಕಾಡಿಗೆ ಇಲ್ಲ, ತಲೆಯಲ್ಲಿ ಹೂವಿಲ್ಲ, ತುಪ್ಪ ತಿನ್ನೋಲ್ಲ, ಹಾಲು ಕುಡಿಯೋಲ್ಲ, ಏನೇನೋ ಹೇಳ್ಕೊಂಡು ಬಂದ್ರಲ್ಲ. ಈ ರೀತಿ ಯಾಂ ವಂದೋಂ ಎಂಬುದಾಗಿ ತಮ್ಮ ವಿರಹ ಯಾತನೆ ತಿಂದ ಶರೀರವನ್ನ ತೋರಿಸುತ್ತಾ ಬಂದರಲ್ಲವ. ಈಗ ಕೃಷ್ಣನನ್ನು ನೋಡಿದಾಗ ಇವರ ವ್ಯಾಮೋಹ ಒಂದು ಎಳ್ಳು ಕಾಳಾಗ್ಬಿಡ್ತಂತೆ. ಅವನಿಗೆ ಇವರ ಮೇಲೆ ಇರುವ ಪ್ರೇಮ ಮಹಾಸಾಗರ, ಮಹಾಪರ್ವತದಷ್ಟಿದೆ ಅಂತ ಅವನನ್ನು ನೋಡಿದ್ರೆ ಗೊತ್ತಾಗ್ತಾ ಇದೆಯಂತೆ. ಹೇಗೆ ಎಂದರೆ ಇವರಿಗಾದರೂ ಮನೆಗೆ ಹೋಗಿ ಒಬ್ಬರನ್ನು ಒಬ್ಬರು ಎಚ್ಚರಿಸಿ ಸುಪ್ರಭಾತ ಹಾಡಿ ನಂದಗೋಪಾಲನ ಮನೆಗೆ ಬಂದು ದ್ವಾರ ರಕ್ಷಕರನ್ನು ಪ್ರಾರ್ಥನೆ ಮಾಡಿ ಕೃಷ್ಣ ಪರಿವಾರದವರಿಗೆಲ್ಲ ಸುಪ್ರಭಾತ ಹಾಡಿ ನಪ್ಪಿನ್ನೆಗೆ ಸುಪ್ರಭಾತ ಹಾಡಿ ಕೃಷ್ಣನನ್ನು ಎಚ್ಚರಿಸಿ ಬಲರಾಮನನ್ನು ಎಚ್ಚರಿಸಿ ಕೃಷ್ಣನಿಗೆ ಸಕಲ ವೇದಾಂತಗಳನ್ನು ಬೋಧಿಸಿ ಇಷ್ಟೆಲ್ಲ ಮಾಡುವಷ್ಟು ಶಕ್ತಿಯಾದರೂ ಇವರಿಗಿದೆ. ಕೃಷ್ಣ ಹೇಗಿದ್ದಾರೆ ಎಂದರು? ತೀರ ಕೃಷ್ಣನಾಗಿ ಕಪೋಲಗಳೆಲ್ಲ ಒಳಗೋಗ್ಬಿಟ್ಟು ಕಣ್ಣೆಲ್ಲ ಗುಳಿ ಬಿದ್ದು ಆತ ಅಸ್ಥಿ ಪಂಜರದಾಗ ಆಗ್ಬಿಟ್ಟಿದಾನಂತೆ ಇವರ ವಿರಹದಲ್ಲಿ. ಇವರಿಗೆ ಇದನ್ನೆಲ್ಲ ಮಾಡುವಷ್ಟಾದರೂ ಶಕ್ತಿ ಇದೆ, ಅವನಿಗೆ ಎದ್ದು ನಿಲ್ಲುವುದಕ್ಕೆ ಕೂಡ ಶಕ್ತಿ ಇಲ್ಲವಂತೆ ಇವರ ವಿರಹದಲ್ಲಿ. ಹೀಗೆ ತಮ್ಮ ಮೇಲಿನ ಪ್ರೇಮದಿಂದ ಹುಚ್ಚಾಗಿ ತಮ್ಮನ್ನ ದೂರವಾಗಿರುವ ವಿರಹ ವೇದನೆಯಲ್ಲಿ ಬಾಡಿ ಬಸವಳಿದು ಕೃಷ್ಣನಾದ ಆ ಕೃಷ್ಣನನ್ನು ನೋಡ್ತಾರೆ. ನಮ್ಮ ಪ್ರೇಮವೇ ದೊಡ್ಡದು, ನಾವೇ ಕೃಷ್ಣನ ಮೇಲೆ ಅಪಾರ ಪ್ರೀತಿ ಇಟ್ಟಿದ್ದೀವಿ ಅಂತ ತಿಳ್ಕೊಂಡಿದ್ವಿ. ನಮ್ಮ ಮೇಲಿನ ಪ್ರೇಮದಿಂದ ನೀನು ಹೀಗಾಗಿದೆಯಾ? ಇಷ್ಟೊಂದು ಹುಚ್ಚ ನಿನಗೆ ನಮ್ಮ ಮೇಲೆ? ಇಂತಹ ವ್ಯಾಮೋಹವ ನಿನಗೆ? ನಮ್ಮ ವಿರಹದಲ್ಲಿ ನೀನು ಈ ರೀತಿಯಾಗಿ ವಿರಹದಿಂದ ಪೂರ್ಣವಾಗಿ ತಪಿಸಲ್ಪಟ್ಟವನಾಗಿ ಹೀಗೆ ಕೃಷ್ಣನಾಗಿದ್ದೀಯಲ್ಲ ಕೃಷ್ಣ, ನಮ್ಮ ಮೇಲಿನ ವ್ಯಾಮೋಹ ನಿನಗೆ ಇಷ್ಟೊಂದು ಅಪಾರವ ಎಂಬುದಾಗಿ ಆ ಪರಮಾತ್ಮ ತಮ್ಮ ಮೇಲೆ ಇಟ್ಟ ಆ ವ್ಯಾಮೋಹವೇ ಆ ಪರಮಾತ್ಮನೋ ಎಂಬ ಹಾಗೆ ಆಂಡಾಳ್ ಆ ಪರಮಾತ್ಮನ ಪರಾತ್ಪರತ್ವ. ಎಂತಹ ಪರತ್ವವುಳ್ಳವನು, ಪುರುಷೋತ್ತಮನಾದವನು, ಪರಾತ್ಪರನಾದವನು ಆ ಪರಮಾತ್ಮ. ಹೀಗೆ ಸಾಧಾರಣ ದನ ಕಾಯುವ ಗೊಲ್ಲ ಕಾಯುವ ಗೋಪ ಬಾಲಿಕೆಯರ ಮೇಲೆ ಇಂತಹ ವ್ಯಾಮೋಹವಿಟ್ಟಂತಹ ಆ ಸೌಲಭ್ಯ, ಆ ಪರತ್ವ, ಈ ಸೌಲಭ್ಯ, ಆ ಸೌಲಭ್ಯದಿಂದ ಇವರ ಮೇಲಿನ ವ್ಯಾಮೋಹದಿಂದ ಹುಚ್ಚಾಗಿ ಇರುವ ಆ ಕೃಷ್ಣನನ್ನು ನೋಡಿ ಆಂಡಾಳ್ ಆ ಪರತ್ವವನ್ನ, ಸೌಲಭ್ಯವನ್ನ ವರ್ಣನೆ ಮಾಡುತ್ತಾ ತಮಗೆ ಬೇಕಾದಂತಹ ವ್ರತೋಪಕರಣಗಳನ್ನು ನೀಡಿ ಗೋಪವೃದ್ಧರು ನೇಮಿಸಿದಂತಹ ವ್ರತ ಒಂದು ಕಡೆ, ಅಂತರಂಗದಲ್ಲಿ ಕೃಷ್ಣನನ್ನ ಪಡೆಯತಕ್ಕಂತಹ ಇವರ ಅಭಿನಿವೇಶ ಒಂದು ಕಡೆ. ಇದು ಎರಡನ್ನೂ ಕೂಡ ಕೃಷ್ಣನಿಗೆ ತಿಳಿಯಪಡಿಸುವ ರೀತಿಯಲ್ಲಿ ಅದ್ಭುತವಾಗಿ ದೇವಿ ಆಂಡಾಳ್ ಗಾನ ಮಾಡಿದ ತಿರುಪ್ಪಾವೈ ದಿವ್ಯಶಾಸ್ತ್ರದ 26ನೇ ಪಾಶುರವೇ ಮಾಲೆ ಮಣಿವಣ್ಣ
மார்கழி நீராடுவான் மேலையார் ಶೈವನಗಳು ವೆಂಡುವನ ಕೆಟ್ಟಿಯೇಲ್ ಎಂಬುದಾಗಿ ಆ ಪರಮಾತ್ಮನ ಮುಂದೆ ನಿಂತು ತಮಗೆ ಬೇಕಾದಂತಹ ವ್ರತೋಪಕರಣಗಳನ್ನು ದೇವಿ ಆಂಡಾಳ್ ಪ್ರಾರ್ಥನೆ ಮಾಡ್ತಾಳೆ. ಆ ಪರಮಾತ್ಮನನ್ನು ನೋಡ್ತಾರೆ. ಓ ಪರಮಾತ್ಮ, ನಮ್ಮ ಮೇಲೆ ನಿನಗೆ ಇಂತಹ ವ್ಯಾಮೋಹವ ಎಂಬುದಾಗಿ ಆ ಪರಮಾತ್ಮ ತಮ್ಮ ಮೇಲೆ ಇಟ್ಟಂತಹ ಆ ಪ್ರೇಮ, ಆ ವ್ಯಾಮೋಹ ಅವನ ದಿವ್ಯಮಂಗಳ ವಿಗ್ರಹದಲ್ಲೇ ಇವರಿಗೆ ಗೊತ್ತಾಗ್ತಾ ಇದೆಯಂತೆ, ಕಾಣಿಸ್ತಾ ಇದೆಯಂತೆ. ನಮ್ಮ ಮೇಲಿನ ಪ್ರೇಮವೇ ಮೂರ್ತಿವೆತ್ತಂತೆ ಇರುವಂತಹ ಓ ಪರಮಾತ್ಮನೇ ಎನ್ನುತ್ತಾಳೆ ಮಾಲೆ ಎಂಬುದಾಗಿ. ಮಾಲೆ ಎಂದರೆ ಏನರ್ಥ? ಮಾಲ್ ಎಂದರೆ ವ್ಯಾಮೋಹ ಅಂತ ಅರ್ಥ. ಮಾಲ್ ವ್ಯಾಮೋಹ. ಮಾಲೆಂಬ ವ್ಯಾಮೋಹವನ್ನು ಉಳ್ಳವನು ಅಂತ ಹೇಳಬೇಕು, ಮಾಲೆ ಉಡೆಯವನೇ ಅಂತ ಹೇಳಬೇಕು. ಆದರೆ ಆಂಡಾಳು ಏನು ಹೇಳ್ತಾಳೆ? ಮಾಲೆ ಎಂಬುದಾಗಿ ಕರೀತಾಳೆ. ವ್ಯಾಮೋಹವನ್ನು ಉಳ್ಳವನಲ್ಲ, ಇವನೇ ವ್ಯಾಮೋಹವೋ ಎನ್ನುವಷ್ಟರ ಮಟ್ಟಿಗೆ ಅವನ ಆಗ್ಬಿಟ್ಟಿದ್ದಾನೆ. ರಾಮನ ವಿಷಯದಲ್ಲಿ ಭರತನಿಗೆ ಅತ್ಯಂತ ದಾರುಣವಾದ ವಿರಹ. ಒಬ್ಬ ಬರ್ತಾನಂತೆ. ರಾಮನ ವಿರಹ ಹೇಗಿರತ್ತೆ ಅಂದರು, ರಾಮನ ಚಿತ್ರವನ್ನು ಬರಿಬಹುದು, ಒಂದು ಹೂವಿನ ಚಿತ್ರವನ್ನು ಬರಿಬಹುದು. ಹೂವಿನ ವಾಸನೆ ಬರೆಯಿದ್ರೆ ಹೇಗೆ ಬರೆಯೋದು? ಒಂದು ತಾವರೆಯ ಹೂವನ್ನು ಬರೆಯಿದ್ರೆ ತಾವರೆಯ ಹೂವಿನ ಚಿತ್ರವನ್ನು ಬರಿಬಹುದು. ಈ ಚಿತ್ರದಲ್ಲಿ ತಾವರೆ ಹೂವಿನ ವಾಸನೆ ಬರ್ತಿಲ್ವಲ್ಲ ಅಂದರೆ ವಾಸನೆಯನ್ನು ಬರೆಯೋಕ್ಕಾಗತ್ತಾ? ಆ ರೀತಿ ರಾಮನನ್ನು ಬರೆಯಿದ್ರೆ ಬರಿಬಹುದು, ರಾಮನ ವಿರಹವನ್ನು ಬರೆಯಿದ್ರೆ ರಾಮನ ವಿರಹವನ್ನು ಹೇಗೆ ಬರೆಯೋದು ಅಂದರು. ಒಬ್ಬ ಹೇಳದಂತೆ, ರಾಮನ ವಿರಹವನ್ನು ನಾನು ಬರೀತೀನಿ ಅಂದ್ರಂತೆ. ವಿರಹ ಎಂಬುದು ಭಾವನೆಯಲ್ಲವ, ಅದನ್ನು ಹೇಗೆ ಬರೆಯೋದು ಅಂದರು. ರಾಮನ ವಿರಹವನ್ನು ನಾನು ಬರೀತೀನಿ ಅಂದ್ರಂತೆ. ಹೇಗೆ ಬರೀ ಅಂದ್ರಂತೆ? ಭರತನ ಚಿತ್ರವನ್ನು ಬರೆದನಂತೆ. ಇದು ರಾಮನ ವಿರಹ ಅಂದ್ರಂತೆ. ರಾಮನ ವಿರಹ ಹೇಗಿರುತ್ತೆ ಅಂದರೆ, ಇದು ಈ ಭರತ ಇದಾನಲ್ಲ, ಇದು ರಾಮನ ವಿರಹ ಎಂಬುದಾಗಿ ತೋರಿದನಂತೆ. ಆ ರೀತಿ ವ್ಯಾಮೋಹ ಉಳ್ಳವನಲ್ಲ, ಇವನೇ ವ್ಯಾಮೋಹವೋ ಎಂಬಟ್ಟರ ಮಟ್ಟಿಗೆ ಗೋಪಿಕೆಯರ ಮೇಲೆ ಪ್ರೇಮದಿಂದ ಹುಚ್ಚಾದ ಆ ಕೃಷ್ಣನನ್ನು ಆಂಡಾಳ್ ಮಾಲೆ ಎಂಬುದಾಗಿ ಕರೀತಾಳೆ. ಆ ಪರಮಾತ್ಮನಿಗೆ ಅಂತಹ ಪ್ರೇಮಮಯನೇ, ವ್ಯಾಮೋಹಾತಿಶಯವುಳ್ಳವನೇ ಎಂಬುದಾಗಿ ಆ ಪರಮಾತ್ಮನ ಪ್ರೇಮ. ಮಾಲ್ ಶಬ್ದಕ್ಕೆ ಎರಡು ಅರ್ಥ. ಪರಾತ್ಪರನಾಗಿ ಇರುವವನೇ, ಎಲ್ಲಕ್ಕಿಂತ ಉತ್ಕೃಷ್ಟ ತತ್ವವಾಗಿ ಪರತತ್ವವಾಗಿ ಇರುವವನೇ ಎಂಬುದು ಒಂದು ಅರ್ಥ. ಇನ್ನೊಂದು ಅರ್ಥ ಪ್ರೇಮಮಯನಾದವನೇ, ವ್ಯಾಮೋಹಶೀಲನೇ. ಪರತತ್ವವನ್ನು ಹೇಳುವಾಗ ಅದು ಪರತ್ವವನ್ನು ಹೇಳುತ್ತೆ. ಈ ಗೋಪಿಕೆಯರ ಮೇಲೆ ವ್ಯಾಮೋಹವುಳ್ಳವನು ಎಂಬುದು ಸೌಲಭ್ಯವನ್ನು ಹೇಳುತ್ತೆ. ಹೀಗೆ ಪರತ್ವ ಸೌಲಭ್ಯಗಳಿಂದ ಕೂಡಿದ ಆ ಪರಮಾತ್ಮನಾದವನೇ ನಮಗೆ ರಕ್ಷಕ, ಆ ಪರಮಾತ್ಮನೇ ನಮ್ಮ ಪ್ರಿಯತಮ ಎಂಬುದಾಗಿ ಇಲ್ಲಿ ನಾರಾಯಣನ್ ಪಯ್ಯತ್ತು ಇನ್ನ ಪರಮನ್ ದೇವಾದಿದೇವನ್ ಎಂಬುದಾಗಲ್ಲ, ಆ ಪರಮಾತ್ಮನ ಪರತ್ವವನ್ನು ಆಂಡಾಳ್ ಕೊಂಡಾಡಿದ್ಲು. ಮೊದಲನೆಯ ಭಾಷಣದಲ್ಲೇ ನಾರಾಯಣನೇ ನಮಕ್ಕೆ ಪರದರುವಾನ್ ಅಂದ್ಲು. ನಾರಾಯಣನ್ ಮೂರ್ತಿ ಕೇಶವನ್ ಎಂಬುದಾಗಿ ಹಾಡಿದ್ರು. ನಾತ್ತತ್ತುಳಾಯ್ ಮುಡಿ ನಾರಾಯಣನ್ ಅಂದರು. ಅಲ್ಲಲ್ಲ, ಪರಮಾತ್ಮನ ಪರತ್ವವನ್ನು ಹೇಳಿದ್ರು. ಪಾರ್ಕಡಲುಳ್ ಪಯ್ಯತ್ತು ಇನ್ನ ಪರಮನ್ ಎಂಬುದಾಗಿ ಕ್ಷೀರಾಬ್ಧಿಯಲ್ಲಿ ಶಯನ ಮಾಡಿಕೊಂಡ ಪರಮಾತ್ಮನ ಪರತ್ವವನ್ನು ಹೇಳಿದ್ರು. ದೇವಾದಿದೇವನೈ ಸೆಂಡ್ರು ನಾಮ್ ಸೇವಿತ್ತಾಲಂತ 33 ಕೋಟಿಗೂ ಒಡೆಯ ಎಂದರು. ಇದೆಲ್ಲವೂ ಕೂಡ ಪರಮಾತ್ಮನ ಪರತ್ವವನ್ನು ಹೇಳುವುದಾಯಿತು. ಆದರೆ ಹೇ ಭಗವನ್, ನಿನ್ನ ಪರತ್ವವನ್ನೇ ಅತಿ ದೊಡ್ಡದು ಅಂತ ಕೊಂಡಾಡ್ತಾ ಇದ್ವು. ಆದರೆ ಈಗ ನಿನ್ನನ್ನು ನೋಡಿದಾಗ ಅದನ್ನೂ ಮೀರಿದ್ದು ನೀನು ನಮ್ಮ ಮೇಲೆ ಇಟ್ಟ ಪ್ರೇಮ, ಅದನ್ನೂ ಮೀರಿದ್ದು ನೀನು ನಮ್ಮ ಮೇಲೆ ಇಟ್ಟಂತಹ ವ್ಯಾಮೋಹ, ವಾತ್ಸಲ್ಯ. ಆ ವಾತ್ಸಲ್ಯ ವ್ಯಾಮೋಹವೇ ನಿನ್ನ ಪ್ರಕೃತಿಯೋ, ನಿನ್ನ ಸ್ವರೂಪವೋ, ನಿನ್ನ ಸ್ವಭಾವವೋ ಎಂಬ ಹಾಗೆ ಇದೆಯಲ್ಲ ಮಾಲೆ ಎಂಬುದಾಗಿ ಹೇಳ್ತಾಳೆ. ಇವರ ಪ್ರೇಮ ದೊಡ್ಡದ, ಅವನ ಪ್ರೇಮ ದೊಡ್ಡದ? ಅವನ ಪ್ರೇಮವೇ ದೊಡ್ಡದು ಅಂದ್ಬಿಟ್ಟು. ವಿಭೀಷಣ ಬಂದಾಗ ರಾವಣನಾದರೂ ಬರ್ತಾನ ಅಂತ ಭಾವಿಸ್ಕೊಂಡಿದ್ದೆ. ರಘುಕುಲದಲ್ಲಿ ಹುಟ್ಟಿದಂತಹ ನನ್ನ ಬಳಿಗೆ ರಾವಣನಾದರೂ ಬರ್ತಾನ ಅಂತ ಕಾಯ್ತಿದ್ದೆ. ರಾವಣನ ತಮ್ಮನಾದರೂ ಬಂದನಲ್ಲ, ಸದ್ಯ ಈ ವಿಭೀಷಣನಾದರೂ ಸಿಕ್ಕಿದ್ನಲ್ಲ ಅಂತ ರಾಮ ಭಾವಿಸ್ತಾನಂತೆ.
ರಾವಣನ ತಮ್ಮನಾಗಿ ಹುಟ್ಟಿದ ನನ್ನನ್ನು ರಘುಕುಲದಲ್ಲಿ ಹುಟ್ಟಿದವನು ಸ್ವೀಕಾರ ಮಾಡ್ತಾನಂತ ಅವನು ಭಾವಿಸ್ತಾನೆ. ರಘುಕುಲದಲ್ಲಿ ಹುಟ್ಟಿದ ನನಗೆ ರಾವಣನ ತಮ್ಮನಾದರೂ ಸಿಗ್ತಾನ ಅಂತ ಇವನು ಭಾವಿಸ್ತಾನಂತೆ. ಇದು ಮಾಲೆ ಎಂಬುದಾಗಿ ಪರಮಾತ್ಮನ ವ್ಯಾಮೋಹಭರಿತವಾದ ಗುಣ. ಇವರಿಗೆ ವ್ರತ ಮಾಡುವಟ್ಟಾದರೂ ಶಕ್ತಿ ಇದೆ, ಅವನಿಗೆ ಪಲ್ಲಂಗದಿಂದ ಎದ್ದು ಸಿಂಹಾಸನದಲ್ಲಿ ಕುಳಿತುಕೊಳ್ಳುವಟ್ಟು ಕೂಡ ಶಕ್ತಿ ಇಲ್ಲ ಇವರ ವಿರಹದಿಂದ. ಇದನ್ನು ಮಾಲೆ ಎಂಬುದಾಗಿ ಕರೀತಾಳೆ. ರಾಮ ಸೀತೆ ಏನು ಹೇಳಿದು? ಊರ್ಧ್ವಮಾಸವನ್ನು ಜೀವಿಷ್ಯೆ, 1 ತಿಂಗಳಿಗೆ ಮೇಲೆ ನಾನು ಬದುಕಿರಲಾರೆ ಅಂತ ಎಲೈ ಹನುಮಾನ್ ಹೋಗಿ ಹೇಳು ರಾಮನಿಗೆ ಎಂದ. 1 ತಿಂಗಳು ವಿರಹ ತಡ್ಕೋತೀನಿ ಇಂದವಳು ಸೀತೆ. ರಾಮ ಏನು ಹೇಳ್ತಾನೆ? ನ ಜೀವೇಯಂ ಕ್ಷಣಮಪಿ ವಿನಾತಾಮಸಿತೆ ಕ್ಷಣ. ಆ ಸುಂದರವಾದಂತಹ ಕಣ್ಣುಳ್ಳ ಸೀತೆಯನ್ನು ಬಿಟ್ಟು ಅರೆ ಕ್ಷಣ ಕೂಡ ಇರಲಾರೆ ಎಂದ. 1 ಮಾಸ ಬಿಟ್ಟಿರ್ತೀನಿ ನೋಡು ಪ್ರೇಮ ದೊಡ್ಡದ, 1 ಕ್ಷಣ ಕೂಡ ಬಿಟ್ಟಿರಲಾರೆ ಎಂಬುವನ ಪ್ರೇಮ ದೊಡ್ಡದ. ಇಂತಹ ಇವನನ್ನು ಆಂಡಾಳ್ ಮಾಲೆ ಎಂಬುದಾಗಿ ಕರೀತಾಳೆ. ಈ ಪರಮಾತ್ಮ ಒಂದಾಯರಡ, ಇವನ ವ್ಯಾಮೋಹ ಎಂಥದ್ದು! ಆಶ್ರಿತರ ಮೇಲೆ, ಪರಿಜನರ ಮೇಲೆ, ಇವನನ್ನೇ ನಂಬಿದವರ ಮೇಲೆ ಈ ಪರಮಾತ್ಮ ಎಂತಹ ಪ್ರೇಮವನ್ನು ಇಟ್ಟಿರ್ತಾನೆ. ಸ್ವಾಮಿ ನಮ್ಮಾಳ್ವಾರ್ ಅವರು ಹಾಡ್ತಾರೆ, ಈ ಪರಮಾತ್ಮ ಆಗಾಗ ಅವರಿಗೆ ಮಾನಸ ಸಾಕ್ಷಾತ್ಕಾರವನ್ನು ಕೊಡ್ತಾ ಇರ್ತಾನೆ. ಪರಭಕ್ತಿ ದಶೆಯಲ್ಲಿ ಮಾನಸ ಸಾಕ್ಷಾತ್ಕಾರವನ್ನು ಕೊಡುತ್ತಾ ಮಾನಸಿಕವಾದ ಒಂದು ಅನುಭವ ಆಳ್ವಾರರಿಗೆ. ನೇರಾಗಿ ಈ ಕಣ್ಣು ಈ ಶರೀರದಿಂದ ಅನುಭವ ಇಲ್ಲ, ಮಾನಸಾನುಭವ. ಆ ಮಾನಸಾನುಭವದಲ್ಲಿ ಒಂದೊಂದು ಸಾರಿ ಕಣ್ಮರೆ ಆಗ್ಬಿಡ್ತಾನೆ. ಆ ಕಣ್ಮರೆಯಾದಾಗ ವಿರಹದಲ್ಲಿ ಗೋಳಾಡ್ತಾರೆ ಆಳ್ವಾರುಗಳು. ಅಳುವನ್ ತೊಳುವನ್ ஆடிக்காண்பன் பாடியலத்துவன் தழுவல் வினையால் பக்கம் ನೋಕ್ಕಿ ನಾಣಿಕ್ ಕವಿಳ್ದಿರುಪ್ಪನ್. ಆ ಮಾನಸ ಸಾಕ್ಷಾತ್ಕಾರದಲ್ಲಿ ಪರಮಾತ್ಮಾನುಭವವನ್ನು ಮಾಡ್ತಾ ಇರ್ತಾರೆ. ಆ ಪರಮಾತ್ಮನನ್ನು ಈ ಇಂದ್ರಿಯಗಳಿಂದ ಅನುಭವಿಸ್ಬೇಕು ಅಂತ ನೋಡಿದಾಗ ಅವನಿರೋದೇ ಇಲ್ಲ. ಆಲಿಂಗನ ಮಾಡಬೇಕು ಅಂತ ಕೈ ನೀಡ್ತಾರೆ, ಆದರೆ ಈ ಕೈಗಳಿಗೆ ಅವರು ಸಿಗೋಲ್ಲ. ಆಗ ಲಜ್ಜೆಯಿಂದ ಅಳುತ್ತಾ ಕಣ್ಣೀರು ಹಾಕ್ತಾ ಲಜ್ಜೆಯಿಂದ ತಲೆ ತಗ್ಗಿಸ್ತೀನಿ ಅಂತಾರೆ ಸ್ವಾಮಿ ನಮ್ಮಾಳ್ವಾರ್. ಅಳುವನ್ ತೊಳುವನ್ ஆடி காண்பன் பாடி அலத்துவன் ತಳುವಲ್ ವಿನಯಾಲ್ ಪಕ್ಕಂ ನೋಕ್ಕಿ ನಾಣಿಕ್ ಕವಿಳ್ದಿರುಪ್ಪನ್. ಅವನು ಸಿಗದೆ ಹೋಗ್ಬಿಟ್ನಲ್ಲ ಎಂಬುದಾಗಿ ಸಂಕಟ ಪಡ್ತಾರಲ್ವಾ. ಆಗ ಆಳ್ವಾರ್ ಭಾವಿಸ್ತಾರಂತೆ, ಈಗ ಅವನು ಮಾನಸ ಸಾಕ್ಷಾತ್ಕಾರ ಕೊಡುವುದಕ್ಕೇನಾದರೂ ಬಂದಾಗ ಅವನನ್ನು ನುಂಗ್ಬಿಟ್ಟು ನಾನು ಒಳಗಿಟ್ಕೊಂಡ್ಬಿಡ್ತೀನಿ, ಆಗ ಅವನು ನನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಎಂಬುದಾಗಿ ಆಳ್ವಾರು ಯೋಚನೆ ಮಾಡ್ತಾ ಇದ್ದಾರಂತೆ. ಪರಮಾತ್ಮನನ್ನು ನುಂಗಿ ಒಳಗಿಟ್ಕೊಂಡ್ಬಿಡ್ಬೇಕು ಅಂತ. ಆದರೆ ಹಾಗೆ ಭಾವಿಸುತ್ತಾ ಈ ನಮ್ಮಾಳ್ವಾರು ನೋಡೋಟೊತ್ತಿಗೆ ಇವರೇ ಅವನ ಹೊಟ್ಟೆ ಒಳಗಡೆ ಇದ್ದಾರಂತೆ. வாரிக்கொண்டு என்ன விழுங்குவன் காணிலென்னை ஆர்வுத்த என்னை ஒழிய என்னில் முன்னம் பாரித்து தான் என்னை முத்தப் பருகினான் காரொக்கும் காட்கரையப்பன் ಕಡಿಯನೇ. ತಿರುವಾಯ್ಮಡಿ 9ಾம் ಪತ್ತಲ್ಲಿ ತಿರುಕಾಟ್ಕರೈ ಮಲಯಾಳ ದಿವ್ಯ ದೇಶದಲ್ಲಿರುವ ಪರಮಾತ್ಮನಿಗೆ ಮಂಗಳಾಶಾಸನ. ವಾರಿಕೊಂಡು ಉನ್ನೈ ವಿಳುಂಗುವನ್, ಹೇ ಪರಮಾತ್ಮ ನಿನ್ನನ್ನು ನುಂಗ್ಬಿಟ್ಟು ಒಳಗಿಟ್ಕೊಂಡ್ಬಿಡ್ಬೇಕು ಅಂತ ನಾವು ಅನ್ಕೊಳ್ಳೋಷ್ಟೊತ್ತಿಗೆ ಎನ್ನಿಲ್ ಮುನ್ನಂಪಾರಿತ್ತು, ನನಗಿಂತ ಮುಂಚಿತವಾಗಿ ಅವನು ಅವಸರವಾಗಿ ಎನ್ನೆ ಮುತ್ತಪ್ಪರುಗಿನಾನ್, ನನ್ನನ್ನು ಪೂರ್ಣವಾಗಿ ಆಕ್ರಮಿಸಿ ನುಂಗಿಯೇ ಬಿಟ್ಟನಲ್ಲ. ಅಂದರೆ ಅರ್ಥವೇನು? ನಾನವನನ್ನು ಪಡೆಯುವುದಕ್ಕೆ ಇರುವ ತ್ವರೆಗಿಂತ ಅವನಿಗೆ ನನ್ನನ್ನು ಪಡೆಯುವುದರಲ್ಲಿ ತ್ವರೆ ಅಧಿಕ. ನನಗೆ ಅವನ ಮೇಲಿರುವ ವ್ಯಾಮೋಹಕ್ಕಿಂತ ಅವನಿಗೆ ನನ್ನ ಮೇಲೆ ಇರತಕ್ಕಂತಹ ವ್ಯಾಮೋಹ ಅಧಿಕ ಎಂದರಲ್ಲವಾ. ಆ ಆಳ್ವಾರ್ ಏನು ಹೇಳ್ತಾರೆ? ನನ್ನ ಪ್ರೇಮ ತುಂಬ ದೊಡ್ಡದು ಅಂತಾರೆ. ಪರಮಾತ್ಮ ಎದುರಿಗೆ ಬಂದು ನಿಂತಾಗ ಅವನನ್ನು ನೋಡಿದಾಗ ಆಳ್ವಾರ್ ಏನು ಹೇಳ್ತಾರೆ? ಆ ಪರಮಾತ್ಮ ಖಂಡಿತ ನನ್ನ ಪ್ರೇಮ ಏನೂ ಅಲ್ಲ ಅಂದ್ಬಿಟ್ರು. ಕಾರಣ ಏನು? ಅವಾವರ ಚೂಳ್, ಆ ಪ್ರೇಮ ಎಂಥದ್ದು? ಅವಾವರ ಚೂಳ್ ಅಂತ ಹೇಳುವಾಗ ನನ್ನ ಪ್ರೇಮ ಏನು ಅಂತ ನಾನು ಭಾವಿಸಿದ್ನೋ, ಚಿತ್ತು ಅಚಿತ್ತು ಈಶ್ವರ ಎಂಬತಕ್ಕಂತಹ 3 ತತ್ವವನ್ನು ಕೂಡ ನುಂಗಿ ಬಿಡುವಷ್ಟು ದೊಡ್ಡದಾದದ್ದು ಆ ಪರಮಾತ್ಮನ ಪ್ರೇಮ. ಸೂಳ್ನ ಹನ್ನಾಳ್ ತುಯರ್ந்த முடிவில் பெரும் பழையோ சூழ்ந்த
சூழ்ந்ததனில் பெரிய பரதன் மலர் சோதியோ சூழ்ந்ததனில் பெரிய சுடர் ஞான இன்பமேயோ சூழ்ந்ததனில் பெரிய என் அவா ಅರ ಚೂಳ್ದಾಯೆ ಎನ್ನವ ಅಪಾರವಾದ ಪ್ರೇಮ ಈ ಇಡೀ ಬ್ರಹ್ಮಾಂಡವೆಲ್ಲ ಕೂಡ ಪ್ರಸರಿಸಿದರೂ ಕೂಡ ಇನ್ನೂ ಅದನ್ನು ದಾಟಿ ಇರುವಟ್ಟದ್ದು ಅವ ಅಂದರೆ ಪರಮಾತ್ಮನ ಮೇಲಿನ ಪ್ರೇಮ. ಆ ಅವ ಅಷ್ಟು ಅಪಾರವಾದದ್ದು ಅಂತ ನಾ ಭಾವಿಸ್ಕೊಂಡಿದ್ದೆ. ಆದರೆ ಪರಮಾತ್ಮನನ್ನು ನೋಡಿದಾಗ ಏನಾಯಿತು, ಎನ್ ಅವ ಅರ ನನ್ನ ಪ್ರೇಮವೆಲ್ಲವೂ ಕೂಡ ಏನೂ ಇಲ್ಲ, ಅದು ಬರೀ ದ್ವೇಷ ಇಲ್ಲ ಅನ್ನೋ ಮಟ್ಟಕ್ಕಾಗೋಯ್ತು. ಎನ್ ಅವ ಅರ ಚೂಳ್ದಾಯೆ ಆ ನನ್ನ ಅಪರಿಮಿತವಾದ ಪ್ರೇಮ ದೊಡ್ಡದು ಅಂತ ನಾನು ಏನು ಭಾವಿಸ್ಕೊಂಡಿದ್ದೆ ಅದು ಏನೂ ಇಲ್ಲ ಎನ್ನುವಟ್ಟರ ಮಟ್ಟಿಗೆ ನೀನು ನನ್ನನ್ನು ಪೂರ್ಣವಾಗಿ ನಿನ್ನ ಪ್ರೇಮದಿಂದ ಆವರಿಸಿದೆಯಲ್ಲ ಪರಮಾತ್ಮ. ಎನ್ ಅವ ಅರ ನನ್ನ ಪ್ರೇಮವೆಲ್ಲವೂ ಏನೂ ಇಲ್ಲ ಎಂಬಟ್ಟರ ಮಟ್ಟಿಗೆ ಚೂಳ್ದಾಯೆ ಎನ್ನನ್ನು ಪರಿಪೂರ್ಣವಾಗಿ ಆಕ್ರಮಿಸಿಬಿಟ್ಟು ಪರಿಪೂರ್ಣವಾಗಿ ನನ್ನನ್ನು ನಿನ್ನ ವಶ ಮಾಡಿಕೊಂಡೆಯಲ್ಲ. ಇದನ್ನು ಯಜುರ್ವೇದ ಹೇಳುತ್ತೆ, ಬ್ರಹ್ಮಣ ವರ್ಮಣ ಪರಿವ್ರತೋ ವರೀವೃತ. ಬ್ರಹ್ಮಜ್ಞಾನಿಯಾದವನನ್ನು ಭಗವತ್ ತತ್ವ ಪೂರ್ಣವಾಗಿ ಕಬಳೀಕರಣ ಮಾಡಿಬಿಡುತ್ತೆ ಎಂಬುದಾಗಿ ಯಜುರ್ವೇದ. ಅದನ್ನು ಆಳ್ವಾರ ಹಾಗೆ ಹಾಡ್ತಾರೆ, ಎನ್ ಅವ ಅರ ಚೂಳ್ದಾಯೆ ಪೂರ್ಣವಾಗಿ ನನ್ನನ್ನು ಆವರಿಸಿಕೊಂಡು ಬಿಟ್ಟೆಯಲ್ಲ. ನಿನ್ನ ಪ್ರೇಮ ದೊಡ್ಡದು, ನಿನ್ನ ಪ್ರೇಮ ದೊಡ್ಡದು ಎಂಬುದಾಗಿ ಆಳ್ವಾರ್ ಪರಮಾತ್ಮನ ಮುಂದೆ ತಮ್ಮ ಪ್ರೇಮ ಅದು ಇಲ್ಲವೇ ಇಲ್ಲ ಎನ್ನುವಟ್ಟರ ಮಟ್ಟಿಗೆ ಶೂನ್ಯವಾಗಿ ಬಿಟ್ಟಿತು ಎಂಬುದಾಗಿ ಪರಮಾತ್ಮನ ವ್ಯಾಮೋಹವನ್ನು ಅನುಭವಿಸುವಂತೆ ಆಂಡಾಳ್ ಮಾಲೆ ಎಂಬುದಾಗಿ ಈ ಕೃಷ್ಣ ಪರಮಾತ್ಮನನ್ನು ಸಂಬೋಧನೆ ಮಾಡ್ತಾಳೆ. ಈ ಕೃಷ್ಣನಿಗೆ ಇವನು ಎಷ್ಟು ಸುಲಭ, ಇವನು ಎಷ್ಟು ಆಶ್ರಿತರ ಮೇಲೆ ಎಷ್ಟೊಂದು ಪ್ರೇಮವನ್ನು ಇವನು ಇಟ್ಕೊಂಡಿದ್ದಾನೆ. ಅವರಿಗಾಗಿ ಏನು ಬೇಕಾದರೂ ಮಾಡ್ತಾನಂತೆ ಈ ಪರಮಾತ್ಮ. ಏನೆಲ್ಲ ಮಾಡಿದ, ಆ ಯಮುನಾ ನದಿಯಲ್ಲಿ ಗೋಪಸ್ತ್ರೀಯರೆಲ್ಲ ಸ್ನಾನ ಮಾಡಿ ತಮ್ಮ ವಸ್ತ್ರ ಸೀರೆಯೆಲ್ಲ ಹಿಂಡಿ ಇಟ್ಟಿರ್ತಾರಂತೆ. ಅದು ಒದ್ದೆ ಅಲ್ವಾ, ಭಾರ ಆಗಿಬಿಡುತ್ತೆ, ಅದನ್ನು ತೊಗೊಂಡೋಗೋಕ್ಕಾಗಲ್ವಂತೆ. ತಲೆ ಮೇಲೆ ಅದನ್ನು ಹೊರಿಸೋರು ಬೇರೆ ಒಬ್ಬರು ಬೇಕು, ಕುಕ್ಕೆಯಲ್ಲಿ ಇಟ್ಕೊಂಡು. ಯಾರನ್ನು ಕರೆಯೋದು, ಇದು ಯಾವುದೋ ಒಂದು ಹೋಗ್ತಾ ಇತ್ತು ಕರ್ರಿಗೆ ಯಮುನಾ ತೀರದಲ್ಲಿ, ಕರಿಯ ಬಾಯಿಲಿ ಇದ್ರಂತೆ. ಆ ಕರಿಯ ಬಂತು, ಇದನ್ನೆಲ್ಲ ಹೊತ್ಕೊಂಡು ಹೋಗು ಅಂತಾರಂತೆ. ಇವ್ರು ಸೀರೆನೆಲ್ಲ ತಲೆ ಮೇಲೆ ಇಟ್ಕೊಂಡು ಹೊತ್ಕೊಂಡು ಹೋಗುತ್ತಂತೆ ಆ ಕರಿಯ. ಅದು ಯಾರು, ಮಾಲೆ. ಇವರ ಮೇಲಿನ ಪ್ರೇಮದಿಂದ ಈ ರೀತಿಯಾಗಿ ಗೋಪಿಕೆಯರಿಗೆ ಸೇವೆ ಮಾಡಿದನಲ್ಲವ. ಒಂದಾ ಎರಡ ಕೃಷ್ಣ ಪರಮಾತ್ಮ ಅವರಿಗೆ ಮಾಡಿದ ಸೇವೆ. ಅವರೆಲ್ಲರೂ ಕೂಡ ಏನೆಲ್ಲ ಕಾರ್ಯವನ್ನು ಇವರ ಕೈಲಿ ಮಾಡಿಸ್ತಾರೆ. ಇವನನ್ನು ಕಟ್ಟದವರು, ಇವನನ್ನು ಹೊಡೆಯದವರು, ಇವನನ್ನು ಬೈಯದವರು ಗೋಕುಲದಲ್ಲಿ ಯಾರೂ ಇಲ್ವಂತೆ. ಎಲ್ಲರ ಕೈಲೂ ಕಟ್ಟಿಸ್ಕೋತಾನೆ, ಎಲ್ಲರ ಕೈಲೂ ಹೊಡೆಸ್ಕೋತಾನೆ, ಎಲ್ಲರ ಕೈಲೂ ಬಯಸ್ಕೋತಾನೆ. ಅದರಲ್ಲಿ ಒಂದು ಆನಂದ ಆ ಸೌಲಭ್ಯದಲ್ಲಿ. ಕಾರಣ ಅವರ ಕಟ್ಟುವಿಕೆ, ಹೊಡೆಯುವಿಕೆ, ಬೈಗಳ ಮೂಲಕ ಅವರ ಪ್ರೇಮವನ್ನು ಅನುಭವಿಸಿ ತಾನವರನ್ನು ಪ್ರೇಮಿಸ್ತಾನಲ್ಲ, ಅಂತಹ ಮಾಲೆ ಎಂಬುದಾಗಿ ಅವನನ್ನು ಕರೀತಾಳೆ. ಈ ಗೋಪಿಕೆಯರೆಲ್ಲ ಏನು ಮಾಡ್ತಾರಂತೆ, ಯಮುನಾ ನದಿಯಲ್ಲಿ ಸ್ನಾನ ಮಾಡಕ್ಕೆ ಹೋಗುವಾಗ ಅರಿಶಿಣದ ಕೊಂಬನ್ನು ತೆಗೆದುಕೊಂಡು ಹೋಗ್ತಾರಂತೆ. ಈಗೆಲ್ಲ ಅರಿಶಿಣ ಯಾರು ಹಚ್ಚೋದೇ ಇಲ್ಲ, ಗೊತ್ತೇ ಇಲ್ವಲ್ಲ, ಅದಲ್ಲ. ಆ ಅರಿಶಿಣದ ಕೊಂಬನ್ನು ತೆಗೆದುಕೊಂಡು ಹೋಗ್ತಾರಂತೆ. ಆ ಕೊಂಬನ್ನು ಹೀಗೆ ಬಟ್ಟೆ ಮೇಲೆ ಉಜ್ಜಿಬಿಟ್ಟು ಆ ಅರಿಶಿಣ ಬರುತ್ತಲ್ಲ ಅದನ್ನು ಕೆನ್ನೆ, ಕೈಕಾಲುಗಳು ಎಲ್ಲದಕ್ಕೂ ಸುಮಂಗಲಿಯಾದವಳು ಅದನ್ನು ಹಚ್ಕೊಳ್ಬೇಕಲ್ವ, ಆ ರೀತಿ ಅದನ್ನು ಹಚ್ಕೊಂಡು ಸ್ನಾನ ಮಾಡ್ತಾರಂತೆ. ಆ ಅರಿಶಿಣದ ಕೊಂಬನ್ನು ಇವರು ಕೊಂಡ್ಕೋಬೇಕು. ಆ ಅರಿಶಿಣ ತಮ್ಮ ಮೈಗೆ ಹತ್ತುತ್ತಾ ಇಲ್ವಾ ಟೆಸ್ಟ್ ಮಾಡಿ ನೋಡಬೇಕು. ಅರಿಶಿಣ ಹತ್ತಬೇಕಲ್ವಾ, ತೊಗೊಂಡೋಗ್ಬಿಟ್ಟು ಹಿಂಗಂದರೆ ಏನು ಬರದೆ ಹೋದರೆ ಆ ಅರಿಶಿಣದ ಕೊಂಬನ್ನು ತೆಗೆದುಕೊಂಡು ಏನು ಪ್ರಯೋಜನ. ಆದ್ದರಿಂದ ಅದು ಚೆನ್ನಾಗಿ ಬರುತ್ತಾ ಇಲ್ವಾ ಅಂತ ನೋಡಬೇಕಂತೆ. ಇವ್ರ ಕೈ ಮೇಲೆ ಮೈ ಮೇಲೆ ಉಜ್ಕೊಂಡ್ರೆ ಗೊತ್ತಾಗಲ್ವಂತೆ. ಕಾರಣ ಏನು, ಮದಿಮುಹ ಮಾಡಂದಯ್ಯರ್ ಎಲ್ಲ ಬೆಳ್ಳಗಿದಾರಂತೆ. ಇವ್ರ ಮೈ ಮೇಲೆ ಉಜ್ಜಿದ್ರೆ ಅದು ಬಣ್ಣ ಬರುತ್ತಾ ಇಲ್ವಾ ಅನ್ನೋದೇ ಗೊತ್ತಾಗಲ್ವಂತೆ. ಏನು ಮಾಡೋದು ಅನ್ನುವಾಗ ಈ ಕರಿಯಲ್ಲಿ ಹೋಗ್ತಿತ್ತು, ಬಾಯಿಲಿ ಅಂದ್ರಂತೆ. ಕರೆದ್ರು, ಇದು ಬಂದರೆ ಒಬ್ಬೊಬ್ಬ ಗೋಪಿಕೆಯು ಅರಿಷ್ಟದ ಕೊಂಬನಿ ಇವ್ರ ಮೈ ಮೇಲೆ ಉಜ್ಜಿ ಉಜ್ಜಿ ನೋಡ್ತಾಳಂತೆ. ಕರ್ರಗಿದಾನ, ಚೆನ್ನಾಗಿ ಕಾಂಟ್ರಾಸ್ಟ್ ಕಲರು, ಪರಭಾಗ ಶೋಭೆ. ಕೃಷ್ಣನ ಮೈಯಲ್ಲಿ ಅರಿಷ್ಟದ ಬಣ್ಣ ಚೆನ್ನಾಗಿ ಬಂದರೆ ಆ ಕೊಂಬು ಚೆನ್ನಾಗಿದೆ ಅಂತ. ಹಾಗಾಗಿ ಇಡೀ ಮೈ ತುಂಬ
ಯಶೋದೆ ನೋಡ್ತಾಳಂತೆ, ಏನೋ ಮಗು ಹುಲಿವೇಷ ಅಂತಾಳಂತೆ. ಒಬ್ಬೊಬ್ಬ ಗೋಪಿಕೆಯು ಸಿಕ್ಕಿದ ಜಾಗದಲ್ಲೆಲ್ಲ ಅರಿಶಿಣದ ಕೊಂಬನ್ನು ಇವನ ಮೇಲೆ ಉಜ್ಜುತ್ತಾರಂತೆ. ಈ ರೀತಿ ಅವರ ಅರಿಶಿಣದ ಕೊಂಬಿಗೆ ಮೈಯೊಡ್ಡಿ ನಿಲ್ಲುವಟ್ಟು ಅವರ ಪ್ರೇಮಕ್ಕೆ ವಶನಾಗಿ ಸುಲಭನಾಗಿ ಇರುವ ಅವನನ್ನು ಮಾಲೆ ಎಂಬುದಾಗಿ ಕರೀತಾಳೆ. ಕೃಷ್ಣ ಪರಮಾತ್ಮ ಪ್ರತಿನಿತ್ಯ ಗೊಲ್ಲಬಾಲಕರ ಜೊತೆಯಲ್ಲಿ ಆಟವಾಡ್ತಾನೆ. ಹಾಗೆ ಆಟವಾಡುವಾಗ ಆಟದಲ್ಲಿ ಒಂದು ಆಟ, ಏನೋ ಒಂದು ಆಟ, ಆ ಗೋಲಿ ಆಟ. ಆ ಆಟದಲ್ಲಿ ಸೋತವರು ಗೆದ್ದವನನ್ನು ಭುಜದ ಮೇಲೆ ಹೊತ್ಕೊಂಡು ಒಂದಷ್ಟು ದೂರ ಓಡೋಗ್ಬೇಕು. ಅಲ್ಲೊಂದು ಮರ ಇರುತ್ತೆ, ಆ ಮರದ ತನಕ ಓಡೋಗ್ಬಿಟ್ಟು ಹಿಂತಿರುಗಿ ಬರಬೇಕು. ಇದೊಂದು ಪಂದ್ಯ. ಈ ರೀತಿ ಸರಿ. ಪ್ರತಿದಿನ ಆಟದಲ್ಲಿ ಯಾರು ಸೋಲ್ತಾರೆ? ಕೃಷ್ಣ ಸೋಲ್ತಾನಂತೆ. ಕಾರಣ ಏನು ಅಂದರು, ಆ ಗರುಡನ ಮೇಲೆ ಕೂತು 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 ಇವನಿಗೆ ಬೇಜಾರಂತೆ. ನನ್ನನ್ನು ಒಬ್ಬ ವಾಹನವಾಗಿದ್ದಾನೆ, ಅದ್ಯಾಕೋ ಬೇಜಾರಾಯಿತು, ನಾನು ಯಾರನ್ನಾದರೂ ವಿಜಯ ಮಾಡಿಸ್ಕೊಂಡು ಹೋಗಬೇಕು ಅಂತ ಇವನಿಗೆ ಆಸೆಯಂತೆ. ಆದ್ದರಿಂದ ಇವನೇನು ಮಾಡ್ತಾನಂತೆ, ಆಟದಲ್ಲಿ ಸೋಲ್ತಾನೆ. ಸೋತಾಗ ಆ ಗೊಲ್ಲಬಾಲಕರು, ಕೃಷ್ಣ ಸೋತೆ ಸೋತೆ ಸೋತೆ, ನನ್ನ ಎತ್ಕೊಂಡು ಓಡಬೇಕು ಅಂದ್ರೆ ಆಹಾ ಬಾ ಅಂತ ಹೇಳ್ಬಿಟ್ಟು ಆ ಗೊಲ್ಲಬಾಲಕನನ್ನು ಹೆಗಲ ಮೇಲೆ ಹೊತ್ಕೊಂಡು ಗುಡುಗುಡು ಗುಡು ಅಂತ ಓಡೋಗಿ ಆ ಮರ ಮುಟ್ಬಿಟ್ಟು ಹಿಂತಿರುಗಿ ಬರ್ತಾನಂತೆ. ಮೇಲೆ ನಿಂತ್ಕೊಂಡು 33 ಕೋಟಿ ನೋಡ್ತಾ ಇದ್ದಾರೆ. ಇದೇನಿದು? ಈ ಪರಮಾತ್ಮನಿಗೆ ಏನಾದರೂ ಬುದ್ಧಿ ಕೆಟ್ಟು ಹೋಯ್ತಾ? ಈ ಪರಮಾತ್ಮನಿಗೆ ಏನಾದರೂ ಪರಮಾತ್ಮ ತತ್ವ ಹೋಗ್ಬಿಡ್ತಾ, ಪರತ್ವ ಹೋಗ್ಬಿಡ್ತಾ? ಹೀಗೆ ದನ ಕಾಯೋ ಹುಡುಗರನ್ನೆಲ್ಲ ಹೊತ್ಕೊಂಡು ಓಡಿ ಓಡಿ ಹೋಗ್ತಾ ಇದೆಯಲ್ಲ ಈ ಪರತತ್ವ, ಏನಾಯಿತು ಇದಕ್ಕೆ ಅಂತಾರಂತೆ. ಗರುಡನ ಮೇಲೆ ಕುಳಿತು ಕುಳಿತು ಪರತ್ವಾನುಭವದಿಂದ ಬೇಸತ್ತ ಪರಮಾತ್ಮ ಆ ಗೊಲ್ಲಬಾಲಕರ ಮೇಲಿನ ಪ್ರೇಮದಿಂದ, ಅವರ ಮೇಲಿನ ವಾತ್ಸಲ್ಯದಿಂದ ಅವರನ್ನು ತಾನು ಬೆನ್ನ ಮೇಲೆ ಹೊತ್ಕೊಂಡು ಓಡ್ತಾನಲ್ಲ, ಇವನನ್ನು ಆಂಡಾಳ್ ಮಾಲೆ ಎಂಬುದಾಗಿ ಕರೀತಾಳೆ. ಇದು ಇವನ ಸೌಲಭ್ಯ, ಇದು ಇವನ ವ್ಯಾಮೋಹ. ಇದನ್ನು ನೋಡ್ತಾನೆ ಚತುರ್ಮುಖ ಬ್ರಹ್ಮ. ಏನು ಹೇಳ್ತಾನೆ? ಅಹೋ ಭಾಗ್ಯಂ ಅಹೋ ಭಾಗ್ಯಂ ನಂದಗೋಪವ್ರಜೌಕಸಾಂ ಯನ್ಮಿತ್ರಂ ಪರಮಾನಂದಂ ಪೂರ್ಣಂ ಬ್ರಹ್ಮ ಸನಾತನಂ. ಏನು ಭಾಗ್ಯ ಮಾಡಿದ್ದಾರೆ ಗೋಕುಲದ ಮಕ್ಕಳು, ಏನು ಭಾಗ್ಯ ಮಾಡಿವೆ ಈ ದನಕರುಗಳು. ಈ ಗೋಕುಲದಲ್ಲಿರುವವರ ಭಾಗ್ಯವೇ ಭಾಗ್ಯ. ಈ ನನ್ನ ಚತುರ್ಮುಖ ಪದವಿಗೆ ಧಿಕ್ಕಾರ. ಯಾರಿಗೆ ಬೇಕು ಇಲ್ಲಿ ಕೂತ್ಕೊಂಡು ಬೊಂಬೆ ಮಾಡೋ ಕೆಲಸ? ಛೇ, ಬೇಡ, ಇದಕ್ಕೆ ಧಿಕ್ಕಾರ. ಆ ಗೋಕುಲದಲ್ಲಿ ಒಬ್ಬ ದನ ಕಾಯುವ ಬಾಲಕನಾಗಿ ನಾನು ಹುಟ್ಟದೆ ಹೋದನಲ್ಲ. ಅಹೋ ಭಾಗ್ಯಂ ಅಹೋ ಭಾಗ್ಯಂ ನಂದಗೋಪವ್ರಜೌಕಸಾಂ. ಈ ನಂದಗೋಪನ ಈ ವ್ರಜ, ಈ ಗೊಲ್ಲರ ಭೂಮಿಯಲ್ಲಿ ನಾನು ಹುಟ್ಟದೆ ಹೋದನಲ್ಲ. ಈ ಬ್ರಹ್ಮನ ಪದವಿಯಲ್ಲಿ ಕೂತ್ಕೊಂಡು ನಾನು ಬರೀ ದಂಡದ ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲೊಬ್ಬ ಬಾಲಕನಾಗುವುದು ಎಂತಹ ಪರಮಭಾಗ್ಯ. ಆ ಭಾಗ್ಯದ ಮುಂದೆ ಚತುರ್ಮುಖ ಬ್ರಹ್ಮನ ಪದವಿಯು ತುಚ್ಛ ಎಂಬುದಾಗಿ ಚತುರ್ಮುಖ ಬ್ರಹ್ಮ ಆ ಗೊಲ್ಲ ಬಾಲಕರ ಗೋಪರ ಮಹಾಭಾಗ್ಯವನ್ನು ಕೊಂಡಾಡ್ತಾನಲ್ಲವ. ಆ ರೀತಿ ಆ ಬಾಲಕರಿಗೆ ಮೇಲೆ ಪ್ರೇಮವನ್ನು ತೋರಿ ಅವರೊಡನೆ ಒಂದಾಗಿ ಬೆರೆತಂತಹ ಪ್ರೇಮಮಯನಾದ ಕೃಷ್ಣನನ್ನು ಆಂಡಾಳ್ ಮಾಲೆ ಎಂಬುದಾಗಿ ಕರೀತಾಳೆ. ಶ್ರೀರಾಮಾಯಣದಲ್ಲಿ ಸೀತಾ ರಾಮನ ಒಂದು ಗುಣವನ್ನು ಪ್ರಸಿದ್ಧಿಪಡಿಸಿದ್ಲು. ಏನು ಹೇಳ್ತಾಳೆ? ವಿದಿತ ಸಹಿ ಧರ್ಮಜ್ಞ ಶರಣಾಗತವತ್ಸಲ. ಅವನು ಯಾರು? ಶರಣಾಗತವತ್ಸಲ ಎಂಬುದಾಗಿ ಲೋಕದಲ್ಲಿ ಶಾಸ್ತ್ರಗಳಲ್ಲಿ ಪ್ರಸಿದ್ಧನಾದವನು ನನ್ನ ಪತಿ ಅಂತಾಳೆ. ಶ್ರೀರಾಮಾಯಣದಲ್ಲಿ ರಾಮನ ಶರಣಾಗತ ವತ್ಸಲ ಎಂಬ ಗುಣವನ್ನು ಪ್ರಕಾಶಪಡಿಸಿದಳು ಸೀತೆ. ಹಾಗೆ ಕೃಷ್ಣಾವತಾರದಲ್ಲಿ ಆಶ್ರಿತ ಪಕ್ಷಪಾತಿ, ಆಶ್ರಿತರ ಮೇಲೆ ವ್ಯಾಮೋಹವುಳ್ಳವನು, ಆಶ್ರಿತರ ಮೇಲಿನ ಪ್ರೇಮವೇ ಮೂರ್ತಿವೆತ್ತವನು ಎಂಬ ಕೃಷ್ಣಾವತಾರದ ಗುಣವನ್ನು ದೇವಿ ಆಂಡಾಳ್ ಮಾಲೆ ಎಂಬುದಾಗಿ ಇವಳು ಕೊಂಡಾಡ್ತಾ ಇದ್ದಾಳೆ. ಈ ರೀತಿ ಆ ಯದುಕುಲದಲ್ಲಿ ಗೊಲ್ಲ ಕುಲದಲ್ಲಿ ಹುಟ್ಟಿ ದನ ಕಾಯುವ ಹೆಂಗಸರಾದ ನಮಗೆ ಕೃಷ್ಣ ದೊರೆತಾನ ಅನ್ನೋದು ಗೋಪಿಕೆಯರ ಭಾವನೆ. ಯದುಕುಲದಲ್ಲಿ ಹುಟ್ಟಿದ ನನಗೆ ಈ ಹೆಣ್ಮಕ್ಳು ಸಿಗ್ತಾರ ಅನ್ನೋದು ಅವನ ಭಾವನೆಯಂತೆ. ಈ ರೀತಿ ಅಲ್ಲವ ಅವನು ಆ ಗೊಲ್ಲ ಬಾಲಕಿಯರ ವಿಷಯದಲ್ಲಿ ನಾರಾಯಣ ನಾರಾಯಣ ಅಂತಾರೆ. ನಾರಾಯಣ ಅಂತ ತಿಳ್ಕೊಂಡು ಕೈ ಬಿಟ್ಬಿಟ್ರೆ ಏನು ಮಾಡೋದು? ಬೇಡ ಬೇಡ, ಗೋಪನಾಗಿಯೇ ಇರಬೇಕು, ಗೊಲ್ಲನಾಗಿಯೇ ಇರಬೇಕು, ಹಸುಗಳಿಂದೇ ಹೋಗಬೇಕು, ಕರುಗಳನ್ನು ಮೇಯಿಸಬೇಕು, ಹಾಗಿದ್ದ ಥರ ಇವರು ನನಗೆ ಸಿಗ್ತಾರೆ ಎಂಬುದಾಗಿ ಅಪ್ಪಟ ಗೊಲ್ಲ ಬಾಲಕನಾಗಿ
ಅಂತೂ ಗೋಪಿಕೆಯರ ವಿಷಯದಲ್ಲಿ ಒರುತ್ತಿ ಮಹನಾಯ್ ಪಿರಂದೆ, ಒರುತ್ತಿ ಮಹನಾಯ್ ಒಳಿತ್ತು ವಳರ ಎಂಬಂತೆ ಗೋಕುಲಕ್ಕೆ ಬಂದು ಆ ಗೋಕುಲದಲ್ಲಿ ಬಚ್ಚಿಟ್ಟುಕೊಂಡು ಬೆಳೆದದ್ದು ಕಂಸನಿಗೆ ಅಂಜಿ ಅಲ್ಲ, ಈ ಗೋಪಿಕೆಯರ ಮೇಲಿನ ಪ್ರೇಮದಿಂದ ಅಂದ್ಬಿಟ್ರು. ಇವರ ಜೊತೆ ಒಡನಾಡಬೇಕು, ಇವರ ಜೊತೆ ಇರಬೇಕು. ಅದಕ್ಕಾಗಿ ಆ ಕೃಷ್ಣ ಪರಮಾತ್ಮ ಹುಟ್ಟಿದ ನಾಡಾದ ಮಥುರಾ ನಗರವನ್ನು ಬಿಟ್ಟು ಗೋಕುಲಕ್ಕೆ ಬಂದು ಇಲ್ಲಿ ಬಚ್ಚಿಟ್ಟುಕೊಂಡು ಬೆಳೆದದ್ದು ಕಂಸನ ಭಯದಿಂದ ಅಲ್ಲ, ಇವರ ಮೇಲಿನ ತೀರದ ವ್ಯಾಮೋಹದಿಂದ. ಇವರೊಡನೆ ಒಡನಾಡುವುದಕ್ಕಾಗಿ ಒಂದು ಜನ್ಮವನ್ನು 2 ಜನ್ಮವಾಗಿ ಮಾಡಿಕೊಂಡದ್ದು ಗೋಪಿಕೆಯರ ಮೇಲಿನ ಪ್ರೇಮದಿಂದ, ಇವರ ಮೇಲಿನ ವ್ಯಾಮೋಹದಿಂದ, ಈ ಹೆಣ್ಣುಗಳ ಮೇಲಿನ ವ್ಯಾಮೋಹದಿಂದ ಇವರಿಗೂ ಹುಚ್ಚು ಹಿಡಿಸಿ ತಾನೂ ಹುಚ್ಚನಾದ ಆ ಕೃಷ್ಣನನ್ನ ಮಾಲೆ ಎಂಬುದಾಗಿ ಆಂಡಾಳು ಕೊಂಡಾಡ್ತಾಳೆ. ಒಂದಾ ಎರಡ, ಈ ಮಾಲೆ ಅನ್ನೋ ಶಬ್ದಕ್ಕೆ 1 ವರ್ಷ ಬೇಕಾದರೂ ಅರ್ಥ ಹೇಳ್ಬೋದು. ಇಡೀ ಭಾಗವತ ರಾಮಾಯಣವನ್ನು ಹೇಳಿದ್ರು ಮಾಲನ್ನೋ ಶಬ್ದದ ಅರ್ಥ ಮುಗಿಯೋದಿಲ್ಲ. ಆ ಪರಮಾತ್ಮ ಎಂತಹ ಬೆಣ್ಣೆಯನ್ನು ಎಲ್ರಿಗೂ ತಿಳಿಯೋ ಹಾಗೆ ಕರೀತಾನಂತೆ. ಕಿಮ್ಮುಗ್ಧ ದಿಗ್ಧ ಮಮುನಾ ಕರಪಲ್ಲವಂತೆ ಗಾತ್ರಂ ವಿಮೃಶ್ಚ ವಿಗಾಕ್ಯ ಕಿಂ ಎಂಬುದಾಗಿ ಹುರತ್ತಾಳ್ವಾನ ಅನುಭವಿಸ್ತಾರೆ. ಬೆಣ್ಣೆ ಕದ್ಬಿಡ್ತಾನಂತೆ. ಆ ಗೋಪಿಕೆಯರೆಲ್ಲರೂ ಬಂದಾಗ ಬಾಯಿ ತೆಗಿ ಎಂಬುದಾಗಿ ಬಾಯಿನ ತಾನೇ ಕೇಳ್ತಾರೆ. ಬಾಯಲ್ಲಿ ಬೆಣ್ಣೆ ಇಟ್ಕೊಂಡಿದ್ದಾನೆ ಅಂತ ಇವನೇನು ಮಾಡಿದನಂತೆ, ಬಾಯಲ್ಲಿಟ್ಟರೆ ಸಿಗಾಕೋತೀನಿ ಅಂತ ಮೈಗೆಲ್ಲ ಹಚ್ಕೊಂಡ್ಬಿಟ್ಟಂತೆ. ಬಾಯಾದರೂ ತೆಗೆದು ತೋರಿಸ್ಬೇಕು, ಮೈಯಲ್ಲಿದ್ದರೆ ಹಾಗೆ ಕಾಣಲ್ವಾ? ಇಷ್ಟು ಕೂಡ ಅರಿಯದ ಮುಗ್ಧ ಬಾಲಕನಾಗಿ ಇದ್ದಂತೆ. ಯಾಕೆ ಅಂದರೆ ಇವನು ಬೆಣ್ಣೆ ಕಳ್ಳ ಅಂತೇಳಿ ಆ ಗೋಪಿ ತನ್ನನ್ನು ಹೊಡಿಬೇಕು, ತನ್ನನ್ನು ಕಟ್ಟಬೇಕು, ಅದು ಇವನಿಗೆ ಆಸೆ. ಅದಕ್ಕಾಗಿ ಕಿಮ್ಮುಗ್ಧ ದಿಗ್ಧ ಮಮುನ, ಈ ನಿನ್ನ ಇನೋಸೆನ್ಸನ್ನು ಏನಂತ ವರ್ಣಿಸಲಿ? ಬಾಯಲ್ಲಿದ್ದರೆ ಸಿಗಾಕೋತೀನಿ ಅಂತ ಬೆಣ್ಣೆ ತೆಗೆದು ಬೀಗಚ್ಕೊಂಡಿಯಲ್ಲ, ಈ ನಿನ್ನ ಮೌಢ್ಯವನ್ನು ಏನಂತ ಕೊಂಡಾಡಲಿ ಅಂತಾರೆ ಸ್ವಾಮಿ ಕೂರತ್ತಾಳ್ವಾನ್. ಅಂತಹ ಆ ಪರಮಾತ್ಮ ಅತ್ಯಂತ ಸುಲಭನಾಗಿ ಎಲ್ಲರಿಗೆ ಅವನು ದೊರೆತವನು. ಆ ಪರಮಾತ್ಮ ಸುಟ್ಟು ನನ್ನ ಮಾಲೆಗಳು ತೂಯನವೇಂದಿ ಎಂಬಂತೆ ಪರಮಪದದಲ್ಲಿ ಇರ್ತಕ್ಕಂತಹ ಆ ನಿತ್ಯ ಸೂರಿಗಳು ಕೂಡ ಅರಿಯದಂತೆ ಈ ಲೋಕಕ್ಕೆ ಜಿಗಿದು ಧೂಪ ದೀಪಗಳ ನಡುವೆ ಒಂದು ಅವತಾರವನ್ನೇ ಪೂರ್ಣ ಮಾಡಿದ್ದಕ್ಕೆ ಕಾರಣ ಇವರ ಮೇಲಿನ ಪ್ರೇಮ. ಆ ಪ್ರೇಮದಿಂದ ಆ ಕೂಡಿದ ವಿರಹ ತಪ್ತನಾದ ಪರಮಾತ್ಮನನ್ನು ನೋಡ್ತಾಳೆ ಮಾಲೆ ಎಂಬುದಾಗಿ ಹೇಳ್ತಾಳೆ. ರುಕ್ಮಿಣಿಯನ್ನು ಕೃಷ್ಣ ಪರಮಾತ್ಮ ವಿವಾಹವಾಗಬೇಕು. ಆಗ ಆ ಶಿಶುಪಾಲ ಬಂದಿದ್ದಾನೆ. ಆ ರುಕ್ಮಿಣಿಯ ಅಣ್ಣನಾಗಿರ್ತಕ್ಕಂತಹ ಆ ರುಕ್ಮ ಅವನಿಗೇನು, ಇವಳನ್ನು ತನ್ನ ಆಪ್ತ ಮಿತ್ರನಾದಂತಹ ಶಿಶುಪಾಲನಿಗೆ ಕೊಟ್ಟು ವಿವಾಹ ಮಾಡಬೇಕು ಎಂಬುದು ಆ ರುಕ್ಮ ಎಂಬತಕ್ಕಂತಹ ರುಕ್ಮಿಣಿಯ ಅಣ್ಣನ ಆಸೆ. ಶಾಸ್ತ್ರ ಎಲ್ಲ ಶಿಶುಪಾಲನ ಜೊತೆ, ವಿವಾಹ ಮಾತ್ರ ಕೃಷ್ಣನ ಜೊತೆ. ಇದೆಲ್ಲವಾ ರುಕ್ಮಿಣಿ ಕಲ್ಯಾಣದ ವೈಭವ. ಆಗ ಎಲ್ಲ ಮುಗಿದೋಯ್ತು. ನಾಳೆ ಬೆಳಗಾಗೆದ್ರೆ ಶಿಶುಪಾಲನ ಜೊತೆಯಲ್ಲಿ ರುಕ್ಮಿಣಿಗೆ ಪಾಣಿಗ್ರಹಣ ಈ ರೀತಿ ಏರ್ಪಟ್ಟಾಗ ಮಹಾ ಸಂಕಟ ರುಕ್ಮಿಣಿಗೆ. ಮಾಡುವುದೇನನ್ನ ಏನು ಮಾಡೋದಕ್ಕೂ ತೋಚಲಿಲ್ಲ. ಆಗ ಒಬ್ಬ ಯಾತ್ರೆ ಬರ್ತಾ ಇರತಕ್ಕಂತಹ ಒಬ್ಬ ಬ್ರಾಹ್ಮಣೋತ್ತಮರು, ಒಬ್ಬ ವಿಪ್ರೋತ್ತಮರು ಅವರ ಕೈಯಲ್ಲಿ ಒಂದು ಪತ್ರವನ್ನು ಬರೆದು ಕೃಷ್ಣನಿಗೆ ಕಳಿಸ್ತಾಳೆ. ಶೀಘ್ರವಾಗಿ ರಥವನ್ನು ಓಡಿಸತಕ್ಕಂತಹ ಸಾರಥಿಗಳನ್ನು ರಥದಲ್ಲಿ ಕೊಟ್ಟು ಆ ಬ್ರಾಹ್ಮಣರಿಗೆ ಅದನ್ನು ಕೊಟ್ಟು ಕೂಡಲೇ ಹೋಗಿ ಇದನ್ನು ದ್ವಾರಕಾಧೀಶನಾದ ಕೃಷ್ಣನಿಗೆ ತಲುಪಿಸಬೇಕು ಒಂದೇ ರಾತ್ರಿ. ರುಕ್ಮಿಣಿಯ ಊರು ಯಾವುದು? ವಿದರ್ಭ ದೇಶ. ಅಲ್ಲಿ ಭೀಷ್ಮಕ ಎಂಬ ರಾಜನ ಪುತ್ರಿಯಾದವಳು ಈ ರುಕ್ಮಿಣಿ. ವಿದರ್ಭ ದೇಶ ಅಂದರೆ ಯಾವುದು? ಮಧ್ಯಪ್ರದೇಶ. ದ್ವಾರಕೆ ಎಲ್ಲಿದೆ? ಗುಜರಾತ್. ಆ ಗುಜರಾತಲ್ಲಿ ದ್ವಾರಕೆ ಇದೆ, ಮಧ್ಯಪ್ರದೇಶದಲ್ಲಿ ರುಕ್ಮಿಣಿ ಇದ್ದಾಳೆ. ಒಂದು ರಾತ್ರಿಯಲ್ಲಿ ಅಲ್ಲಿಂದ ಕೃಷ್ಣನಿಗೆ ಸಂದೇಶವನ್ನು ತಲುಪಿಸಬೇಕು. ಆ ರುಕ್ಮಿಣಿ ಆ ಒಂದು ಓಲೆಯನ್ನು ಬರೀತಾಳೆ, ಒಂದು ಪ್ರೇಮ ಪತ್ರ. ರುಕ್ಮಿಣಿ ಬರೆದ ಹಾಗೆ ಪ್ರೇಮ ಪತ್ರವನ್ನು ಇದುವರೆಗೂ ಪ್ರಪಂಚದಲ್ಲಿ ಯಾರಿಗೂ ಬರೆದಿಲ್ಲ, ಬರೆಯೋಕ್ಕಾಗೋದೂ ಇಲ್ಲ.
ಸುತ್ವಾ ಗುಣಾನ್ ಭುವನ ಸುಂದರ ಎಂಬುದಾಗಿ ಪ್ರಾರಂಭಿಸಿ 7 ಶ್ಲೋಕಗಳ ಅದ್ಭುತವಾದ ಒಂದು ಪತ್ರವನ್ನು ಆ ರುಕ್ಮಿಣಿ ಕೃಷ್ಣನಿಗೆ ಬರೀತಾಳೆ. ಆ ಪತ್ರವನ್ನು ಆ ಬ್ರಾಹ್ಮಣೋತ್ತಮರ ಕೈಯಲ್ಲಿ ಕೊಟ್ಟು ಕೃಷ್ಣನ ಬಳಿಗೆ ಕಳಿಸ್ತಾಳೆ. ಆ ಬ್ರಾಹ್ಮಣರು ಪತ್ರವನ್ನು ತೆಗೆದುಕೊಂಡು ಹೋದಾಗ, ಕೃಷ್ಣ, ರುಕ್ಮಿಣಿ ಪತ್ರ ಕಳಿಸಿದ್ದಾಳೆ ಎಂದು ನೀವೇ ವಾಚನ ಮಾಡಿದ್ವಿ. ಅಯ್ಯಯ್ಯೋ, ಒಂದು ಹೆಣ್ಣು ಕಳಿಸಿರೋ ಪತ್ರ ನಾವು ಓದೋದ ಅಂದ. ನೀವೇ ಓದಬೇಕು, ಓದಿ ಇಂದ. ಆ ಬ್ರಾಹ್ಮಣರು ಆ ಪತ್ರವನ್ನು ಓದ್ತಾ ಇದ್ದಾರೆ. ಕೃಷ್ಣ ಪರಮಾತ್ಮ ಒಂದು ಮಾತಿಲ್ಲ, ಕಥೆ ಇಲ್ಲ, ಯಾವ ಪ್ರತಿಸ್ಪಂದನವೂ ಇಲ್ಲ. ಈ ಬ್ರಾಹ್ಮಣೋತ್ತಮರು ಪಾಪ ಹೆಣ್ಣುಮಗಳು ಎಷ್ಟು ನೊಂದು ಎಂಥ ಗಾಢವಾದ ಪ್ರೇಮದಿಂದ ಇವನು ಬೆಳಗ್ಗೆ ಬಂದು ತನ್ನನ್ನು ಕೈ ಹಿಡಿತಾನೆ ಎಂಬತಕ್ಕಂತಹ ಮಹಾವಿಶ್ವಾಸದಿಂದ ಈ ಪತ್ರವನ್ನು ಬರೆದು ಕಳಿಸಿದ್ದಾಳೆ. ಆದರೆ ಇವನು ನೋಡಿದ್ರೆ ಏನೂ ಮಾತನಾಡದೆ ಹೀಗೆ ಮೌನವಾಗಿ ನಿಂತಿದ್ದಾನಲ್ಲ ಎಂಬುದಾಗಿ ಭಾವಿಸಿ, ಯಾಕೆ ಇವನು ಸುಮ್ಮನೆ ನಿಂತಿದ್ದಾನೆ? ಕೃಷ್ಣ ಆ ಕಡೆ ತಿರ್ಕೊಂಡು ಇವರು ಓದೋ ಪತ್ರವನ್ನು ಕೇಳ್ತಾ ಇದ್ದಾನಂತೆ. ಈ ಬ್ರಾಹ್ಮಣೋತ್ತಮರು ಇವನು ಯಾಕೆ ಹೀಗೆ ಏನೂ ಮಾತನಾಡದೆ ಮೌನವಾಗಿದ್ದಾನೆ ಎಂಬುದಾಗಿ ಆ ಭಾಗಕ್ಕೆ ಹೋಗಿ ಕೃಷ್ಣನನ್ನು ನೋಡಿದ್ರೆ ಕೃಷ್ಣನ 2 ಕಪೋಲಗಳ ಮೇಲೆ ಧಾರೆ ಧಾರೆಯಾಗಿ ಕಣ್ಣೀರು ಹರಿತಿದೆ. ರುಕ್ಮಿಣಿಯ ಪತ್ರವನ್ನು ಕೇಳಿ, ಅವಳ ಪ್ರೇಮ ನಿವೇದನೆಯನ್ನು ಕೇಳಿ ಕೃಷ್ಣ ಪರಮಾತ್ಮನಿಗೆ ಕಂಠ ತುಂಬಿ ಬಂದ್ಬಿಟ್ಟಿದೆ. ಮಾತಾಡೋಕ್ಕೂ ಆಗ್ತಾ ಇಲ್ಲ, ಏನೂ ಮಾಡೋಕ್ಕಾಗ್ತಾ ಇಲ್ಲ. ಇವನು ಹೇಳ್ತಾನಂತೆ, ರುಕ್ಮಿಣಿಯೇ ಪರವಾಗಿಲ್ಲ, ಅವಳಿಗೆ ನಿಮ್ಮ ಹತ್ರ ತನ್ನ ಸಂಕಟನೆಲ್ಲ ಹೇಳ್ಕೊಳ್ಳೋಕ್ಕಾಯಿತು, ಲೇಖನಿಯನ್ನು ತೆಗೆದುಕೊಳ್ಳೋಕ್ಕಾಯಿತು, ಪತ್ರವನ್ನು ತೆಗೆದುಕೊಂಡು ಬರೆಯೋದಕ್ಕಾಯಿತು, ಶ್ಲೋಕಗಳನ್ನು ಬರೆಯುವಷ್ಟು ಶಕ್ತಿಯಾದರೂ ರುಕ್ಮಿಣಿಗಿದೆ. ನನಗೆ ಅದು ಕೂಡ ಆಗ್ತಾ ಇಲ್ವಲ್ಲ ಬ್ರಾಹ್ಮಣೋತ್ತಮರೇ, ನನಗೆ ಅದು ಕೂಡ ಆಗ್ತಾ ಇಲ್ಲ. ಆ ರುಕ್ಮಿಣಿಯ ಮೇಲಿನ ಪ್ರೇಮದಿಂದ ಅವಳ ಪತ್ರದಲ್ಲಿರುವ ವಿಷಯವನ್ನು ಕೇಳಿ ನನಗೆ ಮಾತನಾಡೋಕ್ಕೆ ಆಗ್ತಾ ಇಲ್ಲ. ಇನ್ನು ಪತ್ರ ಬರೆಯೋದೆಲ್ಲಿ, ಮಾಡೋದೆಲ್ಲಿ, ನನಗೆ ಏನೂ ಮಾಡಲಾಗದಷ್ಟು ಅಶಕ್ತ. ಅವಳೇ ಪರವಾಗಿಲ್ಲ, ಲೇಖನಿಯನ್ನು ತೆಗೆದುಕೊಂಡು ಪತ್ರವನ್ನು ಬರೆಯುವಷ್ಟಾದರೂ ಇದ್ದಾಳೆ, ನನಗೆ ಅದು ಕೂಡ ಆಗ್ತಾ ಇಲ್ವಲ್ಲ ಬ್ರಾಹ್ಮಣೋತ್ತಮರೇ ಎಂಬುದಾಗಿ ನುಡಿದನಲ್ಲ. ಇಂತಹ ಕೃಷ್ಣನನ್ನು ಮಾಲೆ ಎಂಬುದಾಗಿ, ಪಾಂಡವ ಪಕ್ಷಪಾತಿ ಎಂಬುದಾಗಿ ಲೋಕವೆಲ್ಲ ಇವನನ್ನು ನಿಂದನೆ ಮಾಡುತ್ತೆ. ಪಾಂಡವರಿಗಾಗಿ ಏನೆಲ್ಲ ಮಾಡಿದ? ಆಯುಧವನ್ನು ಹಿಡಿಯೋಲ್ಲ ಅಂದ, ಆಯುಧವನ್ನು ಹಿಡಿದ. ಸುಳ್ಳು ಹೇಳ್ದ, 1 2 ಹಗಲನ್ನು ಇರುಳಾಗಿಸಿದ. ಆಯುಧ ಹಿಡಿಯೋಲ್ಲ ಅನ್ನೋ ಆಯುಧ ಹಿಡಿದ, ಸುಳ್ಳನ್ನು ಹೇಳಿಸಿದ, ಏನೇನೆಲ್ಲ ಮಾಡಿದ. ಇದರಿಂದೆಲ್ಲ ಅಪಕೀರ್ತಿ ಅಲ್ಲವಾ? ಏನಾದರೂ ಬೈಕೊಳ್ರಯ್ಯ, ನನ್ನ ಪಾಂಡವರಿಗೆ ರಾಜ್ಯ ಸಿಗ್ತೋ ಇಲ್ವೋ, ಕೌರವರು ನಿಧನರಾದರೋ ಇಲ್ವೋ, ನನಗೆ ಸಾಕು ಹೋಗು ಅಂತಾನಂತೆ. ಈ ರೀತಿ ಆಶ್ರಿತ ಪಕ್ಷಪಾತವು ಲೋಕದಲ್ಲಿ ಎಲ್ಲರಿಗೂ ತಿಳಿಯುವಂತೆ ಬಂದು ನಿಂತು, ಹೌದು ನಾನು ಆಶ್ರಿತರ ಮೇಲೆ ಪ್ರೇಮವುಳ್ಳವನು ಎಂಬುದನ್ನು ನಿರೂಪಣೆ ಮಾಡಿ ತೋರುವಂತೆ ಇರ್ತಕ್ಕಂತಹ ಈ ಪರಮಾತ್ಮನನ್ನು ಆಂಡಾಳ್ ಮಾಲೆ ಎಂಬುದಾಗಿ ಕರೀತಾಳೆ. ಪರತ್ವ ಸೌಲಭ್ಯ, ನಾರಾಯಣನಾಗಿ ಪರಾತ್ಪರನಾಗಿ ಇರ್ತಕ್ಕಂತಹ ಪರಮಾತ್ಮ ಹೀಗೆಲ್ಲ ಬರುವುದಾ, ಈ ರೀತಿಯಾಗೆಲ್ಲ ಮಾಡುವುದಾ? ಒಬ್ಬ ಕುಚೇಲ ಕೊಟ್ಟ 2 ಅವಲಕ್ಕಿಯನ್ನು ಯಾವಾತನಿಗೆ ಋಷಿಮುನಿಗಳು ಸ್ವಾಹ ಸ್ವಾಹ ಎಂಬುದಾಗಿ ಹವಿಸ್ಸನ್ನು ಕೊಡ್ತಾರೆಯೋ, ಎಲ್ಲ ಹವಿಸ್ಸನ್ನು ಭುಜಿಸತಕ್ಕಂತಹ ಹವಿರ್ಭೋಕ್ತಾವಾಗಿ ಯಾವಾತ ಯಜ್ಞೋ ವೈ ವಿಷ್ಣು ಎಂಬುದಾಗಿ ಯಜ್ಞರೂಪಿಯಾದ ವಿಷ್ಣುವಾಗಿ ಇದ್ದು ಹವಿಸ್ಸನ್ನು ಸ್ವೀಕಾರ ಮಾಡುವ ಯಜ್ಞಭೋಕ್ತಾವಾದ ಪರಮಾತ್ಮ ಯಾವ ಒಬ್ಬ ದರಿದ್ರನಾದ ಕೊಟ್ಟ ಬ್ರಾಹ್ಮಣನು ಕೊಟ್ಟ ಅವಲಕ್ಕಿಯನ್ನು ಏನನ್ನೂ ಕಾಣದವನಂತೆ ತಿಂದನಲ್ಲ, ಆ ಮಿತ್ರನ ಮೇಲಿನ ವ್ಯಾಮೋಹವನ್ನು ಆಂಡಾಳ ಮಾಲೆ ಎಂಬುದಾಗಿ ಕರೀತಾಳೆ. 1 2 ಆಶ್ರಿತರ ಮೇಲೆ ಆ ಪರಮಾತ್ಮ ತೋರಿಸತಕ್ಕಂತಹ ಆ ಪ್ರೇಮ, ಆ ಒಂದು ವಾತ್ಸಲ್ಯ, ಆ ಪರತ್ವ ಸೌಲಭ್ಯ. ಅವನ ಪರತ್ವವನ್ನು ಒಂದು ಕಡೆ ನೋಡ್ತಾರೆ, ಸೌಲಭ್ಯವನ್ನು ನೋಡ್ತಾರೆ. ಆ ಪರಾತ್ಪರನಾದವನು ಮಾಲೆ, ಹೀಗೆ ಸುಲಭನಾಗಿ ಆ ವ್ಯಾಮೋಹಶೀಲನಾದವನು ಮಾಲೆ. 2ಕ್ಕೂ ಮಾಲೆ ಎಂಬ ಒಂದೇ ಶಬ್ದ. ಅಂತಹ ಆ ಪರತ್ವ ಸೌಲಭ್ಯಗಳ ಸಂಕೇತವಾಗಿ ಆ ಪರಮಾತ್ಮ ಹೀಗೆ ನಮಗಾಗಿ ಬಂದಿರುವುದಾ ಮಾಲೆ ಎಂಬುದಾಗಿ ಆ ಪರಮಾತ್ಮನನ್ನು ಆಂಡಾಳು ಕೊಂಡಾಡ್ತಾಳೆ. 1 2 ಆ ಗೋಪಿಕೆಯರಿಗಾಗಿ ಇವನು ಏನು ಮಾಡಲಿಲ್ಲ,
ಗೋಪಬಾಲಕರನ್ನು ಹೊತ್ಕೊಂಡು ಓಡ್ತಾನೆ. ಅವರು ಪಟ್ಟೆ ಅರಿಶಿನ ಬಳಿದ್ರೆ ಬಳಸ್ಕೊತಾನೆ. ಒಂದೇ ವಸ್ತ್ರವನ್ನೆಲ್ಲ ಹೊತ್ಕೊಂಡು ಹೋಗ್ತಾನೆ. ರುಕ್ಮಿಣಿಯ ಪತ್ರಕ್ಕೆ ಕಣ್ಣೀರಿಡ್ತಾನೆ. ಸೀತೆಯನ್ನು ಅರಕ್ಷಣ ಬಿಟ್ಟಿರಲಾರೆ ಅಂತಾನೆ. ವಿಭೀಷಣ ಬಂದಾಗ ಅಯ್ಯೋ ರಾವಣ ಬರಲಿಲ್ವಲ್ಲ ಅಂತ ಸಂಕಟ ಪಡ್ತಾನೆ. ಸುಧಾಮ ಕೊಟ್ಟ ಅವಲಕ್ಕಿಯನ್ನು ತಿನ್ನುತ್ತಾನೆ. ಒಂದ ಎರಡ ಇವನ ಆಶ್ರಿತ ವ್ಯಾಮೋಹಕ್ಕೆ ಎಲ್ಲೆಯುಂಟ ಅಂತಾರೆ. ಇಲ್ಲಿ ಒಂದಲ್ಲ ಎರಡಲ್ಲ, ಕೃಷ್ಣಾವತಾರ ಪೂರ್ಣವಾಗಿ ಆಶ್ರಿತರ ಮೇಲಿನ ಪ್ರೇಮದಿಂದ ಹುಚ್ಚಾಗಿ ನಿಂತ ಪರಮಾತ್ಮ ಸತ್ಯಭಾಮೆಯ ಕೈಯಲ್ಲಿ ರಾಜ್ಯವನ್ನು ಕೊಟ್ಟು ಪಾಂಡವರ ಹಿಂದೆ ಮುಂದೆ ಅಲೆದವನು ಇವನು. ಏನು ಸೇವೆ ಮಾಡಲಿ ಅಂತ ಅವರ ಹಿಂದೆ ಅವರ ಸೇವಕನಾಗಿ ಅಲೆದವನು ಅವರ ಮೇಲಿನ ಪ್ರೇಮದಿಂದ. ಒಂದು ಶರಣಾಗತಿ ಮಾಡಿದ್ರು ಕಾಮ್ಯಕವನದಲ್ಲಿ. ದ್ರೌಪದ್ಯ ಸಹಿತ ಸರ್ವೇ ನಮಶ್ಚಕ್ರೋ ಜನಾರ್ದನಂ ಎಂಬುದಾಗಿ ದ್ರೌಪದಿ ಸಮೇತರಾಗಿ ಪಂಚ ಪಾಂಡವರು ಕೃಷ್ಣ ಪರಮಾತ್ಮನಲ್ಲಿ ಒಂದು ಶರಣಾಗತಿ ಮಾಡಿದ್ರು. ಆ ಒಂದು ಶರಣಾಗತಿಗಾಗಿ ಏನೆಲ್ಲವನ್ನ ಪಾಂಡವರಿಗೆ ಮಾಡಿದ ಅಂತಹ ಆ ಪರಮಾತ್ಮನನ್ನ ಮಾಲೆ ಎಂಬುದಾಗಿ ಆಂಡಾಳು ಕರೀತಾಳೆ. ಈಗ ಅದನ್ನ ಕಣ್ಣಾರ ಕಂಡವು. ಇದೆಲ್ಲ ಕೇಳಿದ್ವಿ, ಈಗ ಕಣ್ಣಾರ ಕಂಡವು. ನಮ್ಮ ಮೇಲಿನ ಪ್ರೇಮದಿಂದ ನಾವೇನೋ ಇಷ್ಟು ಮಟ್ಗಾರು ಇದ್ದೀವಿ, ನಮಗಿಂತ ದಾರುಣವಾದ ದೀನವಾದ ದಶೆಯಲ್ಲಿ ನೀನಿದೆಯಲ್ಲ ನಮ್ಮ ವಿರಹದಿಂದ. ಹಾಗೆ ಆ ಪರಮಾತ್ಮ ಗೋಪಿಕೆಯರ ಮೇಲಿನ ವಿರಹ ಎದ್ದು ತೋರುವಂತೆ ತೀರ ಕೃಷ್ಣನಾಗಿ ನಿಶಕ್ತನಾಗಿ ಇರ್ತಕ್ಕಂತಹ ಆ ಕೃಷ್ಣನನ್ನು ನೋಡ್ತಾರೆ. ಮಾಲೆ ಎಂಬುದಾಗಿ ಅವನನ್ನು ನೋಡಿ ಸಂಬೋಧನೆ ಮಾಡ್ತಾಳೆ. ಕೃಷ್ಣ ಪರಮಾತ್ಮ ಕೇಳ್ತಾನೆ, ಗೋಪಿಕೆಯರೇ, ನೀವು ಹೇಳುವುದು ಸತ್ಯ. ನಿಮ್ಮ ಮೇಲಿನ ಪ್ರೇಮವಿಲ್ಲದಿದ್ದರೆ ನನಗಿನ್ನೇನಿದೆ? ನೀವೇ ನನಗೆ ಪ್ರಾಣಪ್ರಿಯರು, ನೀವೇ ನನಗೆ ಪ್ರೇಯಸಿಯರು. ನಿನ್ನ ಹೃದಯದ ಆ ನಿಮ್ಮ ಮೇಲಿನ ವ್ಯಾಮೋಹ ನನ್ನನ್ನು ಅರಕ್ಷಣ ಕೂಡ ನಿದ್ರೆ ಮಾಡುವುದಕ್ಕೋ ಭುಜಿಸುವುದಕ್ಕೋ ಬಿಡಲೇ ಇಲ್ಲ. ಹೇಗೆ ಸೀತೆಯ ವಿರಹದಿಂದ ರಾಮ ಅನಿದ್ರ ಸತತಂ ರಾಮ ಸುಪ್ತೋಪಿ ಚ ನರೋತ್ತಮ ಸೀತೇತಿ ಮಧುರಾಂ ವಾಣೀಂ ವ್ಯಾಹರನ್ ಪ್ರತಿಬುದ್ಧ್ಯತೆ. ರಾಮ ಭೋಜನವನ್ನು ಸರಿಯಾಗಿ ಮಾಡೋಲ್ಲ, ನಿದ್ರೆ ಮಾಡೋಲ್ಲ, ಆಯಾಸದಿಂದ ಕಣ್ಣಿಡಿದಾಗಲೂ ಹಾ ಸೀತಾ ಅಂತ ಎದ್ಬಿಡ್ತಾನೆ ಎಂಬುದಾಗಿ ಸೀತಾ ವಿರಹದಲ್ಲಿ ರಾಮ ಎಂತಹ ದಾರುಣ ವೇದನೆಯನ್ನು ಪಟ್ಟನೋ ಅಂಥ ವೇದನೆಯನ್ನು ನಾನು ನಿಮ್ಮ ವಿರಹದಲ್ಲಿ ಪಟ್ಟೆ. ನಿಮ್ಮನ್ನು ಕಾಣದೆ, ನಿಮ್ಮನ್ನು ನೋಡದೆ, ನೀವಿಲ್ಲದೆ ನಾನಿರುವುದಕ್ಕೆ ಸಾಧ್ಯವಾ ಗೋಪಿಕೆಯರೇ ಎಂಬುದಾಗಿ ಕೃಷ್ಣ ಹೇಳಿದಾಗ ಆಗ ಕೃಷ್ಣ ಹೇಳ್ತಾನೆ, ಅದೆಲ್ಲ ಉಂಟು, ನಿಮ್ಮ ಮೇಲೆ ನನಗೆ ಪ್ರೇಮ ಉಂಟು, ನಿಮ್ಮ ಮೇಲೆ ನನಗೆ ವ್ಯಾಮೋಹ ಉಂಟು. ಆದರೆ ಅದು ನಿಮಗೆ ತಿಳಿದದ್ದು ಹೇಗೆ? ನಿಮಗೆ ಯಾಕೆ ಗೊತ್ತಾಯ್ತಿದು? ನಿಮ್ಮ ಮೇಲಿನ ಪ್ರೇಮದಿಂದ ನಾನು ಹುಚ್ಚಾಗಿದ್ದೀನಿ ಅಂತ ನಿಮಗೆ ಹೇಗೆ ತಿಳಿಯಿತು? ಕೃಷ್ಣ, ನಿನ್ನೆ ನೋಡಿದ್ರೆ ಗೊತ್ತಾಗಲ್ವಾ? ಹೇಗೆ ಗೊತ್ತಾಯಿತು? ಮಣಿವಣ್ಣ, ಮಣಿವಣ್ಣ ನೀಲ ರತ್ನದಂತೆ ಇದ್ದಾನೆ ಈ ಪರಮಾತ್ಮ. ಒಂದು ನೀಲ ರತ್ನವನ್ನು ಒಡಿಬೇಕಂತೆ. ಒಡೆದ್ರೆ ಅದರ ಒಳಭಾಗದಲ್ಲಿ ನೀಲಕಾಂತಿ ಇದೆಯಲ್ಲ, ಹೊರಗಡೆ ಎಲ್ಲ ಆಕ್ಸಿಡೇಷನ್ ಎಲ್ಲ ಆಗಿಬಿಟ್ಟು ಅದು ಮಸ್ಕಾಗಿ ಹಾಕ್ಬಿಟ್ಟಿರುತ್ತೆ. ಅದರ ಮೇಲುಗಡೆ ಈ ಮಲಿನತೆ ಎಲ್ಲ ಸೇರ್ಕೊಂಡ್ಬಿಟ್ಟಿರುತ್ತೆ. ಅದು ಒಡೆದ ತಕ್ಷಣ ಒಳಗಡೆ ಒಂದು ನೀಲ ಪ್ರಕಾಶ ಇರುತ್ತಲ್ಲ, ಆ ರೀತಿಯಾದ ಮೈಬಣ್ಣ ಉಳ್ಳವನು ಮಣಿವಣ್ಣ. ಈ ಕೃಷ್ಣ ಪರಮಾತ್ಮನ ದಿವ್ಯಮಂಗಳ ವಿಗ್ರಹ ಪರಮ ಪಾರದರ್ಶಕವಾಗಿದೆ. ಬ್ಯೂಟಲಿ ಟ್ರಾನ್ಸ್ಪರೆಂಟ್ ಅಂತಾಳೆ ಆಂಡಾಳ್. ಪಾರದರ್ಶಕವಾಗಿದೆಯಂತೆ ಇವನ ದಿವ್ಯಮಂಗಳ ವಿಗ್ರಹ. ನಿನ್ನ ಶರೀರವೇ ತೋರಿಸ್ತಾ ಇದೆ, ನಿನ್ನ ಹೃದಯದ ಒಳಗಡೆ ನಮ್ಮ ಮೇಲಿರುವ ವ್ಯಾಮೋಹವನ್ನು ನಿನ್ನ ದಿವ್ಯಮಂಗಳ ವಿಗ್ರಹ ತೋರಿಸ್ತಾ ಇದೆಯಲ್ಲ. ಕಪ್ಪಾಗಿದ್ದಾನೆ, ನೀಲ ಬಣ್ಣ ತುಂಬಿದೆ ಅಂದ್ರೇನು? ಒಳಗಡೆ ನೀರಿರುವ ಮೋಡ ಕಪ್ಪಾಗಿರುತ್ತೆ. ನೀನು ನೀಲವರ್ಣದಿಂದ ಪೂರ್ಣವಾಗಿದೆಯಾ ಅಂದರೆ ಆ ಒಳಗಡೆ ಇರುವ ರಸ ಯಾವುದು? ನಮ್ಮ ಮೇಲಿನ ಪ್ರೇಮದ ರಸ.
ಆ ಪ್ರೇಮರಸ ತುಂಬಿ ಮಣಿವಣ್ಣ ನೀಲರತ್ನದಂತೆ ನೀನಿದೆಯಾ. ಆ ನಿನ್ನ ದಿವ್ಯಮಂಗಳ ವಿಗ್ರಹವೇ ನಮಗೆ ನೀನು ನಮ್ಮ ಮೇಲಿಟ್ಟ ಪ್ರೇಮವನ್ನು ತೋರಿಸಿಕೊಡುತ್ತದೆಯಲ್ಲವಾ. ನಾವೆಲ್ಲರೂ ಹುಚ್ಚಾಗಿ ಹೀಗೆ ಮನೆ ಮನೆಗೆ ಅಲೆದು ನಿನ್ನ ಮುಂದೆ ಅಂಗಲಾಚುವಂತೆ ನಮ್ಮನ್ನ ಆಕರ್ಷಣೆ ಮಾಡಿದ್ದು ಇದೇ ಅಲ್ಲವಾ. ಮಣಿವಣ್ಣ ಮಾಲೆ ಮಣಿವಣ್ಣ ಎಂಬುದಾಗಿ ಆ ಕೃಷ್ಣನನ್ನ ಸಂಬೋಧನೆ ಮಾಡ್ತಾಳೆ ಇವಳು. ಅದು ನಮಗೆ ಮಾತ್ರವ, ಶ್ರೀ ಮಹಾಲಕ್ಷ್ಮಿಗೆ ಹುಚ್ಚಿಡಿಸಿದ್ಯಂತೆ. ಪರಮಾತ್ಮನ ಈ ನೀಲಮೇಘ ಶ್ಯಾಮಲವಾದ ಈ ವರ್ಣ ಆಳ್ವಾರ್ ಹಾಡ್ತಾರೆ. ಪನಿಮಲರಾಳ್ ವಂದಿರಕ್ಕೊಮ್ಮಾರ್ವನ್ ನೀಲಮೇ ನಿಮಣಿವಣ್ಣನ್. ಪನಿಮಲರಾಳ್ ಸುಂದರವಾಗಿ ಅಲ್ಲಲ್ಲೇ ಇಬ್ಬನಿ ಕುಳಿತಂತಹ ಅದ್ಭುತವಾಗಿ ಅರಳಿದ ತಾವರೆಯ ಹೂವಿನಲ್ಲಿ ಇರುವವಳು ಆ ಶ್ರೀ ಮಹಾಲಕ್ಷ್ಮಿ. ಕಮಲವಾಸಿನಿ ಪದ್ಮೇ ಸ್ಥಿತ ಎಂಬುದಾಗಿ ಅವಳನ್ನು ಕೊಂಡಾಡ್ತೀವಲ್ಲವ. ಅಂತಹ ತಾವರೆಯ ಹೂವಿನಲ್ಲಿರುವ ಶ್ರೀ ಮಹಾಲಕ್ಷ್ಮಿ ಪರಮಾತ್ಮನನ್ನು ನೋಡಿದ್ಲಂತೆ. ಇವನನ್ನು ನೋಡಿದ್ಮೇಲೆ ಛೀ, ಈ ತಾವರೆ ಹೂ ಏನೂ ಚೆನ್ನಾಗಿಲ್ಲ, ಅಲ್ಲಿ ಒತ್ತಾ ಇದೆ, ಇಲ್ಲಿ ಹಿಂಸೆ ಆಗ್ತಾ ಇದೆ, ಇದು ಚೆನ್ನಾಗಿಲ್ಲ ಅಂಥೇಳಿ ಅದನ್ನು ಬಿಟ್ಬಿಟ್ಟು ಬಂದು ಇವನ ವಕ್ಷಸ್ಥಳದಲ್ಲಿ ವಾಸ ಮಾಡಿಬಿಟ್ಲಂತೆ. ಪನಿಮಲರಾಳ್ ಒಂದು ಇರುಕ್ಕುಮ್ಮಾರ್ವನ್. ಪನಿಮಲರಾಳ್ ಸುಂದರವಾದ ತಾವರೆಯಲ್ಲಿರುವ ಶ್ರೀ ಮಹಾಲಕ್ಷ್ಮಿ ಅಲ್ಲಿಂದ ಬಂದುಬಿಟ್ಟು ಇರುಕ್ಕುಂ ಇವನ ವಕ್ಷಸ್ಥಳದಲ್ಲೇ ನಿತ್ಯವಾಸ ಮಾಡಿಬಿಟ್ಲಂತೆ. ಹಿಂದಕ್ಕೆ ಹೋಗಲೇ ಇಲ್ವಂತೆ. ಕಾರಣ ಏನು? ಆ ತಾವರೆಗಿಂತ ಇವನ ಹೃದಯ ಕಮಲ ಬಹಳ ಭೋಗ್ಯವಾಗಿದೆಯಂತೆ, ಅತ್ಯಂತ ಆಪ್ಯಾಯಮಾನವಾಗಿದೆಯಂತೆ. ಪನಿಮಲರಾಳ್ ಒಂದಿರುಕ್ಕುಂ ಅಲ್ಲ, ಒಂದು ಇರುಕ್ಕುಂ ಮಾರ್ವನ್, ಹಿಂತಿರುಗಿ ಹೋಗಲೇ ಇಲ್ಲ, ಶಾಶ್ವತವಾಗಿ ಇಲ್ಲೇ ನೆಲೆಸಿದಳಲ್ಲ. ಆ ರೀತಿ ತಾವರೆಯ ಹೂವಿನಲ್ಲಿರುವವಳು ಕೂಡ ಅದನ್ನು ಬಿಟ್ಟು ಇವನ ಬಳಿಗೆ ಬರುವಂತೆ ಆಕರ್ಷಣೆ ಮಾಡಿದ ನೀಲವರ್ಣ ಮಣಿವಣ್ಣ ಎಂಬುದಾಗಿ ಹಾಡ್ತಾಳೆ ಇವಳು. ಆ ಪರಮಾತ್ಮ ಮಾಲಾಯ್ ಪಿರಂದ ನಂಬಿಯೈ ಮಾಲೆ ಶಯ್ಯಂ ಮಣಾಳನೈ ಎಂಬಂತೆ ಗೋಪಿಕೆಯರ ಮೇಲೆ ಅಸೀಮವಾದ ಪ್ರೇಮ ಉಳ್ಳವನಾಗಿ ಆ ಗೋಪಿಕೆಯರು ತನಗಾಗಿ ಹುಚ್ಚಾಗಿ ಅಲೆಯುವಂತೆ ಮಾಡಿದ ಅಂತ ನಾಚ್ಯಾರ್ಕೃಮಣಿಯಲ್ಲಿ ಆಂಡಾಳೆ ಹಾಡ್ತಾಳಲ್ಲವ. ಈಗ ಆ ವರ್ಣವನ್ನ ಕೊಂಡಾಡ್ತಾಳೆ. ಮಾಲೆ ಮಣಿವಣ್ಣ, ನೀಲ ವರ್ಣದಲ್ಲಿ ಇರುವವನು ಕೃಷ್ಣ ಪರಮಾತ್ಮ, ನೀಲಮೇಘ ಶ್ಯಾಮನಾದವನು ಆ ಪರಮಾತ್ಮ. ಆ ನೀಲವರ್ಣಕ್ಕೆ ಕಾರಣ ಇವರ ಮೇಲಿನ ಪ್ರೇಮ ರಸ ಒಳಗೆ ತುಂಬಿಕೊಂಡದ್ದರಿಂದ. ಹಾಗೆ ಆ ಕೃಷ್ಣ ಹೇಳ್ತಾನೆ, ಅದು ಸರಿ, ನಮ್ಮಮ್ಮ ಇದೆಲ್ಲ ಹೇಳ್ತಾ ಇದ್ಲು. ಎಂದು ಮೆನಕ್ಕಿನಿಯಾನೈ ಎನ್ಮಣಿವಣ್ಣನೈ. ನಮ್ಮಮ್ಮ ಯಶೋದೆ ಇದೆಲ್ಲ ಹೇಳಿ ನನ್ನ ಮುದ್ದು ಮಾಡ್ತಾಳೆ, ಎತ್ಕೊಳ್ತಾಳೆ, ಮುದ್ದು ಮಾಡ್ತಾಳೆ. ನೀಲವರ್ಣ ಎಂಬುದಾಗಿ, ಮಣಿವಣ್ಣ ಎಂಬುದಾಗಿ ನಮ್ಮಮ್ಮ ನನಗೆ ಹೇಳ್ತಾಳೆ. ಅಮ್ಮ ಮುದ್ದಿಗೆ ಹೇಳ್ತಾಳೆ ಅಂದರೆ ಪ್ರಿಯತಮೆಯರಾದ ನೀವು ಅದನ್ನೇ ಹೇಳ್ತೀರಲ್ಲ ಅಂತ. ನಿಮ್ಮ ಅಮ್ಮನಿಗೆ ಆ ವರ್ಣ ಉಚ್ಚರಿಸ್ಬೇಕಾದ್ರೆ ಇನ್ನು ನಮ್ಮ ಪಾಡೇನು ಅಂತಾರೆ ಗೋಪಿಕೆಯರು. ಹಾಗೆ ತನ್ನ ಸೌಂದರ್ಯಾತಿಶಯತೆಯಿಂದ ಅಪೂರ್ವವಾದ ಸೌಕುಮಾರ್ಯ ಲಾವಣ್ಯದಿಂದ ಗೋಪಿಕೆಯರನ್ನ ಹುಚ್ಚಾಗಿಸಿದಂತಹ ಆ ಕೃಷ್ಣ ಪರಮಾತ್ಮನ ನೀಲಮೇಘ ಶ್ಯಾಮಲ ವರ್ಣವನ್ನು ಮಣಿವಣ್ಣ ಎಂಬುದಾಗಿ ಆಂಡಾಳೆ ಹೇಳ್ತಾಳೆ. ಕೃಷ್ಣ, ನಿನಗೆ ವ್ಯಾಮೋಹ ಇದೆಯೋ ಬಿಟ್ಟಿದೆಯೋ, ನಮ್ಮ ಮೇಲೆ ಪ್ರೇಮ ಇದೆಯೋ ಬಿಟ್ಟಿದೆಯೋ, ಪ್ರೇಮ ಇಲ್ಲದೆ ಹೋದರೂ ಕೂಡ ನಿನ್ನನ್ನು ನಾವು ಬಿಡಲಾರೆವು. ಕಾರಣ ಈ ನಿನ್ನ ವರ್ಣ ನಮ್ಗೆ ಅಷ್ಟು ಹುಚ್ಚಿಡಿಸಿದೆ. ಮಾಲೆ ಮಣಿವಣ್ಣ ಎಂಬುದಾಗಿ ನಿನ್ನ ಹೃದಯದ ವ್ಯಾಮೋಹವೆಲ್ಲವೂ ಕೂಡ ನಿನ್ನ ನೀಲ ವರ್ಣದಲ್ಲಿ ವ್ಯಕ್ತವಾಗ್ತಿದೆಯಲ್ಲ ಎಂದಾಗ ಕೃಷ್ಣ ಕೇಳ್ತಾನೆ, ನನ್ನ ಸೌಂದರ್ಯವನ್ನು ಸೌಕುಮಾರ್ಯವನ್ನು ವರ್ಣಿಸುವುದಕ್ಕಾಗಿ ಬಂದಿರಾ ಇಲ್ಲ ಬೇರೆ ಏನಾದರೂ ಕೇಳಕ್ಕೆ ಬಂದ್ರ? ಏನೋ ಕೇಳ್ತಾ ಇದ್ರಿ, ಈಗ ಅದೆಲ್ಲ ಹೊರಟೋಯ್ತು. ನನ್ನ ಸೌಂದರ್ಯವನ್ನು ವರ್ಣನೆ ಮಾಡ್ತಾ ಇದ್ದೀರಲ್ಲ, ಇದಕ್ಕಾಗಿಯೇ ನೀವು ಬಂದದ್ದು. ನೀವು ಬಂದ ಕಾರ್ಯವನ್ನು ಹೇಳಿ, ಅದನ್ನು ತಿಳಿಸಿ. ನೀವೇನೋ ಕೇಳ್ತಾ ಇದ್ರಲ್ಲ, ಯಂ ಬಂದ ಕಾರ್ಯಂ ಆರಾಯಂದು ಎಂದಿರಿ. ಈಗ ವಿಚಾರಿಸ್ತೀನಿ, ನೀವು ಏನು ಕಾರ್ಯಕ್ಕೆ ಬಂದ್ರಿ, ಏನು ಕೇಳ್ತಾ ಇದ್ದೀರಾ ಅಂತ ಅದನ್ನೇ ಹೇಳಿ ಎಂದಾಗ, மார்கழி நீராடுவான் மேலையார் ಶೈವನಗಳು ವೆಂಡುವನ ಕೆಟ್ಟಿಯೇಲ್. ಕೃಷ್ಣ ಪರಮಾತ್ಮ ನಾವು ಬಂದದ್ದು
ಧನುರ್ಮಾಸದ ಸ್ನಾನಾರ್ಥವಾಗಿ ಮಾರ್ಗಶಿರ ಮಾಸದಲ್ಲಿ ನೀರಾಡುವ ವ್ರತವನ್ನು ಮಾಡಬೇಕು. ವ್ರತಾಂಗ ಸ್ನಾನವನ್ನು ನಾವುಗಳು ಮಾಡಬೇಕು. ಊರವರೆಲ್ಲರೂ ಕೂಡ ಆ ಗೋಕುಲದಲ್ಲಿ ಇರ್ತಕ್ಕಂತಹ ಗೋಪರೆಲ್ಲರೂ ಕೂಡ ಒಂದು ವ್ರತವನ್ನು ಸಂಕಲ್ಪಿಸಿ ಆ ಕಾರ್ಯಕ್ಕಾಗಿ ನಮ್ಮನ್ನು ನಿಯಮನ ಮಾಡಿದ್ದಾರೆ. ಅವರಿಗಾಗಿ ಆ ವ್ರತವನ್ನು ನಾವು ಮಾಡಬೇಕು. ನಮ್ಮ ಅಂತರಂಗ ಏನಾದರೂ ಇರಲಿ, ಆ ಹಿರಿಯರ ಮಾತನ್ನು ಪಾಲಿಸಿ ಅವರಿಗಾಗಿ ಅವರು ನಿಯಮನ ಮಾಡಿದ ವ್ರತವನ್ನು ಪಾಲಿಸಬೇಕಲ್ವಾ. ಆ ವ್ರತದ ಸ್ನಾನಾರ್ಥವಾಗಿ ನಮಗೆ ಕೆಲವು ಉಪಕರಣಗಳು ಬೇಕು. ಆ ವ್ರತ ಮಾಡೋಕ್ಕೆ ನಮಗೆ ಕೆಲವು ಉಪಕರಣಗಳು ಬೇಕು. ಆ ವ್ರತದ ಜವಾಬ್ದಾರಿಯನ್ನು ನಿನಗೆ ತಾನೇ ವಹಿಸಿದ್ದಾರೆ. ಗೋಪವೃದ್ಧರು ಏನು ಹೇಳಿದ್ರು? ಕ್ಷಾಮ ಬಂದಿದೆ, ಗೊಲ್ಲ ಬಾಲಿಕೆಯರು ವ್ರತ ಮಾಡಬೇಕು. ಆ ವ್ರತದ ಮೇಲ್ವಿಚಾರಣೆಯನ್ನು ಕೃಷ್ಣ ವಹಿಸ್ಕೋಬೇಕು ಅಂತ ತಾನೇ ಹೇಳಿದ್ದಾರೆ. ಈಗ ನಮ್ಮೆಲ್ಲರ ಮೇಲ್ವಿಚಾರಣೆ ನಮಗೇನು ಬೇಕು, ಎಷ್ಟೊತ್ತಿಗೆ ಹೇಳಬೇಕು, ಎಷ್ಟೊತ್ತಿಗೆ ಬರಬೇಕು, ಎಷ್ಟೊತ್ತಿಗೆ ಸ್ನಾನ ಮಾಡಬೇಕು, ಯಾವಾಗ ವ್ರತ ಮಾಡಬೇಕು, ಇದೆಲ್ಲವನ್ನು ವಿಚಾರಿಸಬೇಕಾದವನು ನೀನಲ್ಲವ. ನಿನ್ನಂತಾನೇ ನಮಗಿಟ್ಟಿದ್ದಾರೆ ಆ ಗೋಪವೃದ್ಧರು. ಆದ್ದರಿಂದ ನಿನ್ನ ಮನೆ ಬಾಗಿಲಲ್ಲಿ ಬಂದು ನಿಂತಿದ್ದೀವಿ. ಮಾರ್ಗಳಿ ನೀರಾಡುವಾನ್. ಮಾರ್ಗಳಿ ಇದಕ್ಕೆಲ್ಲ ರಹಸ್ಯಾರ್ಥಗಳು, ಆತ್ಮ ಪರಮಾತ್ಮ ಪರವಾದ ಅರ್ಥಗಳು ಅಪಾರವಾಗಿದೆ. ಮಾರ್ಗಳಿ ನೀರಾಡುವಾನ್, ಧನುರ್ಮಾಸದ ಸ್ನಾನಾರ್ಥವಾಗಿ ವ್ರತಕ್ಕೆ ಬೇಕಾದಂತಹ ಉಪಕರಣಗಳು. ವೇಂಡುವನ ಅಂದರೆ ಅವಶ್ಯಕವಾದ ಬೇಕಾದ ಉಪಕರಣಗಳನ್ನು ಕೇಟಿಯೇಲ್ ನಾವು ಹೇಳ್ತೇವೆ, ನೀನು ಕೇಳುವವನಾಗು. ಮಾಲೆ ಮಣಿವಣ್ಣ ಮಾರ್ಗಳಿ ನೀರಾಡುವಾನ್ ಮೇಲೆಯಾರ್ ಶ್ರೀವನಗಳು ವೇಂಡುವನ ಕೇಟಿಯೇಲ್. ವೇಂಡುವನ ಆ ವ್ರತಕ್ಕೆ ಬೇಕಾದ ಉಪಕರಣಗಳು ಯಾವ್ಯಾವುದು ಎಂಬುದನ್ನೆಲ್ಲ ತಿಳಿಸ್ತೀವಿ. ಕೇಟಿಯೇಲ್ ಅಂತಾಳೆ. ಒಂದು ಮಾತನ್ನು ಒಬ್ಬರು ಕೇಳ್ತಾನೇ ಇದ್ದಾರೆ. ಅವರು ನೋಡಿ, ಕೇಳಿದರೆ ಏನರ್ಥ? ಗಮನ ಕೊಟ್ಟು ಕೇಳಿ, ಆ ಕಡೆ ನೋಡಬೇಡಿ ಅಂತ ಅರ್ಥ. ಹಾಗೆ ಇವರು ಮಾತನ್ನು ಕೇಳೋದಕ್ಕೆ ಅಂತಾನೆ ಕೃಷ್ಣ ಪರಮಾತ್ಮ ಬಂದು ಕೂತಿದ್ದಾನೆ. ಅವನನ್ನು ನೋಡಿ ಕೇಳು ಅಂತಾಳೆ. ತಿರ್ಗಾ ಶಿತ್ತಂಶಿರಾಲೆಯಲ್ಲಿ ಕೇಳಾಯ್ ಎಂಬುದಾಗಿ ಹೇಳ್ತಾಳೆ. ಇಲ್ಲೇನು ಹೇಳ್ತಾಳೆ? ವೇಂಡುವನ ಕೇಟಿಯೇಲ್ ಎಂಬುದಾಗಿ ಹೇಳ್ತಾಳೆ. ಕಾರಣ ಏನು ಅಂದರು ಪೆರಿಯವಾಚಾನ್ ಪಿಳ್ಳೈ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಬೆಳಗಾಗೆದ್ದು ಬಂದಿದ್ದಾರೆ, ಕೃಷ್ಣನಿಗೂ ಬೆಳಗಾಗೆದ್ದು ಸುಪ್ರಭಾತ ಹಾಡಿದ್ದಾರೆ. ಇವರು ಮುಂಜಾವಿನಲ್ಲಿ ಎದ್ದು ಬಂದಿದ್ದಾರಲ್ಲವಾ, ಆಗ ತಾನೇ ನಿದ್ರೆಯಿಂದ ಎದ್ದ ಆ ಕಣ್ಣುಗಳಲ್ಲಿ ಇಷ್ಟೊಂದು ಗೊಲ್ಲ ಬಾಲಿಕೆಯರು ಎದುರಿಗೆ ಬಂದು ನಿಂತಿರೋದನ್ನು ನೋಡ್ತಾನಂತೆ. ಏನು ಸುಂದರವಾಗಿದ್ದಾರೆ. ಅವರ ಆ ವಿರಹ ತಾಪದಲ್ಲಿ ಕೂಡ ಅತಿ ಸುಂದರಿಯರಾಗಿ ಅವರಿದ್ದಾರಂತೆ. ಅವರ ಕಣ್ಣುಗಳನ್ನು, ಅವರ ವಕ್ಷಸ್ಥಳವನ್ನು, ಅವರ ಕಟಿ ಪ್ರದೇಶವನ್ನು, ಅವರ ಭಾವಭಂಗಿಯನ್ನು ಇದನ್ನೆಲ್ಲ ನೋಡ್ತಾ ಇದ್ದಾನಂತೆ. ನಮ್ಮನ್ನೆಲ್ಲ ಆಮೇಲೆ ನೋಡ್ತೀಯಂತೆ, ನಮ್ಮ ಮಾತು ಮೊದಲು ಕೇಳು ಅಂತ ವೆಂಡುವನ ಕೆಟ್ಟಿಯಲ್ ರಸವಾಗಿ ವ್ಯಾಖ್ಯಾನ ಮಾಡ್ತಾರೆ. ಗೋಪಿಕೆಯರು ಕಾಮ ಪ್ರೇಮದಿಂದ ತಾನೇ ಕೃಷ್ಣನ ಬಳಿಗೆ ಬಂದಿದ್ದಾರೆ. ಆ ಶೃಂಗಾರ ಭಾವನೆಗೆ ಅನುಗುಣವಾದ ವ್ಯಾಖ್ಯಾನ. ನಮ್ಮ ಸೌಂದರ್ಯವನ್ನೆಲ್ಲ ನೀನು ಆಮೇಲೆ ಅನುಭವಿಸ್ತೀಯಂತೆ. ಈಗ ನಾವು ಯಾಕೆ ಬಂದ್ವಿ ಅನ್ನೋದನ್ನು ಮೊದಲು ಕೇಳು. ಯಾಕೆ ಬಂದ್ವಿ ಹೇಳಿ ಅಂತ ಹೇಳಿದಾಗ ಕೃಷ್ಣ ಪರಮಾತ್ಮ ಮಾರ್ಗಳಿ ನೀರಾಡುವಾನ್, ಧನುರ್ಮಾಸದ ಸ್ನಾನಾರ್ಥವಾಗಿ ನಾವು ಬಂದಿದ್ದೇವೆ ಪರಮಾತ್ಮ ಅಂತಾಳೆ. ಏನು ಧನುರ್ಮಾಸದ ಸ್ನಾನವ, ಧನುರ್ಮಾಸದ ವ್ರತವ, ಮಾರ್ಗಶಿರ ವ್ರತವ, ಅದೇನು ಕೇಳೇ ಇಲ್ವಲ್ಲ, ನನಗೆ ಗೊತ್ತೇ ಇಲ್ವಲ್ಲ ಅಂತಾನೆ ಪರಮಾತ್ಮ. ಕೃಷ್ಣ ನಿನಗೆ ತಿಳಿಯದಷ್ಟು ಅಪ್ರಸಿದ್ಧವಾದದ್ದ ಇದು, ಅಷ್ಟು ನಿನ್ನ ಹೆಸರೂ ಕೇಳದೇ ಇರೋಷ್ಟು ಅಪ್ರಸಿದ್ಧವಾದ ವ್ರತವ ಇದು ಅಂತ ಕೇಳ್ತಾರೆ. ಆಗ ಕೃಷ್ಣ ಹೇಳ್ತಾನೆ, ಹಾಗಾದರೆ ಜ್ಯೋತಿಷ್ಠೋಮ, ಕೃಚ್ಛಚಾಂದ್ರಾಯಣ, ಅಶ್ವಮೇಧ ಆ ರೀತಿ ಇದೇನಾದರೂ ಪ್ರಸಿದ್ಧವಾ ಅಂತ ಕೇಳಿದ. ಕೃಷ್ಣ ನಮ್ಮನ್ನು ನೋಡಿ ಮಾತಾಡು, ನಾವೆಲ್ಲ ಹೇಗಿದ್ದೀವಿ? ಆ ಜ್ಯೋತಿಷ್ಠೋಮ ಅಶ್ವಮೇಧಾದಿ ಯಾಗಗಳಲ್ಲಿ ಏನು ಮಾಡ್ತಾರೆ? ಸ್ವರ್ಗ ಬೇಕು, ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ, ಸ್ವರ್ಗವನ್ನು ಬಯಸುವವನು ಜ್ಯೋತಿಷ್ಠೋಮ ಯಾಗವನ್ನು ಮಾಡಬೇಕು ಅಂತ ಹೇಳಿದೆ. ಆ ರೀತಿ ಕಾಮ್ಯ ಕರ್ಮಗಳಾಗಿ ತಮಗೆ ಬೇಕಾದ ಏನೇನೋ ಆಸೆಗಳನ್ನು ಪೂರೈಸಿಕೊಳ್ಳುವುದಕ್ಕಾಗಿ ಆ ಯಜ್ಞ ಯಾಗಾದಿಗಳನ್ನು ಮಾಡೋ ಹಾಗ ನಾವು ಕಾಣಿಸ್ತೀವಿ ನಿನ್ನ ಕಣ್ಣಿಗೆ. ನಾವು ಬಯಸಿದ್ದು ಏನನ್ನ? ನಾವು ಸ್ವರ್ಗವನ್ನು ಬಯಸಿದ್ವಾ?
ಮತ್ತೊಂದನ್ನು ಬಯಸಿದ್ವಾ? ಬ್ರಹ್ಮ ಪದವಿ ಬಯಸಿದ್ವಾ? ಪರಮಶಿವನ ಪದವಿ ಬಯಸಿದ್ವಾ? ಇಂದ್ರ ಪದವಿ ಬಯಸಿದ್ವಾ? ನಾವು ಏನನ್ನು ಬಯಸಿದೆವು? ನಮಗೆ ಯಾವ ಕಾಮನೆಗಳು ಇಲ್ಲ. ನಮ್ಮ ಕಾಮನೆಯೆಲ್ಲ ನೀನೇ. ಅನ್ಯ ಪ್ರಯೋಜನವನ್ನು ಅಪೇಕ್ಷೆ ಪಡದೆ ನಿನ್ನ ಕೈಂಕರ್ಯವನ್ನೇ ಅಪೇಕ್ಷೆ ಪಟ್ಟು ಬಂದ ಅನನ್ಯ ಪ್ರಯೋಜನರಾದ ನಮ್ಮನ್ನು ನೋಡಿ ಕಾಮ್ಯಕರ್ಮಗಳ ಹಾಗೆ ಪ್ರಸಿದ್ಧಿಯ ಅಂತ ಕೇಳ್ತಾ ಇದೆಯಲ್ಲ, ಇದು ನಿನಗೆ ಚೆನ್ನಾಗಿದೆಯಾ? ಆ ಯಾಗಗಳಲ್ಲೆಲ್ಲ ಏನು ಮಾಡ್ತಾರೆ? ಪಶು ವಿಶಂಸನ, ಕುದುರೆಗಳನ್ನು, ಹಸುಗಳನ್ನು, ಗೋಮೇಧ, ಅಶ್ವಮೇಧ ಇತ್ಯಾದಿಗಳದನ್ನು ಕಡಿದು ಅದರ ವಪೆಯನ್ನು ತೆಗೆದು ಛಾಗಸ್ಯ ವಪಃ ಎಂಬುದಾಗಿ ಆಡು ಮೇಕೆಗಳನ್ನು ಕಡಿದು ಅದರ ವಪೆಯನ್ನು ತೆಗೆದು ಹೋಮ ಮಾಡ್ತಾರೆ. ಹಸು ಕರುಗಳನ್ನು ಸಾಕುವ ನಮಗೆ ಅವುಗಳನ್ನು ಕೊಂದು ಹೋಮ ಮಾಡೋದು ನಮಗೆಲ್ಲಿ ಗೊತ್ತಿದೆ ಕೃಷ್ಣ? ನಾವು ಅವುಗಳನ್ನು ಕಾಯುವ ಗೋಪಾಲಕರು. ಕೊಂದು ಯಜ್ಞ ಮಾಡುವವರು ನಾವಲ್ಲ ಅಂತ. ಪಶು ಸಂಗೋಪನೆ ಮಾಡುವ ನಮಗೆ ಪಶು ವಿಶಂಸನ ಕೃತ್ಯ ನಮಗೆ ತಿಳಿದಿದೆಯಾ? ಆ ಕಾಮ್ಯಕರ್ಮಗಳನ್ನು ಮಾಡುವ ಹಾಗ ನಮ್ಮ ಮುಖ ಇದೆ. ಏನು ಕೇಳ್ತಾ ಇದೆಯಾ ಕೃಷ್ಣ? ಸರಿ, ಕಾಮ್ಯಕರ್ಮಗಳನ್ನು ಮಾಡುವವರು ನೀವಲ್ಲ, ಯಜ್ಞಯಾಗಾದಿಗಳನ್ನು ಮಾಡುವವರು ನೀವಲ್ಲ. ಅಂದರೆ ವೇದದ ಕರ್ಮಕಾಂಡ ಭಾಗದಲ್ಲಿ ಹೇಳಿದ ಯಜ್ಞಾದಿಗಳಂತೆ ನಿಮ್ಮ ಮಾರ್ಗಶಿರ ವ್ರತ ಪ್ರಸಿದ್ಧವ ಅಂದ. ಅದಕ್ಕೂ ಇದಕ್ಕೂ ಎಲ್ಲಿ ಸಂಬಂಧ? ಅದೆಲ್ಲ ಕಾಮ್ಯ, ಅವರಿಗೆ ಬೇಕಾದ ಕಾಮನೆಗಳನ್ನು ಪೂರೈಸ್ಕೊಳ್ಳೋದಕ್ಕೆ ಮಾಡೋದು. ನಾವುಗಳಾದರೂ ನಮಗೆ ಸಾಧನವೂ ನೀನೇ, ಫಲವೂ ನೀನೇ ಆಗಿರುವಾಗ ನಾವು ಕಾಮ್ಯಕರ್ಮದ ಬಗ್ಗೆ ನಮಗೆಲ್ಲಿಯ ಪರಿಚಯ? ತೂಯೋಮಾಯ್ ವಂದೋಮ್ ಅಂತ ಮುಂಚೆನೇ ಹೇಳ್ಬಿಡ್ತೀವಿ. ಪರಮ ಪರಿಶುದ್ಧರು, ಸ್ವಪ್ರವೃತ್ತಿ ಪೂರ್ವಕವಾದ ಏನನ್ನೂ ಮಾಡದವರು, ಸ್ವಾರ್ಥಕ್ಕಾಗಿ ಯಾವ ಫಲವನ್ನು ಬಯಸದವರು. ಹೀಗಿರುವ ನಮ್ಮನ್ನು ನೋಡಿ ಕಾಮ್ಯಕರ್ಮದ ಹಾಗೆ ಪ್ರಸಿದ್ಧವ ಅಂತ ಕೇಳ್ತೀಯಲ್ಲ ಎಂದಾಗ ಸರಿ, ಅದು ಬಿಟ್ಟೆ. ಹಾಗಾದರೆ ನಿಮಗೆ ಮುಮುಕ್ಷುಗಳ ಧ್ಯಾನ ವಿಧಿಯಂತೆ ಪ್ರಸಿದ್ಧವಾ ನಿಮ್ಮ ಮಾರ್ಗಶಿರ ವ್ರತ? ಅಂದರೆ ಏನು? ಭಕ್ತಿ ಯೋಗದಲ್ಲಿ ಹೇಳಲ್ಪಟ್ಟ 32 ಬ್ರಹ್ಮವಿದ್ಯೆಗಳಂತೆ ಪ್ರಸಿದ್ಧವ ಅಂತಾನೆ. ಅದು ಕಾಮ್ಯ ಆಗೋಯ್ತು. ಇದು ಮುಮುಕ್ಷು, ಮೋಕ್ಷವನ್ನು ಅಪೇಕ್ಷೆ ಪಡುವವರು, ಭಕ್ತಿಯೋಗ ನಿಷ್ಠರಾದವರು ಈ 32 ಬ್ರಹ್ಮವಿದ್ಯೆಗಳನ್ನು ಅದು ಹೇಳುತ್ತೆ ಉಪನಿಷತ್ತುಗಳು. ಅದರಲ್ಲಿ ಯಾವುದಾದ್ರೂ ಒಂದು ವಿದ್ಯೆಯನ್ನು ಅನುಸಂಧಾನ ಮಾಡಿ ಉಪಾಸನೆ ಮಾಡಿ ಆ ಮುಮುಕ್ಷುಗಳು ಮೋಕ್ಷವನ್ನು ಪಡೀತಾರೆ. ಹಾಗೆ ಆ ಮುಮುಕ್ಷುಗಳು ಅದು ಧ್ಯಾನ, ಉಪಾಸನೆ. ಅಂತಹ ಆ ಧ್ಯಾನ ವಿಧಿಗಳಂತೆ ಅದ್ಯಾವು? ದಹರ ವಿದ್ಯಾ, ಭೂಮವಿದ್ಯಾ, ಅಕ್ಷಿವಿದ್ಯಾ, ಮಧುವಿದ್ಯಾ, ಪರ್ಯಂಕ ವಿದ್ಯಾ, ಭೂಮವಿದ್ಯಾ, ಒಂದು 32 ಇದೆಯಲ್ಲ, ಅದರಂತೆ ಇದೇನಾದರೂ ಪ್ರಸಿದ್ಧವಾ ಅಂದ. ಕೃಷ್ಣ, ನಾಸ್ತಿಕರ ಹಾಗೆ ಹೇಗೆ ಮಾತಾಡ್ತಾ ಇದೆಯಾ? ನಮಗೆ ಯಾವ ವಿದ್ಯೆಯೂ ಗೊತ್ತಿಲ್ಲ, ಯಾವ ಧ್ಯಾನವೂ ಗೊತ್ತಿಲ್ಲ, ಏನನ್ನೂ ಮಾಡುವವರು ನಾವಲ್ಲ. ನಾರಾಯಣನೇ ನಮಕ್ಕೆ ಪರೆದರುವ ಎಂಬುದಾಗಿ ನಾರಾಯಣನಾದಂತಹ ಪರಮಾತ್ಮನೇ ನಮಗೆ ಬೇಕಾದ ಪುರುಷಾರ್ಥವನ್ನು ಕೊಡುವವನು ಎಂದು ನಂಬಿ ಬಂದ ನಮ್ಮ ಈ ಆಚರಣೆಗೆ ಯಾವ ವಿಧಿಯೋ, ಯಾವ ಶ್ರುತಿಯೋ, ಯಾವ ಸ್ಮೃತಿಯೋ ಇದು ಯಾವುದೂ ಹೇಳಿದ್ದಲ್ಲ. ಮತ್ತು ಯಾರೂ ಹೇಳದೆ ಹೇಗೆ ಮಾಡ್ತೀರ? ಪ್ರಬಲ ಪ್ರಮಾಣ ಸಿದ್ಧವಾದದ್ದು ಅಂತಾಳೆ. ಪ್ರಮಾಣ ಸಿದ್ಧವಾದದ್ದ ಯಾರೂ ಹೇಳಿದ್ದಲ್ಲ, ಎಲ್ಲರೂ ಅನುಷ್ಠಾನ ಮಾಡಿ ಫಲವನ್ನು ಪಡೆದದ್ದು. ಕಣ್ಮುಂದೆ ಸಾಕ್ಷಿ ಇದೆ. ಇದಕ್ಕೆ ವೇದ ಯಾಕೆ ಬೇಕು? ಉಪನಿಷತ್ತು ಯಾಕೆ ಬೇಕು? ಇನ್ನೊಂದು ಏನು ಬೇಕು? ಒಂದು ಪಾರಿವಾಳ ತನ್ನ ಮರದ ಕೆಳಗೆ ಬಂದವನನ್ನು ತನ್ನ ಪ್ರಾಣವನ್ನು ಕೊಟ್ಟು ರಕ್ಷಣೆ ಮಾಡಿತ್ತಲ್ಲ, ಆ ಪಾರಿವಾಳ ಏನಾದರೂ ವೇದ ಓದಿತ್ತಾ? ಉಪನಿಷತ್ತು ಓದಿತ್ತಾ? ವ್ಯಾಸ ವಸಿಷ್ಠರ ಬಳಿ ಗುರುಕುಲ ವಾಸ ಮಾಡಿತ್ತಾ? ಏನು ಮಾಡಿತ್ತದು? ಏನನ್ನು ಬಯಸದೆ ಏನನ್ನ ಕಲಿತಿತ್ತು. ಆದರೆ ತನ್ನ ಮನೆಗೆ ಬಂದವನನ್ನು ರಕ್ಷಣೆ ಮಾಡಿ ಕಾಪಾಡಬೇಕು ಎಂಬತಕ್ಕಂತಹ ಶರಣಾಗತ ರಕ್ಷಣೆ ಎಂಬ ಶರಣಾಗತಿಯ ಮಹಿಮೆ ಅದಕ್ಕೆ ತಿಳಿದಿತ್ತಲ್ವ. ಸ್ವಾಮಿ ಪರಾಶರ ಭಟ್ಟರ್ ಒಂದು ದಿನ ಬೇರೆಯ ಪಕ್ಕದ ಊರಿಗೆ ಅವರಿಗೆ ಹೋಗಿರ್ತಾರೆ ಕಾರ್ಯಾರ್ಥವಾಗಿ. ಹಾಗೆ ಹೋದಾಗ ಅವರು ಹಿಂತಿರುಗಿ ಬರುವ ಕಾಲಕ್ಕೆ ಬಹಳ ಸಾಯಂಕಾಲ ರಾತ್ರಿ ಆದದ್ದರಿಂದ ಅಂದು ಒಬ್ಬನ ಬೇಡನ ಗುಡಿಸಲಿನಲ್ಲಿ ರಾತ್ರಿ ಇರ್ತಾರೆ. ಹಾಗೆ ಇದ್ದಾಗ ಆಗ ಬೇಡ ಬರ್ತಾನೆ, ಅಲ್ಲಿ ಇರ್ತಾರೆ, ಭೋಜನ ಗೀಜನ ಇಲ್ಲ, ಇವರಲ್ಲಿ ಇರ್ತಾರೆ. ಆಗ ಆ ಬೇಟೆಗಾರ ಬಂದಾಗ ಕೇಳ್ತಾರೆ, ಇವತ್ತೇನು ವಿಶೇಷ? ಯಾರನ್ನಾದ್ರೂ ನೋಡಿದ್ರೆ ಇವತ್ತೇನು ವಿಶೇಷ, ಎನಿಥಿಂಗ್ ಸ್ಪೆಷಲ್ ಎಂಬುದಾಗಿ ಕೇಳ್ತೀವಲ್ಲ, ಆ ರೀತಿ ಆ ಬೇಡನನ್ನು ಕೇಳ್ತಾರೆ. ಆಗ ಅವನು ಹೇಳ್ತಾನೆ, ಇವತ್ತೊಂದು ವಿಚಿತ್ರವಾದ ಅನುಭವ ಆಯಿತು ಅಂತಾನೆ. ಏನು ವಿಚಿತ್ರವಾದ ಅನುಭವ ಅಂತ ಕೇಳ್ತಾರೆ. ನಾನು
ಒಂದು ಮೊಲದ ಮರಿಯನ್ನು ಬೇಟೆಯಾಡಿದೆ. ಆ ಮೊಲದ ಮರಿಯನ್ನು ನಾನು ಹಿಡ್ಕೊಂಡು ಬರಬೇಕಾದ್ರೆ ಆ ತಾಯಿ ಮೊಲ ಹಿಂದಿಂದೇನೇ ಬಂದು ಆರ್ತನಾದ ಮಾಡ್ತಾ 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 ನನ್ನ ಕಾಲನ್ನೇ ಸುತ್ತಿ ಬಂತು. ಅದು ನನ್ನ ಕಾಲನ್ನು ಕಟ್ಟಿದಾಗ ನನಗೆ ಮನಸ್ಸು ಕೇಳಿದೆ, ಆ ಹಿಡಿದಿದ್ದ ಮರಿಯನ್ನು ಬಿಟ್ಬಿಟ್ಟೆ ಅಂತ. ಆಶ್ಚರ್ಯ ಪಡ್ತಾರಂತೆ ಪರಾಶರ ಭಟ್ಟರು. ಆ ಮೊಲಕ್ಕೆ ಇವನ ಕಾಲ ಕಟ್ಟು ಶರಣಾಗತಿ ಮಾಡು ಅಂತ ಯಾರಾದರೂ ಹೇಳ್ಕೊಟ್ಟಿದ್ರ? ಶರಣಾಗತಿ ಮಾಡಿದವನಿಗಾಗಿ ಅನುಗ್ರಹ ಮಾಡಬೇಕು ಅಂತ ಈ ಬೇಡನಿಗೆ ಯಾರಾದರೂ ಹೇಳ್ಕೊಟ್ಟಿದ್ರ? ಎರಡೂ ಇಲ್ವಲ್ಲ. ಎರಡು ಶರಣಾಗತಿಯ ಅರಿವೇ ಇಲ್ಲದೆ, ಜ್ಞಾನವೇ ಇಲ್ಲದೆ ಶರಣಾಗತಿ ಕೆಲಸ ಮಾಡ್ತಲ್ಲ. ಆ ಮೊಲಕ್ಕೆ ಗೊತ್ತಿದೆಯಾ ಶರಣಾಗತಿ ತತ್ವ? ಬೇಡನಿಗೆ ಗೊತ್ತಿದೆಯಾ ಶರಣಾಗತಿ ತತ್ವ? ಆದರೆ ಏನೂ ಅರಿಯದೆ ಆ ಮೊಲ ಕಾಲು ಕಟ್ಟಿದಾಗ ಅದು ಅದರ ನೋವನ್ನು ಕಂಡು ಸಹಿಸಲಾರದೆ ಅದಕ್ಕಾಗಿ ಮನಕರಗಿ ಅದರ ಮರಿಯನ್ನು ಒಬ್ಬ ಬೇಡ ಬಿಟ್ಬಿಟ್ಟ ಅಂದರೆ ಸರ್ವಜ್ಞನಾದ ಪರಮಾತ್ಮನ ಕಾಲ ಕಟ್ಟಿದರೆ ಅದು ಇನ್ನೇನೇನು ಪರಮಾತ್ಮ ನಮಗೆ ಕೊಡಲಾರ. ಅಜ್ಞನಾದ ಒಬ್ಬ ಬೇಡನಿಗೆ ಅರಿವೇ ಇಲ್ಲದ ಒಂದು ಮೃಗ ಕಾಲು ಕಟ್ಟಿದಾಗ ಇವನು ಅದಕ್ಕೆ ಅನುಗ್ರಹ ಮಾಡಿದ ಮೇಲೆ ಸರ್ವಜ್ಞನಾದ ಪರಮಾತ್ಮನ ಕಾಲನ್ನು ನಾವು ಕಟ್ಟಿದರೆ ನಮಗೆ ಪರಮಾತ್ಮ ಅನುಗ್ರಹ ಮಾಡಲಾರನ? ಇದಕ್ಕೆ ಯಾವ ವೇದ ಬೇಕು, ಯಾವ ಶ್ರುತಿ ಬೇಕು, ಯಾವ ಪುರಾಣ ಬೇಕು, ಏನು ಬೇಕು? ಇದನ್ನು ಮಾಡಿದ್ದನ್ನು ಕಂಡಿದ್ದೀವಿ, ಹಾಗೆ ನಾವು ಮಾಡ್ತಾ ಇದ್ದೀವಿ. ಇದು ವ್ಯಾಸ ಅವದತೆ, ಪರಾಶರ ಉವಾಚ, ವಿಶ್ವಾಮಿತ್ರ ಉವಾಚ, ಇದರಿಂದೆಲ್ಲ ಬಂದದ್ದಲ್ಲ. ಕಪೋತದ ಅನುಷ್ಠಾನ ಇದು ನಮಗೆ ಸ್ವರೂಪ ಸಿದ್ಧ ಅಂತಾಳೆ. ಸ್ವಾಭಾವಿಕವಾಗಿ ಬಂದದ್ದು ಆತ್ಮಸ್ವರೂಪದಲ್ಲಿ ಇದು ಇದೆ. ಪರಮಾತ್ಮನಿಗೆ ದಾಸಭೂತವಾದದ್ದು ಆತ್ಮ, ಪರಮಾತ್ಮನಿಗೆ ಪರತಂತ್ರವಾದದ್ದು ಈ ಆತ್ಮ. ಆದ್ದರಿಂದ ಆ ಪರಮಾತ್ಮನನ್ನು ಅನವರತ ಆಶ್ರಯಣ ಮಾಡಿ ಅವನಿಗಾಗಿಯೇ ಇರುವುದು ಆತ್ಮನ ಸ್ವರೂಪವೇ ವಿನಃ ಇದು ಮತ್ತಾವುದರಿಂದಲೂ ಬಂದದ್ದು ಅಲ್ಲ ಪರಮಾತ್ಮ. ಆದ್ದರಿಂದ ಹಿರಿಯರಾದವರು ಯಾರಿಗೆಲ್ಲ ಪರಮಾತ್ಮದ ತತ್ವದ ಅರಿವು ಏರ್ಪಟ್ಟಿದೆಯೋ, ಯಾರಿಗೆ ಭಗವತ್ ವಿಷಯದಲ್ಲಿ ಜ್ಞಾನವಿದೆಯೋ ಅವರೆಲ್ಲ ಏನು ಮಾಡ್ತಾರೆ? ಬಂದರೆ ಇನ್ನು ಕಾಲು ಕಟ್ತಾರೆ. ಅವರು ಮಾಡಿದ್ದನ್ನು ನಾವು ಮಾಡಿದ್ವಿ, ಅವರು ನಮಗೆ ಪ್ರಮಾಣ. ನೀನು ಹೇಳಿದೆಯಲ್ಲ ಕರ್ಮಕಾಂಡ, ಜ್ಞಾನಕಾಂಡ, ಭಕ್ತಿಯೋಗ, ಅದನ್ನೆಲ್ಲ ಕೇಳಬೇಡ. ಹಿರಿಯರು ಜ್ಞಾನಿಗಳಾದವರು ನಿನ್ನ ಪಾದಗಳನ್ನು ಆಶ್ರಯ ಮಾಡಿದ್ದಾರೆ, ನಿನ್ನಲ್ಲಿ ಶರಣಾಗತಿ ಮಾಡಿದ್ದಾರೆ, ಅದೇ ನಮಗೆ ಪ್ರಮಾಣ. ಮೇಲೆ ಯಾರ್ ಶೈವನಗಳು ಒಂದು ಮಾತು ಹೇಳಿಬಿಟ್ರು. ಮೇಲೆ ಯಾರು ಜ್ಞಾನಿಗಳಾದವರು ಏನು ಮಾಡಿದ್ರು ನಾವು ಅದನ್ನು ಮಾಡ್ತೀವಿ. ಮೇಲೆ ಯಾರ್ ಶೈವನಗಳು ಎಂಬುದಾಗಿ ಹೇಳ್ತಾಳೆ. ಹಿರಿಯರಾದವರು ಜ್ಞಾನಿಗಳಾದವರು ಏನು ಮಾಡಿದ್ರೋ ನಾವು ಅದನ್ನು ಮಾಡ್ತೀವಿ. ಮಹಾಜನೋ ಏನ ಗತಃ ಸ ಪಂಥಾಹ, ಮಹಾತ್ಮರಾದವರು ಜ್ಞಾನಿಗಳಾದವರು ಯಾವ ಮಾರ್ಗದಲ್ಲಿ ಹೋಗ್ತಾರೆ ಅದೇ ನಮಗೆ ಮಾರ್ಗ ಎಂಬುದಾಗಿ ಶಾಸ್ತ್ರಗಳೇ ಹೇಳಿದೆಯಲ್ಲವ. ನೀನೇನು ಹೇಳಿದೆ ಗೀತೆಯಲ್ಲಿ? ಯದ್ಯದಾಚರತಿ ಶ್ರೇಷ್ಠ ತತ್ತದೇವ ಇತರೋ ಜನಾ. ಜ್ಞಾನಿಗಳಾದ ಶ್ರೇಷ್ಠರು ಏನು ಮಾಡ್ತಾರೋ ಅದನ್ನು ಲೋಕದಲ್ಲಿರೋರು ಅನುವರ್ತನೆ ಮಾಡ್ತಾರೆ ಎಂದೆ. ಜ್ಞಾನಿಗಳಾದವರು ಏನು ಮಾಡ್ತಾರೆ? ನಿನ್ನ ಕಾಲು ಹಿಡಿತಾರೆ, ನಾವು ಅದನ್ನೇ ಮಾಡಿದ್ದೀವಿ. ಇದು ಯಾವ ವ್ರತವೂ ಅಲ್ಲ. ನಿನ್ನ ಉಪನಿಷತ್ತು, ಜ್ಞಾನಕಾಂಡ, ಕರ್ಮಕಾಂಡ ಅದೆಲ್ಲ ನೀನೇ ಇಟ್ಕೋ, ನಮಗದೆಲ್ಲ ಗೊತ್ತಿಲ್ಲ. ನಾವು ಕೇವಲ ದನಗಳನ್ನು ಕಾಯುವ ಗೊಲ್ಲಬಾಲಕಿಯರು. ನಮಗೇನು ಗೊತ್ತು? ಕೃಷ್ಣ ಬೇಕಾದರೆ ಕೃಷ್ಣನ ಕಾಲು ಹಿಡಿ, ಇಷ್ಟೇ ನಮಗೆ ಗೊತ್ತಿರೋದು. ನಾವು ಬಂದು ನಿನ್ನ ಪಾದ ಹಿಡಿದವು ಎಂಬುದಾಗಿ ದೇವಿ ಆಂಡಾಳ್ ಮಾರ್ಗಳಿ ನೀರಾಡುವಾನ್. ಮಾರ್ಗಳಿ ನೀರಾಟಂ ಎಂಬುದನ್ನು ಹಿರಿಯರು ಆಶ್ರಯ ಮಾಡಿದ್ದು. ಅವರ ಆಚರಣೆ, ಅವರ ಅನುಷ್ಠಾನ ನಮಗೆ ಪ್ರಮಾಣ. ವೇದ ಏನು ಹೇಳ್ಬಿಡ್ತು? ಧರ್ಮಜ್ಞ ಸಮಯ ಪ್ರಮಾಣಂ ವೇದಾಂಶ್ಚ. ವೇದಗಳು ಪ್ರಮಾಣ. ಅದಕ್ಕಿಂತ ಪ್ರಬಲ ಪ್ರಮಾಣ ಯಾವುದು? ಜ್ಞಾನಿಗಳಾದವರ ಅನುಷ್ಠಾನ ಮೊದಲು ಪ್ರಮಾಣ, ಆಮೇಲೆ ವೇದಗಳು ಪ್ರಮಾಣ. ಆ ವೇದದಲ್ಲೂ ಏನಾದರೂ ಸಂದೇಹ ಬಂದರೆ ಅದ ಏನಿದೆ? ಕರ್ಮ ವಿಚಿಕಿತ್ಸಾವ ವೃತ್ತ ವಿಚಿಕಿತ್ಸಾವ ಸ್ಯಾತ್ ಏತತ್ರ ಬ್ರಾಹ್ಮಣ ಸಂವರ್ಷಿಣಃ ಅಂತ ಆ ವೇದದಲ್ಲೇ ಸಂದೇಹ ಬಂದರೆ ಅಲ್ಲಿರೋ ಜ್ಞಾನಿಗಳನ್ನು ಕೇಳಬೇಕು, ಅವರ ಪ್ರಮಾಣ. ಆದ್ದರಿಂದ ಅಂತಹ ಜ್ಞಾನಿಗಳಾಗಿ ಪರಮಾತ್ಮನ ನಾಮವನ್ನು ನಾವು ಹೇಳ್ತೇವೆ. ಯಾಕೆ? ತಿರುಮಾಲ್ ನಾಮಂ ನಾನುಂ ಸೊನ್ನೇನ್ ನಮರು ಮೊರೆವೆನ್
ತಿರುಮಂಗ ಆಳ್ವಾರ ಹೇಳ್ತಾರೆ, ನಾ ಪರಮಾತ್ಮನ ನಾಮ ಹೇಳ್ತೇನೆ, ನೀವು ಹೇಳಿ ಅಂತಾರೆ, ನಾವು ಹೇಳ್ತೀವಿ ಅಷ್ಟೇ. ಆ ಹಿರಿಯರಾದವರು, ಜ್ಞಾನಿಗಳಾದವರು ಏನು ಹೇಳ್ತಾರೋ ಆ ನಿರ್ದುಷ್ಟವಾದ ಶಾಸ್ತ್ರಗಳು ಕೂಡ ಅವರು ಹಿರಿಯರು ಏನು ಹೇಳ್ತಾರೆ ಅದನ್ನು ಮಾಡು ಅಂತ ಹೇಳ್ತಿದೆ. ನಾವು ಹಿರಿಯರಾದವರು, ಜ್ಞಾನಿಗಳಾದವರು ಮಾಡಿದ್ದನ್ನು ಮಾಡ್ತಾ ಇದ್ದೀವಿ. ಶಾಸ್ತ್ರ ಹೇಳಿದೆ ಜ್ಯೋತಿಷ್ಠೋಮ ಯಾಗ ಮಾಡು ಅಂತ. ಆ ಜ್ಯೋತಿಷ್ಠೋಮ ಯಾಗ ಮಾಡಿದಾಗ ಫಲ ಬರುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ. ಶರೀರ ವಿಯೋಗ ಆದಮೇಲೆ ಅದು ಏರ್ಪಡಬೇಕು. ಆದರೆ ಶರಣಾಗತಿ ಮಾಡಿದ ಕೂಡಲೇ ಫಲವನ್ನು ಪಡೆದವರು ಎಷ್ಟು ಜನ ಇದ್ದಾರಲ್ವ. ಆದ್ದರಿಂದ ನಮಗೆ ಇಲ್ಲಿ ಯದ್ಯದಾಚರತಿ ಶ್ರೇಷ್ಠ ಎಂಬುದಾಗಿ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ ಎಂದೇ ಅಲ್ಲವ. ಅಂತಹ ಜ್ಞಾನಿಗಳನ್ನು ನೋಡಿ ನಾವು ನಿನ್ನಲ್ಲಿ ಶರಣಾಗತರಾಗಿ ಆತ್ಮಗಳನ್ನು ನಿನ್ನಲ್ಲಿ ಸಮರ್ಪಣೆ ಮಾಡಿಕೊಂಡವರು ನಾವು ಯಾಕೆ ಮಾಡ್ತೀವಿ? ವಿಟ್ಟು ಸಿತ್ತರ್ ತಂಗಳ್ ದೇವರೆವರು ವಿಪ್ಪರೇಲ್ ವಿಟ್ಟು ಸಿತ್ತನ್ ವಿರುಂಬಿಯ ಸೊಲ್ ಎಂಬುದಾಗಿ ನಮಗೆ ಆಚಾರ್ಯರು ತಂದೆಯೂ ಆದಂತಹ ಆ ವಿಷ್ಣು ಚಿತ್ತರ್ ಪೆರಿಯಾಳ್ವಾರ್ ನಿನ್ನ ಪಾದವನ್ನು ಹಿಡಿದ್ರು, ನಿನ್ನ ಪಾದಕ್ಕೆ ಮಂಗಳಾಶಾಸನ ಮಾಡಿದ್ರು, ನೀನು ಅವರಿಗೆ ಕೃಪೆ ಮಾಡ್ತಾ ಇದೀಯಾ, ನೀನು ಅವ್ರು ಕರೆದಾಗಲೆಲ್ಲ ಬರ್ತೀಯಾ. ಅವರು ಹೇಳಿದ್ರು ಹಿರಿಯರು, ಅದರಾಗಿ ನಾವು ಮಾಡ್ತಾ ಇದ್ದೀವಿ. ನೀನು ಪರಮಾತ್ಮ ಅಂತ ನಿನ್ನ ಹತ್ರ ಬಂದಿಲ್ಲ, ನಮ್ಮ ಆಚಾರ್ಯರು ನಮಗೆ ಗುರುಸ್ಥಾನೀಯರು ಆದವರು ನಿನ್ನನ್ನು ತೋರಿಸಿದ್ರು, ನಿನ್ನ ಪಾದ ಹಿಡಿಯಿದ್ರು, ನಾವು ಬಂದು ಹಿಡಿದ್ವಿ. ಆಚಾರ್ಯನ ಅನುಗ್ರಹದಂತೆ, ಆಚಾರ್ಯರ ಆಜ್ಞೆಯಂತೆ ನಾವು ಪಾಲಿಸ್ತಾ ಇದ್ದೀವಿ. ನಿನ್ನನ್ನು ಪರದೇವತೆ ಎಂಬುದಾಗಿಯೂ ನಿನಗೆ ವಾಚಕ ನಾರಾಯಣನೆಂದು ನಾವು ನಿನ್ನನ್ನು ಆಧರಿಸುತ್ತಿರುವುದು ವೇದಶಾಸ್ತ್ರ ಸಿದ್ಧಾಂತ ಅಲ್ಲ. ನಮ್ಮ ಆಚಾರ್ಯರು ನಿನ್ನನ್ನು ತೋರಿಸಿದ್ರು, ನಿನ್ನ ಬಳಿಗೆ ಬಂದಿದ್ದೀವಿ. ಇಷ್ಟೇ. ಮೇಲೆಯಾರ್ ಶೈವನಗಳು ವೆಂಡುವನ ಕೆಟ್ಟಿಯೇಲ್ ಎಂಬುದಾಗಿ ಭಾಗವತೋತ್ತಮರಾದ ಜ್ಞಾನಿಗಳ ಅನುಷ್ಠಾನವೇ ನಮಗೆ ಪ್ರಮಾಣ. ಅವರು ಮಾಡಿದ್ದಾರೆ, ನಾವು ಮಾಡ್ತೀವಿ. ಗೋಕುಲದಲ್ಲಿ ಗೋಪಕನಿಕೇರು ಮಾಡಿದ್ರು, ಅವರನ್ನು ನಾವು ಅನುಕಾರ ಮಾಡ್ತಿದ್ದೀವಿ ಅಷ್ಟೇ. ಅದೇ ನಮಗೆ ಇರುವುದು ಎಂಬುದಾಗಿ ಆ ಕೃಷ್ಣ ಪರಮಾತ್ಮನನ್ನು ಮಾರ್ಗಳಿ ನೀರಾಡುವಾನ್ ಎಂಬುದಾಗಿ ಮಾರ್ಗಶಿರ ಮಾಸದಲ್ಲಿ ಕೃಷ್ಣ ಪರಮಾತ್ಮನ ಸಂಶ್ಲೇಷಕ್ಕಾಗಿ ಇವರು ಆಗಮಿಸಿದ ಆತ್ಮ ಪರಮಾತ್ಮ ಸಂಶ್ಲೇಷದ ರಹಸ್ಯಾರ್ಥದಲ್ಲಿ ಆಂಡಾಳ್ ಕೇವಲ ಪರಮಾತ್ಮನ ಪಾದಗಳನ್ನು ಹಿಡಿದು ಅವನ ಕೃಪೆಯಿಂದಲೇ ಇದು ದೊರೆಯುವುದು ಎಂಬುದನ್ನು ಮೇಲೆಯಾರ್ ಶೈವನಗಳು ಎಂಬುದರಿಂದ ಹೇಳ್ತಾರೆ. ಅಂದರೆ ಏನು? ಅವನ ಕೃಪೆ, ಅವನ ಕೃಪೆಯೇ ಸಾಧನ ಎಂಬುದನ್ನು ಜ್ಞಾನಿಗಳು ತೋರಿಸ್ಕೊಟ್ಟಿದ್ದಾರೆ, ನಮಗೆ ಹೇಳ್ಕೊಟ್ಟಿದ್ದಾರೆ. ಅದರಂತೆ ನಾವು ನಡ್ಕೊಳ್ತಾ ಇದ್ದೀವಿ. ಹಾಗಾದರೆ ಅದನ್ನೆಲ್ಲ ನೀವು ಮಾಡಲ್ವಾ? ನಮಗೆ ಬೇಕಿಲ್ಲ ಕೃಷ್ಣ. ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ ಅದೆಲ್ಲ ಯಾಕೆ ಬೇಕು? ನಮಗೆ ಅದನ್ನೆಲ್ಲ ಮಾಡೋಕ್ಕೆ ಶಕ್ತಿ ಇಲ್ಲ ಅಂತಲ್ಲ, ಶಕ್ತಿ ಇದ್ದರೂ ಮಾಡಲ್ಲ. ಕಾರಣ ಏನು? ಅದೆಲ್ಲ ಅಹಂಕಾರ ಮಮಕಾರಗಳಿಗೆ ಕಾರಣ. ನಾನು ಮಾಡ್ತಾ ಇದ್ದೀನಿ, ನಾನು ಕರ್ಮಯೋಗನಿಷ್ಠ, ನನ್ನ ಕರ್ಮಯೋಗದ ಫಲವಾಗಿ ಇದು ಸಿಕ್ತು ಅಂತ ಸ್ವಪ್ರವೃತ್ತಿ ಅಹಂಕಾರ ಮಮಕಾರಗಳಿಗೆ ಕಾರಣ. ಆ ಸ್ವಪ್ರವೃತ್ತಿಯನ್ನು ಬಿಡುವುದೇ ಶರಣಾಗತಿ. ಸ್ವಪ್ರವೃತ್ತಿ ನಿವೃತ್ತಿರೇವ ಶರಣಾಗತಿ ಎಂಬುದಾಗಿ ಆ ಸ್ವಪ್ರವೃತ್ತಿಗಳೆಲ್ಲವನ್ನು ಬಿಟ್ಟವು, ನಿನ್ನ ಪಾದವನ್ನು ಹಿಡಿದೆವು. ಆ ರೀತಿ ನಿನ್ನ ಪಾದವನ್ನೇ ಹಿಡಿದು ನೀನೇ ಸಾಧನ, ನೀನೇ ಫಲ ಎಂಬುದು ನಮಗೆ ಸ್ವರೂಪ. ಹಾಗೆ ಬಂದ ನಮ್ಮನ್ನು ಅಂಗೀಕಾರ ಮಾಡುವುದು ನಿನಗೆ ಸ್ವರೂಪ. ಆದ್ದರಿಂದ ಬಂದೆವು ಪರಮಾತ್ಮ. ಇದೇ ನಮ್ಮ ಮಾರ್ಗಳಿ ನೀರಾಟ್ಟಂ. ಮೇಲ್ನೋಟದಲ್ಲಿ ಗೋಪವೃದ್ಧರಿಗಾಗಿ ವ್ರತ, ಆದರೆ ನಿನ್ನನ್ನು ಪಡೆಯುವುದೇ ನಮ್ಮ ಉದ್ದೇಶ. ಅದಕ್ಕೆ ಸಾಧನವೂ ನೀನೇ, ಅದರ ಫಲವೂ ನೀನೇ ಎಂಬುದಾಗಿ ಕೃಷ್ಣ ಪರಮಾತ್ಮನನ್ನು ನೋಡಿ ಆಂಟಾಳ್ ಒಳಗಿನ ಆಂತರ್ಯವನ್ನು ಹೇಳ್ತಾಳೆ. ಮೇಲೆಯಾರ್ ಶೈವನಗಳು ವೆಂಡುವನ ಕೆಟ್ಟಿಯೇಲ್. ಸರಿ, ಏನೇನು ಬೇಕು ಹೇಳಿ ಕೇಳ್ದ. ಆಯ್ತಮ್ಮ, ಹಿರಿಯರ ಅನುಷ್ಠಾನವನ್ನು ನೀವು ಅನುಕರಣ ಮಾಡ್ತಾ ಇಲ್ಲಿವರೆಗೂ ಬಂದಿದ್ದೀರಾ. ಅಂತೂ ಏನೋ ಮಾರ್ಗಶಿರ ಮಾಸದ ವ್ರತ ಅಂತ ಒಂದಿದೆ ಅಂತ ಒಪ್ಕೋತೀನಿ. ಆಯಿತು, ಹೇಳಿ ಏನು ಬೇಕು ಅದಕ್ಕೆ. ಪರಮಾತ್ಮ ನಿನ್ನನ್ನು ಪಡೆಯುವುದಕ್ಕೆ ಈ ವ್ರತ ನಮಗೊಂದು ನೆಪವಾಯಿತು. ಆ ನೆಪದಿಂದ ಆ ವ್ರತವನ್ನು ನಾವು ಮಾಡಬೇಕು, ಅದನ್ನು ಬಿಡಬಾರ್ದು. ಗೋಪವೃದ್ಧರ ದೃಷ್ಟಿಯಲ್ಲಿ ಕೃತಜ್ಞತಾಪೂರ್ವಕವಾಗಿ ಆ ವ್ರತವನ್ನು ನಾವು ಮಾಡಲೇಬೇಕಲ್ಲವ. ಆದ್ದರಿಂದ ಅದನ್ನು ನಾವು ಮಾಡ್ತೇವೆ. ಅದಕ್ಕಾಗಿ ಬೇಕಾದ ಉಪಕರಣಗಳನ್ನು ಕೇಳು. ಏನು ಬೇಕು?
ஞாலத்தையெல்லாம் நடுங்க முரல்வன பாலன்ன வண்ணத்துன் ಪಂಚಸನ್ನಿಯಮೇ. ஞಾಲத்தைಯೆல்லாம் ಇಡೀ ಭೂಮಂಡಲವನ್ನೆಲ್ಲ ನಡುಗಿಸುವಂತೆ ಮುರಲ್ವನ ಮೊಳಗತಕ್ಕಂತಹ ಪಾಲನ್ನ ಬಣ್ಣತ್ತು ಒಳ್ಳೆ ಹಾಲಿನ ಬಣ್ಣದಿಂದ ಕಂಗೊಳಿಸುವ ಉನ್ ನಿನ್ನ ಕೈಯಲ್ಲಿರುವ ಪಾಂಚಸನ್ನಿಯಮೇ ಪಾಂಚಜನ್ಯದಂತಹ ಶಂಗಂಗಳ್ ಅಪಾರವಾದ ಶಂಖಗಳು ಬೇಕು. ಶಂಗಂ ಅಂತ ಒಂದನ್ನು ಹೇಳಲಿಲ್ಲ, ಪಾಂಚಜನ್ಯ ಒಂದು. ಅದರಂತೆ ಇಲ್ಲಿ ಎಷ್ಟು ಜನ ಇದ್ದೀವಿ? 5 ಲಕ್ಷ ಕುಟುಂಬದಲ್ಲಿ ಎಷ್ಟು ಹೆಣ್ಮಕ್ಳಿದ್ದೀವಿ? ನಮ್ಗೆ ಎಲ್ಲರಿಗೂ ಬೇಕು ಶಂಗಂಗಳ್. ಯಾವಾಗಲೂ ತನಗೆ ಮಾತ್ರ ಎಂಬುದು ಗೋದಾದೇವಿಗೆ ಇಲ್ಲವೇ ಇಲ್ಲ. ದೇವಿ ಆಂಡಾಳ್ ಎಲ್ಲರ ಮಂಗಳವನ್ನು ಬಯಸ್ತಾಳೆ. ಶಂಗಂಗಳ್ ಎಲ್ಲರಿಗೆ ಅದನ್ನು ಕೊಡುವ ಕೃಪೆ ಮಾಡು. ಭೂಮಂಡಲವನ್ನೆಲ್ಲ ನಟಿಗಿಸುವಂತೆ ಮೊಳಗುವ ಒಳ್ಳೆಯ ಧವಳಕಾಂತಿಯಿಂದ ಕಂಗೊಳಿಸುವ ನಿನ್ನ ಕೈಯಲ್ಲಿರುವ ಪಾಂಚಜನ್ಯದಂತಹ ಶಂಖಗಳು ಬೇಕು. ಆ ಶಂಖ ಪ್ರತಿಕೂಲರಾದವರನ್ನೆಲ್ಲ ಅದು ನಡುಗಿಸುತ್ತದೆ. ಅದು ನಮಗಾಗಬಾರ್ದು, ಮಂಗಳವನ್ನು ಉಂಟು ಮಾಡಬೇಕು. ಆ ಶಂಖದ ಜೊತೆ ಇವರು ಜಗಳ ಆಡ್ತಾರೆ. 3 ಹೊತ್ತು ಪರಮಾತ್ಮನ ಅದರಾಮೃತವನ್ನು ನೀನು ಒಬ್ಬನೇ ಪಾನ ಮಾಡ್ತೀಯಲ್ಲ, ನಾವಿಲ್ಲಿ ಇಲ್ವಾ ಪ್ರೇಯಸಿಯರು ಎಂಬುದಾಗಿ ಆ ಶಂಖದ ಜೊತೆ ಈ ಗೋಪಿಕೆಯರು ಜಗಳ ಆಡ್ತಾರಂತೆ. ಆಮೇಲೆ ಆ ಶಂಖವನ್ನು ಕೊಂಡಾಡ್ತಾರೆ. ಶಂಕರಯ ಉನ್ಸಲ್ವಂ ಶಾಲವಳಹಿಯರೆ. ಎಷ್ಟಲ್ಲ ಆ ಶಂಖದ ಜೊತೆಯಲ್ಲಿ 10 ಪಾಶರಗಳಲ್ಲಿ ನಾಚ್ಯಾರ್ ತಿರುಮಳಿಯಲ್ಲಿ ಆಂಡಾಳ್ ಕರುಪ್ಪೂರಂ ನಾರುಮೋ ಕಮಲಪ್ಪೂ ನಾರುಮೋ ತಿರುಪ್ಪವಳ ಚವ್ವಾಯ್ದಾನ್ ತಿರುಕ್ಕುಮೋ ಎಂಬುದಾಗಿ 10 ಪಾಶರಗಳಲ್ಲಿ ಶಂಖದ ಜೊತೆ ಸಂವಾದ. ಕೊನೆಗೆ ಏನು ಹೇಳ್ತಾರೆ? 16,000 ಮಂದಿ ಇಲ್ಲಿ ನಿಂತಿದ್ದಾರೆ. ಹಾಗಿರುವಾಗ ಕೃಷ್ಣನ ಬಾಯಿ ಅಮೃತವನ್ನು ನೀನು ಮಾತ್ರ ಪಾನ ಮಾಡ್ತಿದೆಯಲ್ಲ, ಇದು ನಿನಗೆ ನ್ಯಾಯವ ಅಂತ ಆ ಶಂಖದ ಜೊತೆ ಮೇಲೆ ಜಗಳ ಆಡ್ತಾರೆ. ಹೀಗೆಲ್ಲ ಇವರು ಆ ಶಂಖದ ಭಾಗ್ಯವನ್ನು ಕಂಡು ಆ ಭಾಗ್ಯಕ್ಕಾಗಿ ಹಾತೊರೆದವರಲ್ಲವ ಅಂತಹ ಆ ಪಾಂಚಜನ್ಯದಂತಹ ಶಂಖಗಳು ನಮಗೆ ಬೇಕು, ಹಲವು ಶಂಖಗಳು ನಮಗೆ ಬೇಕು ಎಂಬುದಾಗಿ ಹೇಳ್ತಾಳೆ. ಆಮೇಲೆ ಏನು ಬೇಕು? ಶಾಲಪ್ಪೆರುಂ ಪರೆಯೇ. ಶಾಲಪ್ಪೆರುಂ ಪರೆಯೇ ಅತಿ 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 ದೊಡ್ಡದಾದಂತಹ ಪರೈ ಅಂದರೆ ನಗಾರಿಯಂತಹ ವಾದ್ಯ. ವ್ರತ ಮಾಡಕ್ಕೆ ಹೋಗುವಾಗ ಅದನ್ನು ನುಡಿಸ್ತಾನ ಹೋಗಬೇಕು. ಅಂತಹ ಪರೈ ಎಂಬ ಅತಿ ದೊಡ್ಡದಾದ ಶಾಲಪ್ಪೆರುಂ ಪರೆಯೇ. ಪಾಂಚಜನ್ಯದ ಶಬ್ದ ಏನು ಕೇಳಿಸುತ್ತೆ, ಆದರೆ ಎಲ್ಲರನ್ನ ಎಚ್ಚರಿಸಿ ಎಲ್ಲರೂ ಎದ್ದು ವ್ರತಾಚರಣೆಗೆ ಬರಬೇಕಾದ್ರೆ ಆ ದೊಡ್ಡದಾದ ಶಬ್ದವನ್ನು ಉತ್ಪತ್ತಿ ಮಾಡುವ ಆ ವಾದ್ಯ ನಮಗೆ ಬೇಕು. ಶಾಲಪ್ಪೆರುಂ ಪರೆಯೇ ಅದೆಲ್ಲ ಪರೆಯಾಯಿತು. ಆಮೇಲೆ ನಾವು ವ್ರತ ಮಾಡಕ್ಕೆ ಹೊರಡುವಾಗ ನಮಗೆ ಮಂಗಳಾಶೀರ್ವಾದ ಮಾಡಬೇಕಲ್ವ? ಗೋಪಿಕೆಯರೇ, ವ್ರತ ಮಾಡ್ತೀರಾ? ಒಳ್ಳೆಯದಾಗಲಿ, ಮಂಗಳವಾಗಲಿ. ನಿಮ್ಮ ವ್ರತಕ್ಕೆ ಯಾವ ವಿಘ್ನವೂ ಬಾರದಿರಲಿ. ನಿಮ್ಮ ವ್ರತ ಮಂಗಳಕರವಾಗಿ ಪರಿಪೂರ್ಣವಾಗಿ ಫಲವನ್ನು ಪಡೆಯಲಿ ಅಂತೇಳಿ ನಮ್ಗೆ ಆಶೀರ್ವಾದ ಮಾಡೋರು ಬೇಕಲ್ವ? ಸ್ವಸ್ತಿ ವಾಚನ ಮಾಡೋರು ಬೇಡವಾ? ಪಲ್ಲಾಂಡಿ ಶೈಪಾರೆ ಸ್ವಸ್ತಿ ವಾಚನ ಪರೈ ಎಂಬ ಶಂಖವನ್ನು ನುಡಿಸಿಕೊಂಡು ಆ ಶಂಖವನ್ನು ಮೊಳಗಿಸುತ್ತಾ ವ್ರತಾಚರಣೆಗೆ ನಾವು ಹೊರಡುವಾಗ ನಮಗೆ ಸ್ವಸ್ತಿ ವಾಚನವನ್ನು ಮಾಡುವುದಕ್ಕೆ ಮಂಗಳಾಶಾಸನ ಮಾಡುವವರು ಬೇಕಲ್ಲವ? ಅದನ್ನು ಕೊಡು. ಆಮೇಲೆ ಏನು ಬೇಕು? ಬೆಳಗಿನ ಜಾವ ಎದ್ದು ಬರ್ತೀವಿ, ಇನ್ನೂ ಸೂರ್ಯೋದಯವೇ ಆಗಿರೋಲ್ಲ, ಬೆಳಕೇ ಇರೋಲ್ಲ. ಆದ್ದರಿಂದ ನಮಗೆ ಬೆಳಕು ತೋರಿಸುವುದಕ್ಕೆ ಕೋಲವಿಳಕ್ಕೆ ಸುಂದರವಾದ ಮಂಗಳ ದೀಪಗಳನ್ನು ನಮಗೆ ಕೊಡಬೇಕು. ಆಮೇಲೆ ಏನು ಬೇಕು? ಕೊಡಿಯೇ. ನಾವೆಲ್ಲ ಇಂಥ ಗುಂಪನ್ನು ಸೇರಿದವರು, ಇಂಥ ವ್ರತವನ್ನು ಮಾಡ್ತಾ ಇದ್ದೀವಿ, ನಾವು ಇದಕ್ಕಾಗಿ ಬಂದಿದ್ದೀವಿ ಅಂತ ನಮಗೊಂದು ಚಿಹ್ನೆ ಬೇಡವಾ? ಅದಕ್ಕಾಗಿ ಧ್ವಜಗಳನ್ನು ಕೊಡು. ವಿತಾನಮೇ. ಮೇಲ್ಗಡೆ ಹಿಮ ಸುರಿಯತ್ತೆ, ಧನುರ್ಮಾಸ, ಹಾಗೆ ತಲೆಯ ಮೇಲೆ ಹಿಮ ಸುರಿಯದಂತೆ ಮೇಲ್ವಾಸು ನಡುಚಪ್ರ ಅಂತ ಒಂದಿರುತ್ತೆ. ತಿರುಪತಿ ಬ್ರಹ್ಮೋತ್ಸವದಲ್ಲೆಲ್ಲ ನೋಡಿರ್ತೀರ, 4 ಕಾಲಿರುತ್ತೆ, ಹಿಂದೆನೇ ತಳ್ಕೊಂಡು ಬರ್ತಾರೆ. ಮಳೆ ಗಿಳೆ ಬಂದರೆ ದೇವರನ್ನು ಒಳಗಡೆ ಸೇರಿಸ್ಬಿಡ್ತಾರೆ. ಮೇಲ್ಗಡೆ ನಡುಚಪ್ರ ಅಂತ ಅದಕ್ಕೆ ಹೆಸರು. ಅದು ಮೇಲ್ವಾಸು. ಆ ತಲೆಯ ಮೇಲೆ ಹಿಮಪಾತವಾಗದಂತೆ ಆ ವಿತಾನಮೇ, ವಿತಾನವನ್ನು ನಮಗೆ ಕೊಡಬೇಕು. ಏನೇನು ಬೇಕು? ஞாலத்தையெல்லாம் நடுங்க முரல்வன
பாலன்ன வண்ணத்துன் பஞ்சசன்னியமே போல் மனசங்கங்கள் சாலப் பெரும் பறையே பல்லாண்டிசைப்பாரே ಕೋಲವಿಳಕ್ಕೆ ಕೊಡಿಯೇ ವಿತಾನಮೇ. 6 ಪದಾರ್ಥಗಳನ್ನು ಇಲ್ಲಿ ಆಂಡಾಳ್ ಕೇಳ್ತಾ ಇದ್ದಾಳೆ. ಹೇ ಪರಮಾತ್ಮ, ಇದು 6 ನಮಗೆ ನೀನು ಕೊಡುವ ಕೃಪೆ ಮಾಡಬೇಕು ಎಂಬುದಾಗಿ ಭಕ್ತಾಗ್ರೇಸರರು, ಪ್ರಪನ್ನರಾದವರು ಆದಂತಹವರು ಯಾವ ಶಾಸ್ತ್ರೀಯ ಕರ್ಮವನ್ನು, ನಿತ್ಯ ನೈಮಿತ್ತಿಕ ಕರ್ಮವನ್ನು ಬಿಡದೆ ಪರಮಾತ್ಮನಿಗೆ ಪ್ರಿಯವಾದ ರೀತಿಯಲ್ಲಿ ಆ ಕರ್ಮವನ್ನು ಮಾಡ್ತಾರೆ. ಅಂದರೆ ಏನು? ಶರಣಾಗತಿ ಮಾಡಿದ ಮಾತ್ರಕ್ಕೆ ಸಂಧ್ಯಾವಂದನೆ ತರ್ಪಣಾದಿ ಶ್ರಾದ್ದವನ್ನೆಲ್ಲ ಬಿಡಬೇಕು ಅಂತಿಲ್ಲ. ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡಬೇಕು. ಮಾಡಿ ಪರಮಾತ್ಮನಿಗೆ ಅರ್ಪಣೆ ಮಾಡಿ ಪರಮಾತ್ಮನ ಕೃಪೆಯನ್ನೇ ಪ್ರಾರ್ಥಿಸಬೇಕಲ್ಲವಾ? ಅಂತಹ ಆ ಆಶ್ರಿತರನ್ನು ತನ್ನ ಪರತ್ವ ಸೌಲಭ್ಯಗಳಿಂದ ರಕ್ಷಣೆ ಮಾಡತಕ್ಕಂತಹ ಮಾಲೆ ಆ ಪರಮಾತ್ಮ. ಅಂತಹ ಆ ಪರಮಾತ್ಮನನ್ನು ಅವನಲ್ಲಿ ಹೋಗಿ ಶರಣಾಗತಿ ಮಾಡಿದಾಗ ಏನು ಕೇಳ್ತೀವಿ? ಪಾಲನ್ನ ವಣ್ಣತ್ತು ಉನ್ ಪಾಂಚಜನ್ಯಮೇ ಅಂತಾಳೆ ಆಂಡಾಳ್. ಆ ಪಾಂಚಜನ್ಯ ಅದು ಏನದು? ಪಾಂಚಜನ್ಯದ ಶಂಕದ ಒಂದು ಶಬ್ದವಿದೆಯಲ್ಲ, ಅದು ಏನನ್ನು ಸೂಚಿಸುತ್ತೆ ಅಂದರು. ಒಳ್ಳೆಯ ಶಂಖದ ನಾದ ಪ್ರಣವ, ಓಂಕಾರ. ಆ ಶಂಖವನ್ನು ಮೊಳಗಿಸಿದಾಗ ಅದರಿಂದ ಓಂ ಎಂಬ ನಾದ ಬರಬೇಕು. ಅದು ಒಳ್ಳೆಯ ಶಂಖದ ಲಕ್ಷಣ. ಪರಮಾತ್ಮನ ಕೈಯಲ್ಲಿರುವುದೋ ಪಂಚಜನ್ಯವಲ್ಲವ, ಅದರ ನಾದ ಪ್ರಣವ. ಪ್ರಣವ ಅಂದ್ರೇನು? ಅಕಾರ ಉಕಾರ ಮಕಾರಗಳಿಂದ ಕೂಡಿದ್ದು ಆ ಓಂಕಾರ. ಅಕಾರ ಉಕಾರ ಮಕಾರ ಇತಿ ತಾನೇಕದ ಸಮವರತ್ತದೆ ತದೋಬಿತಿ ಎಂಬುದಾಗಿ ಉಪನಿಷತ್ತು ಹೇಳ್ತಾ ಇದೆ. ಅದರ ಅರ್ಥ ಏನು? ಆ ಎಂದರೆ ಪರಮಾತ್ಮ, ಮಾ ಎಂದರೆ ಜೀವಾತ್ಮ. ಈ ಮಕಾರದಿಂದ ಹೇಳಲ್ಪಡುವ ಜೀವಾತ್ಮ ಅಕಾರದಿಂದ ಹೇಳಲ್ಪಡುವ ಪರಮಾತ್ಮನಿಗೇ ಮೀಸಲಾದವನು, ದಾಸಭೂತನಾದವನು ಎಂಬುದು ಪ್ರಣವದ ಅರ್ಥ. ಅಂದರೆ ಆತ್ಮನ ಶೇಷತ್ವ. ಶೇಷತ್ವ ಅಂದ್ರೇನು? ಪರಮಾತ್ಮನಿಗೆ ಮೀಸಲಾಗಿರುವಿಕೆ, ದಾಸಭೂತನಾಗಿ ಇರುವಿಕೆ. ಹೀಗೆ ಶಂಖಗಳನ್ನು ಕೊಡು ಅಂದರೆ, ಹೇ ಭಗವನ್, ಈ ಆತ್ಮವಸ್ತು ನಿನಗೆ ದಾಸಭೂತವಾದದ್ದು, ಶೇಷಭೂತವಾದದ್ದು ಎಂಬುದಾಗಿ ಶೇಷತ್ವ ಜ್ಞಾನವನ್ನು ಶಂಗಂಗಳ್ ಎಂಬುದಾಗಿ ಕೇಳ್ತಾಳೆ. ಅನಂತರ ಪರಯೇ ದೊಡ್ಡದಾಗಿ ಶಬ್ದ ಮಾಡುತ್ತಂತೆ. ಅದ್ಯಾವುದು? ಆತ್ಮನಿಗೆ ಇರಬೇಕಾದ ಅತಿ ದೊಡ್ಡ ಗುಣ ಯಾವುದು ಅಂದರೆ ಪರಮಾತ್ಮನಿಗೆ ಪರತಂತ್ರನಾಗಿರುವುದು. ಪರತಂತ್ರ ಅಂದ್ರೇನು? ಲಕ್ಷ್ಮಣ ಶೇಷತ್ವಕ್ಕೆ ಉದಾಹರಣೆ. ದಾಸಭೂತನಾಗಿ ಕೈಂಕರ್ಯ ಮಾಡ್ತಾನೆ, ಆದರೆ ಬರಬೇಡ ಅಯೋಧ್ಯೆಯಲ್ಲೇ ಇರುವುದ್ರೆ ನಾನು ಬರ್ತೀನಿ ಇಂದ ಕೈಂಕರ್ಯ ಮಾಡಿದ. ಆದರೆ ಇಟ್ಟ ಹಾಗೆ ಇದ್ನ ಇಲ್ಲ. ಇಟ್ಟ ಹಾಗೆ ಇದ್ದವನು ಯಾರು? ಭರತ. ಅವನು ಪಾರತಂತ್ರ. ಪರತಂತ್ರ ಅಂದ್ರೇನು? ಕೈಯಲ್ಲಿ ಒಂದು ಕೋಲನ್ನು ಇಟ್ಕೊಂಡಿರ್ತೀವಿ, ಕೈ ಬಿಟ್ಟ ತಕ್ಷಣ ಅದು ಕೆಳಗಡೆ ಬಿದ್ದೋಗುತ್ತೆ. ಆ ರೀತಿ ಪರಮಾತ್ಮನಿಗೆ ಪರತಂತ್ರನಾಗಿ ಇರುವಿಕೆ ಎಂಬುದು ಆತ್ಮನ ಅತಿ ದೊಡ್ಡ ಲಕ್ಷಣ. ಆ ಮಹಾಧ್ವನಿ ಪರೈ, ಅದನ್ನು ಆ ಆತ್ಮನ ಪಾರತಂತ್ರ್ಯ, ಭಗವತ್ ಪಾರತಂತ್ರ್ಯವನ್ನು ಪರೈ ಎಂಬುದಾಗಿ ಹೇಳ್ತಾಳೆ. ಇನ್ನು ಕೋಲ ವಿಳಕ್ಕೆ ದೀಪವನ್ನು ಕೊಡುವನು. ನಮಗೆ ಹೋಗುವುದಕ್ಕೆ ಕತ್ತಲಿನಲ್ಲಿ ಬೆಳಕು ಕಾಣಬೇಕು, ಮಾರ್ಗದರ್ಶನ ಬೇಕು. ಪರಮಾತ್ಮನ ಬಳಿಗೆ ಹೋಗುವಾಗ ನಮಗೆ ಹೇಗೆ ಹೋಗಬೇಕು, ನಮ್ಮ ಸ್ವಭಾವಗಳೇ ಹೇಗಿರಬೇಕು, ನಮ್ಮ ಗುಣಗಳೇ ಹೇಗಿರಬೇಕು, ನಮ್ಮ ಅನುಷ್ಠಾನ ಹೇಗಿರಬೇಕು, ನಮ್ಮ ಮಾತು ಹೇಗಿರಬೇಕು, ನಮ್ಮ ನಡವಳಿಕೆ ಹೇಗಿರಬೇಕು, ಇದೆಲ್ಲ ನಮಗೆ ಬೇಕಲ್ಲವ. ಆ ರೀತಿ ನಮಗೆ ಮಾರ್ಗದರ್ಶನ ಮಾಡೋದು ಯಾರು ಅಂದರೆ ಭಾಗವತೋತ್ತಮರು. ಆ ಭಾಗವತೋತ್ತಮರನ್ನು ಕೋಲವಿಳಕ್ಕೆ ದಾರಿದೀಪವಾದವರು. ಕೋಲವಿಳಕ್ಕೆ ಎಂಬುದರಿಂದ ಭಾಗವತೋತ್ತಮರು. ಅನಂತರ ಕೋಲವಿಳಕ್ಕೆ ಭಾಗವತೋತ್ತಮರನ್ನು ಪಲ್ಲಾಂಡಿಸೈಪಾರೆ ಮಂಗಳಾಶಾಸನ ಮಾಡಿ ನಮಗೆ ಒಳ್ಳೆಯದಾಗಬೇಕು ಅಂತ ನಮ್ಮ ಅನುಷ್ಠಾನಗಳಿಗೆಲ್ಲ ಆಶೀರ್ವಾದ ಮಾಡುವಂಥವರು ಪಲ್ಲಾಂಡಿಸೈಪಾರೆ. ಆಮೇಲೆ ಕೋಲವಿಳಕ್ಕೆ ಒಳ್ಳೆಯ ಪ್ರಕಾಶಮಾನವಾದ ದೀಪ ಯಾವುದು ಅಂದರೆ ಭಾಗವತ ಶೇಷತ್ವ. ಹಾಗೆ ನಮಗೆ ಮಾರ್ಗದರ್ಶನ ಮಾಡ್ತಾರಲ್ಲ, ನಮಗೆ ದೀಪವಾಗಿ ಇದ್ದಾರಲ್ಲ, ಅವರಿಗೆ ನಾವು ದಾಸರಾಗಿ, ಅಂತಹ ಭಕ್ತ ಭಾಗವತೋತ್ತಮರಿಗೆ ದಾಸರಾಗಿ ಸೇವೆ ಮಾಡಬೇಕು. ಅದೇ ಕೋಲವಿಳಕ್ಕೆ. ಇನ್ನು ಧ್ವಜವನ್ನು ಕೇಳೋದು.
ನಾವು ಯಾವ ಪಂಗಡವನ್ನು ಸೇರಿದವರು, ಏನು ಕೆಲಸ ಮಾಡ್ತೀವಿ ಅನ್ನೋದಕ್ಕೆ ಗುರುತು ಧ್ವಜ ಅಂದ್ಲು. ಅದು ಯಾವುದು? ಪರಮಾತ್ಮನ ಚರಣಾರವಿಂದಗಳ, ಭಾಗವತೋತ್ತಮರ ಚರಣಾರವಿಂದಗಳ ಕೈಂಕರ್ಯವೇ ಧ್ವಜ. ನಮಗೆ ಯಾವುದು ನಮ್ಮ ಗುರುತು, ನಮ್ಮ ಚಿಹ್ನೆ ಯಾವುದು? ಭಗವದ್ಭಾಗವತ ಕೈಂಕರ್ಯ. ಈ ಭಗವದ್ಭಾಗವತ ಕೈಂಕರ್ಯವೇ ನಮ್ಮ ಧ್ವಜ, ನಮ್ಮ ಗುರುತು. ಅದನ್ನು ಕೊಡಬೇಕು ಎಂಬುದಾಗಿ ಕೇಳ್ತಾಳೆ. ಇನ್ನು ಈ ಕೈಂಕರ್ಯವನ್ನು ಮಾಡ್ತೀವಲ್ಲ, ಆಗ ಅದರಿಂದ ಏರ್ಪಡುವ ಆನಂದ ನನಗೆ ಅಂದರೆ ಇದಿಷ್ಟು ವ್ಯರ್ಥ ಆಗೋಯ್ತು. ಆ ಆನಂದ ಯಾರಿಗೆ? ಪರಮಾತ್ಮನಿಗೆ ಅಂತ ಮಾಡಬೇಕು. ಪರಮಾತ್ಮನಿಂದ ನೇಮಿಸಲ್ಪಟ್ಟು ಪರಮಾತ್ಮನ ಆನಂದಕ್ಕಾಗಿ ಪರಮಾತ್ಮ ಮಾಡಿಸಿಕೊಂಡ ಎಂಬ ಭಾವಶುದ್ಧಿ ಅದೇನು ಮಾಡುತ್ತೆ? ಈ ಹಿಮಪಾತವಾಗಿ ಈ ಶರೀರ ಒಂದು ರೀತಿಯಾದ ಸಂಕಟ ಪಡದಂತೆ ಅದಕ್ಕೆ ಕಾಪಾಡುತ್ತೆ. ಹಾಗೆ ಆತ್ಮನನ್ನು ರಕ್ಷಣೆ ಮಾಡುವುದು ಯಾವುದಪ್ಪ ಅಂದರೆ, ಇದಕ್ಕೆ ಹಿಂಸೆ ಕೊಡೋದು ಯಾವುದು ಆತ್ಮನಿಗೆ ಅಂದರೆ, ನಾನು ನನ್ನದು ನನಗೆ ಎಂದರೆ ಹಿಂಸೆ. ಪರಮಾತ್ಮನಿಗೆ ಪರಮಾತ್ಮನಿಂದ ಪರಮಾತ್ಮನದೇ ಬಿಟ್ಟರೆ ಆತ್ಮಕ್ಷೇಮ. ಹಾಗೆ ಆತ್ಮನನ್ನು, ಶರೀರವನ್ನು ರಕ್ಷಣೆ ಮಾಡುವುದು ವಿಧಾನ. ಆತ್ಮನನ್ನು ರಕ್ಷಣೆ ಮಾಡುವುದು ಯಾವುದು ಅಂದರೆ ಅನನ್ಯ ಪ್ರಯೋಜನತ್ವ. ಬೇರಾವ ಪ್ರಯೋಜನವನ್ನು ಅಪೇಕ್ಷೆ ಪಡದೆ ಭಗವಂತನಿಗಾಗಿಯೇ ಕೈಂಕರ್ಯವನ್ನು ಮಾಡುವುದು. ಹೀಗೆ ಅನನ್ಯಾರ್ಹ ಶೇಷತ್ವ ಜ್ಞಾನ ಶಂಗಂಗಳ್, ಭಗವತ್ ಪಾರತಂತ್ರ ಜ್ಞಾನ ಪರೈ, ಭಾಗವತೋತ್ತಮರ ಆ ಒಂದು ಆಶೀರ್ವಾದ ಪಲ್ಲಾಂಡಿ ಸೆಪ್ಪಾರೆ, ಆ ಭಾಗವತರಿಗೆ ದಾಸಭೂತನಾಗಿರುವಿಕೆ ಕೋಲವಿಳಕ್ಕೆ, ಪರಮಾತ್ಮ ಭಾಗವತರ ಕೈಂಕರ್ಯವೇ ಕೊಡಿಯೇ, ಅದರಿಂದ ಯಾವುದೂ ನಮಗೆ ಎಂಬ ಸ್ವಾರ್ಥ ಭಾವನೆ ಇಲ್ಲದೆ ಪರಮಾತ್ಮನನ್ನೇ ಸಾಧನವಾಗಿ ಪರಮಾತ್ಮನ ಆನಂದಕ್ಕಾಗಿ ಪರಮಾತ್ಮನಿಗೆ ಮಾಡುವ ಕೈಂಕರ್ಯವೇ ಪರಮ ಪ್ರಯೋಜನವಾಗಿ ಭಾವಿಸುವುದೇ ವಿತಾನಂ. ಈ ಆತ್ಮಗುಣಗಳನ್ನು ನಮಗೆ ಕರುಣಿಸು. ವ್ರತಕ್ಕೆ ಬೇಕಾದದ್ದು ಇದಲ್ಲ. ಶಂಖ, ಪರೈ, ಸ್ವಸ್ತಿವಾಚನ, ವಿಳಕ್ಕೆ, ವಿಧಾನ ಇದೆಲ್ಲವೂ ಕೂಡ ವ್ರತಕ್ಕೆ ಬೇಕಾದ ಉಪಕರಣಗಳು. ಆದರೆ ಅದರ ಒಳಗಿನ ಅರ್ಥ ಕೃಷ್ಣ ಸಂಶ್ಲೇಷವನ್ನು ಮಾಡುವ ಪರಮಾತ್ಮನ ಬಳಿಗೆ ಹೋಗುವ ಆತ್ಮನಿಗೆ ಇರಬೇಕಾದ ಲಕ್ಷಣ ಪೂರ್ತಿ. ಇದನ್ನು ಪ್ರಾರ್ಥನೆ ಮಾಡ್ತಾಳೆ. ನಮಗಿದೆಲ್ಲ ಇದೆಯಾ? ಪರಮಾತ್ಮನ ಕೇಳ್ಕೋಬೇಕು. ಹೇಗಿದ್ರೆ ನಿನಗೆ ಪ್ರಿಯವೋ ಹಾಗೆ ನೀನೇ ನನ್ನನ್ನು ಇಡು. ಅದನ್ನೆಲ್ಲ ಮಾಡ್ಕೊಳ್ಳೋ ಯೋಗ್ಯತೆ ನನಗಿಲ್ಲ. ನನ್ನ ಮೈಯಲ್ಲಿನ ಕೊಳೆಯನ್ನು, ಮಲವನ್ನು ತೊಳೆದುಕೊಳ್ಳುವ ಶಕ್ತಿ ನನಗಿಲ್ಲ. ನನಗೆ ತಾಯಿ ತಂದೆಯಾದ ನೀನೇ ನನ್ನ ಸಕಲ ಮಲಗಳನ್ನು ಕಳೆದು ನನ್ನನ್ನು ಸ್ವೀಕಾರ ಮಾಡಬೇಕು ಅಂತ ಅವನ ಹತ್ರ ಬೇಡ್ಕೋಬೇಕು. ಅದನ್ನು ಬೇಡ್ತಾಳೆ ಆಂಡಾಳ್ ಇಲ್ಲಿ. ನೀನೇ ಈ ಆತ್ಮಗುಣಗಳೆಲ್ಲವನ್ನು ನಮಗೆ ನೀಡು. ಕೃಷ್ಣ ಕೇಳ್ದ, ಗೋದೆ ನೀನು ಕೇಳ್ತಾ ಇರೋ ಪದಾರ್ಥ ಏನಾದರೂ ನನ್ನ ಹತ್ರ ಇದೆಯಾ? ನೀವೇನೋ ಪಾಂಚಜನ್ಯ ಅಂತೀರಾ. ಪಾಂಚಜನ್ಯ ನಾರಾಯಣನ ಹತ್ರ ಇದೆ. ನಾನು ಯಾರು? ನಿಮ್ಮ ಗೊಲ್ಲ ಕುಲದಲ್ಲಿ ಹುಟ್ಟಿದ ಒಬ್ಬ ದನ ಕಾಯವನು, ನಿಮ್ಮ ಹಾಗೆ ಒಬ್ಬ ಗೋಪಾಲಕ, ನಂದಗೋಪನ ಮಗ. ನೀವೇ ಹೇಳಿದ್ರೋ ಇಲ್ವೋ? ஏத்த கலங்கள் எதிர்பொங்கி மீதளிப்ப மாத்தாதே பால் சரியும் வள்ளல் பெரும் பசுக்கள் ಆತ್ತಪಡೈದ್ದಾನ್ ಮಹನೇ. ನಂದಗೋಪಾಲನ ಮಗ ಗೊಲ್ಲ ಎಂಬುದಾಗಿ ನೀವೇ ಹೇಳಿದ್ರಲ್ವಾ? ಗೊಲ್ಲನಾದ ನನ್ನ ಹತ್ರ ಪಾಂಚಜನ್ಯದಂಥ ಶಂಕ ಎಲ್ಲಿಂದ ಬರಬೇಕಮ್ಮ? ಅದು ನಾರಾಯಣನ ಹತ್ರ ಇದೆ. ನಾನು ಸಾಧಾರಣ ಗೊಲ್ಲ, ಗೋಪಾಲಕ. ನನ್ನ ಹತ್ರ ಅದೆಲ್ಲ ಏನಿದೆ? ಆಮೇಲೆ ಅದೇನೋ ಪರೆ ಅಂತೀರಾ, ಪಲ್ಲಾಂಡ್ ಅಂತೀರಾ, ಇದೆಲ್ಲ ನನ್ನ ಹತ್ರ ಕೇಳ್ತಾ ಇದ್ದೀರಲ್ಲ, ಇದೆಲ್ಲ ನನ್ನ ಹತ್ರ ಎಲ್ಲಿಂದ ಬರಬೇಕು? ನಾನು ಒಬ್ಬ ಸಾಧಾರಣನಾದಂತಹ ಗೋಪಾಲಕ. ಹೀಗೆ ಸಾಧಾರಣ ಗೋಪಾಲಕನಾಗಿ ಇರುವ ನನ್ನ ಬಳಿಯಲ್ಲಿ ಇವೆಲ್ಲವೂ ನೀವು ಕೇಳ್ತಕ್ಕಂಥದ್ದೆಲ್ಲ ಎಲ್ಲಿಂದ ಸಿಗಬೇಕು? ಅದು ಬೇಕಾದರೆ ಪರಮಾತ್ಮನ ಹತ್ರ ಕೇಳ್ಕೊಳ್ಳಿ, ಪರಮಾತ್ಮನ ಬಳಿಯಲ್ಲಿ ಹೋಗಿ ಪ್ರಾರ್ಥನೆ ಮಾಡಿರಿ ಎಂದಾಗ ಆಂಡಾಳು ಹೇಳ್ತಾಳೆ, ನಿನಗ ಅಸಾಧ್ಯವಿಲ್ಲ. ನೀ ಯಾರು ಎಂಬುದನ್ನು ನಾವು ಬಲ್ಲೆವು. ಯಾರು ನಾನು? ಆಲಿನಿಲಯಾಯ್. ಪ್ರಳಯ ಕಾಲದಲ್ಲಿ ಸಮಸ್ತ ಜಗತ್ತನ್ನು ಕೂಡ ಪೂರ್ಣವಾಗಿ ಉಂಡು ಪುಟ್ಟದಾದ ಒಂದು ಶಿಶುವಿನ ರೂಪವನ್ನು ತಾಳಿ ಚಿಗುರಾದ ಅತಿ ಪುಟ್ಟದಾದ ಆಲದ ಎಲೆಯ ಮೇಲೆ ಮಲಗಿ ಸಕಲ ಜೀವರಾಶಿಗಳನ್ನು ರಕ್ಷಣೆ ಮಾಡಿದ ಪರಾತ್ಪರನಾದವನು ನೀನು ಎಂಬುದನ್ನು ನಾವು ಅರಿತಿದ್ದೇವೆ. ಆಲಿನಿಲಯ.
ಆಲದ ಎಲೆಯ ಮೇಲೆ ಮಲಗಿದವನು. ಮಾಲೆ ಮಣಿವಣ್ಣ ಎಂಬುದು ಸೌಲಭ್ಯ, ಆಲಿನಿಲಯಾಯ್ ಎಂಬುದು ಪರತ್ವ, ಪರಮಾತ್ಮ ಉಲಹಮುಂಡ ಪೆರುವಾಯ ಎಂಬುದಾಗಿ ಸಮಸ್ತ ಲೋಕವನ್ನು ಕೂಡ ಭುಜಿಸುತ್ತಾನೆ. ಆದರೆ ಆ ಇಡೀ ಪ್ರಪಂಚ ಹೊರಗಡೆ ಇದ್ದರೆ ಎಲ್ಲ ವಿರಳವಾಗಿರುತ್ತೆ, ನೋ ಸ್ಟ್ಯಾಂಪಿಡ್, ಎಲ್ಲ ದೂರ ದೂರ ಇರುತ್ತೆ, ಅದರ ಸ್ಥಾನದಲ್ಲಿ ಅದರದಿರುತ್ತೆ, ಎಲ್ಲ ಕ್ಷೇಮವಾಗಿ ಸ್ವಸ್ಥಾನದಲ್ಲಿ ಚೆನ್ನಾಗಿರುತ್ತೆ. ಆದರೆ ಅಷ್ಟೂ ಜಗತ್ತನ್ನು ಪರಮಾತ್ಮ ಉಂಡು ಅವನ ಆಕಾರ ಎಷ್ಟು? ಇಷ್ಟು. ಮಲಗಿರೋ ಆಲದೆಲೆ ಎಷ್ಟು? ಇಷ್ಟು. ಪುಟ್ಟದಾದಂತಹ ಆಲದೆಲೆ, ಆ ಆಲದ ಎಲೆಯ ಮೇಲೆ ಇವನು ಪುಟ್ಟದಾಗಿ ಮಲ್ಕೊಂಡಿದ್ದಾನಲ್ಲವ, ಇವನೇ ಪುಟ್ಟದು, ಇವನಿಗಿಂತ ಪುಟ್ಟದಂತೆ ಆ ಆಲದ ಎಲೆ. ಪಂಡರುನಾಳ್ ಆಲಿನಿಲೆ വളർந்த ಶಿರುಕ್ಕನ್ ಅವನ್ ಇವನ್ ಎಂಬುದಾಗಿ ಹೇಳ್ತಾರೆ ಆಳ್ವಾರ್. ಇವನು ಯಾರು ಗೊತ್ತಾ? ಯಾರಿವನು? ಅವನ್. ಯಾವ ಅವನ್? ಆ ದಿನ ಲೋಕವನ್ನೆಲ್ಲ ಉಂಡು ಪುಟ್ಟದಾದ ಹೊಟ್ಟೆಯ ಒಳಗಡೆ ಯಾವ ರೀತಿಯಾದಂತಹ ಇಕ್ಕಟ್ಟು ಇಲ್ಲದಂತೆ ಇಟ್ಟುಕೊಂಡು ಸಕಲ ಜೀವರಾಶಿಗಳನ್ನು ರಕ್ಷಣೆ ಮಾಡಿದ ಅವನ್ ಇವನ್, ಈ ಆಲದಲ್ಲಿಯ ಮೇಲೆ ಮಲಗಿದವನು ಎಂಬುದಾಗಿ ಆಳ್ವಾರ್ಗಳೇ ಹೇಳಿದಾರಲ್ಲವ. ಬಾಲಾಕೃತೇರ್ವಟಫಲಾಶ್ರಮಿತಸ್ಯ ಯಸ್ಯ ಬ್ರಹ್ಮಾಂಡ ಮಂಡಲಮಭೂತ್ ಉದರೈಕ ದೇಶೋ ಎಂಬುದಾಗಿ ಈ ಪರಮಾತ್ಮನನ್ನು ಕೊಂಡಾಡ್ತಾರಲ್ಲವ. ಹೊರಗಡೆ ಇರುವ ಜಗತ್ತು ಈ ಪುಟ್ಟ ಮಗುವಿನ ಹೊಟ್ಟೆ ಒಳಗಡೆ ಹೋದಾಗ ಇಕ್ಕಟ್ಟು ಏರ್ಪಡಬೇಕಲ್ವ. 5,000 ಜನ ಕೂತ್ಕೊಳ್ಳೋರನ್ನ ಒಂದು 5 ಜನ ಕೂತ್ಕೊಳ್ಳೋ ಜಾಗದಲ್ಲಿ ಹಾಕಿಬಿಟ್ರೆ ಎಷ್ಟು ಇಕ್ಕಟ್ಟು ಏರ್ಪಡಬೇಕು. ಆದರೆ ಹೊರಗೆ ಹೇಗೆ ಜಗತ್ತು ವಿಸ್ತಾರವಾಗಿದೆಯೋ ಹಾಗೆ ಪುಟ್ಟ ಹೊಟ್ಟೆಯ ಒಳಗೂ ಕೂಡ ಯಾವ ಇಕ್ಕಟ್ಟು ಇಲ್ಲದೆ ಇದೆಯಂತೆ. ಅದು ಹೇಗೆ ಸಾಧ್ಯ ಅಂದರು? ಅದು ಸಾಧ್ಯ ಅಂದ್ಬಿಟ್ರು. ಅಘಟಿತ ಘಟನಾ ಸಾಮರ್ಥ್ಯ, ಯಾವುದು ಹೈಲಿ ಇಂಪಾಸಿಬಲ್ಲು ಅದು ಪಾಸಿಬಲ್ ಮಾಡುವವನು ಇವನು, ಅವನೇ ಪರಮಾತ್ಮ, ಅವನೇ ಆಲಿನಿಲಯಾಯ್. ಅಘಟಿತ ಘಟನಾ ಸಾಮರ್ಥ್ಯವನ್ನು ಉಳ್ಳವನು, ಅಪಾರವಾದಂತಹ ಸಕಲ ಲೋಕಗಳನ್ನು ಪುಟ್ಟದಾದ ಉದರದಲ್ಲಿ ಇಟ್ಟುಕೊಂಡು ಪುಟ್ಟದಾದ ಚಿಗುರಾದ ಆಲಯದ ಎಲೆಯ ಮೇಲೆ ಮಲಗಿದಂತಹ ಅಘಟಿತ ಘಟನಾ ಸಾಮರ್ಥ್ಯವನ್ನು ಉಳ್ಳ ನಿನಗೆ ನಾವು ಬೇಡಿದ್ದನ್ನು ಕೊಡುವುದು ಕಷ್ಟವಾ ಪರಮಾತ್ಮ? ಕೊಡುವುದಕ್ಕೆ ಮನಸ್ಸಿಲ್ಲ ಅಂತ ಹೇಳು, ಸಾಧ್ಯ ಇಲ್ಲ, ಸಾಮರ್ಥ್ಯ ಇಲ್ಲ ಅಂತ ಹೇಳ್ಬೇಡ. ಕಾರಣ ನಿನಗೆ ಸಾಮರ್ಥ್ಯ ಇದೆ ಅಂತ ನಮಗೆ ಗೊತ್ತು. ಆಲಿನಿಲಯಾಯ್, ಸಾಮರ್ಥ್ಯ ಇಲ್ಲ ಅಂತ ಹೇಳ್ಬೇಡ, ಮನಸ್ಸಿಲ್ಲ ಅಂತ ಹೇಳು. ಮನಸ್ಸಿಲ್ವಾ? ಮನಸ್ಸು ಮಾಡು. ಅರುಳ್ ಆಲಿನಿಲಯಾಯ್, ಅರುಳ್, ಕೃಪೆ ಮಾಡು, ಮನಸ್ಸು ಮಾಡು, ಸಂಕಲ್ಪ ಮಾಡು ಅಂತಾಳೆ ಆಂಡಾಳ್. ಇಲ್ಲಿ ಪರಮಾತ್ಮ ಮಾರ್ಕಂಡೇಯ ಮುನಿವರಿಯರಿಗೆ ಒಂದು ತುಂಬ ದೊಡ್ಡ ಆಸೆಯಂತೆ. ಏನು ಆಸೆ ಎಂದರು? ಪ್ರಳಯವನ್ನು ನೋಡಬೇಕು ಅಂತ. ಅಪ್ಪ ಅಮ್ಮನ ಮದುವೆಯಲ್ಲಿ ನಾನಿಲ್ವಲ್ಲ ಅಂತ ಮಕ್ಕಳು ಕೇಳಿದ ಹಾಗಾಯಿತು. ಕಾರಣ ಹೇಗೆ? ಆ ಪ್ರಳಯ ಆದಾಗ ಜಗತ್ತೆಲ್ಲ ಮುಳುಗೋಗಿರುತ್ತೆ, ಇವರು ಮುಳುಗೋಗಿರ್ತಾರೆ, ಇವರು ಯಾಕೆ ಪ್ರಳಯ ನೋಡೋದು? ಆದರೆ ಅವ್ರಿಗೆ ಅದೊಂದು ಆಸೆ. ಎಲ್ಲರ ಆಸೆಯನ್ನು ಪೂರೈಸುವುದು ಅವನ ಕರ್ತವ್ಯವಲ್ಲವ. ಒಂದು ದಿನ ತಪಸ್ಸು ಮಾಡ್ತಾ ಒಂದು ಬಂಡೆಯ ಮೇಲೆ ಕುಳಿತಿದ್ದಾರೆ ಮಾರ್ಕಂಡೇಯ ಮುನಿವರಿಯರು. ಎಲ್ಲ ಕಡೆ ಜಲಪ್ರವಾಹ ಬಂದ್ಬಿಡ್ತು. ಅಪರಿಮಿತವಾದ ಅಬ್ಬರದಿಂದ ಪ್ರವಾಹ ಬರ್ತಾ ಇದೆ. ನೋಡ್ತಾರೆ, ಇದೇನಿದು? ಹೀಗೆ ಎಲ್ಲ ಕಡೆ ಜಲಮಯ, ಜಲಾವೃತವಾಗಿಬಿಟ್ಟಿದೆ ಸಮಸ್ತ ಲೋಕವೂ ಕೂಡ. ಆಗ ಆ ಜಲದಲ್ಲಿ ಒಂದು ಸಣ್ಣ ಮಗು ತೇಲ್ಕೊಂಡು ಬರ್ತಿದ್ಯಂತೆ. ಒಂದು ಪುಟ್ಟ ಶಿಶು ತೇಲ್ಕೊಂಡು ಬರ್ತಾ ಇದೆ. ಇವರಿಗೆ ಏನಾಯಿತು? ಅಯ್ಯಯ್ಯೋ, ಇಂಥ ಅಪಾರವಾದ ಪ್ರವಾಹದಲ್ಲಿ ಈ ಪುಟ್ಟ ಮಗು ಬರ್ತಿದೆಯಲ್ಲ, ಏನಾದರೂ ಆಗ್ಬಿಟ್ರೆ ಅಂತ ಮಗುನ ಎತ್ಕೊಳಕ್ಕೆ ಹೋಗ್ತಾರೆ. ಆ ಮಗು ಇವ್ರನ್ನ ನುಂಗ್ಬಿಡುತ್ತೆ. ಒಳಗೋಗಿ ನೋಡ್ತಾರೆ, ಸಮಸ್ತ ಬ್ರಹ್ಮಾಂಡಗಳು, ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳು ಒಳಗಿದೆಯಂತೆ. ಇದೇನಿದು? ಸಮಸ್ತ ಬ್ರಹ್ಮಾಂಡಗಳಿದೆಯಲ್ಲ, ಈಗ ತಾನೇ ಅಷ್ಟೊಂದು ನೀರನ್ನು ನೋಡಿದ್ರಲ್ಲ, ನೀರೆಲ್ಲ ಎಲ್ಲಿ ಹೋಯ್ತು? ಇಷ್ಟೊಂದು ಇದೆಯಲ್ಲ ಅಂತ ಬಾಯಿಂದ ಹೊರಗೆ ಬರ್ತಾರೆ. ತಿರ್ಗಾ ಎಲ್ಲ ಕಡೆ ನೀರು. ಮತ್ತೆ ಬಾಯಿ ಒಳಗಡೆ ಹೋಗ್ತಾರೆ, ಒಳಗಡೆ ಜಗತ್ತು. ಒಳಗೆ ಹೋಗ್ತಾರೆ, ಹೊರಗೆ ಬರ್ತಾರೆ, ಒಳಗೆ ಹೋಗ್ತಾರೆ, ಹೊರಗೆ ಬರ್ತಾರೆ. ಕೊನೆಗೆ ಹೋಗಿ ಬಂದು ನೋಡಿ ಆಗ ಆ ಪುಟ್ಟದಾದ ಮಗುವನ್ನು ನೋಡಿ ಕೇಳ್ತಾ, ಆಗ ಆ ಮಗು ಕೇಳತ್ತೆ, ತಾತ ಪ್ರಳಯ ನೋಡಿದ್ಯಾ ಎಂಬುದಾಗಿ ಕೇಳುತ್ತಂತೆ. ಯಾವುದು? ಆ ಪುಟ್ಟದು. ಹೊಟ್ಟೆಯಲ್ಲಿ ಸಮಸ್ತ ಬ್ರಹ್ಮಾಂಡವನ್ನು ಇಟ್ಟುಕೊಂಡು ಇವರನ್ನು ನುಂಗಿತಲ್ಲ ಆ ಪುಟ್ಟ ಆಲದೆಲೆಯ ಮೇಲೆ ಮಲಗಿದ ಶಿಶು, ತಾತ ನೋಡಿದ್ಯಾ ಪ್ರಳಯನ ಅಂತ ಕೇಳುತ್ತಂತೆ.
ಆಗ ಅರಿವಾಗುತ್ತೆ ಅವರಿಗೆ ಇವನು ಪರಮಾತ್ಮ ಎಂಬುದಾಗಿ. ಆಶ್ಚರ್ಯ ಪಡ್ತಾರೆ. ಅಪಾರವಾದ ಜಗತ್ತು, ಮಗು ಇಷ್ಟದು, ಅದ್ರ ಹೊಟ್ಟೆ ಒಳಗಡೆ ಎಷ್ಟು ಇಕ್ಕಟ್ಟಾಗಬೇಕು, ಯಾವ ಇಕ್ಕಟ್ಟು ಇಲ್ಲದೆ ಹೊರಗಿರುವ ರೀತಿಯಲ್ಲಿಯೇ ಉದರದ ಒಳಗೂ ಇಟ್ಟುಕೊಂಡು ಆಲದ ಎಲೆಯ ಮೇಲೆ ಈ ಮಗು ಮಲಗಿಕೊಂಡು ಕಾಲ ಬೆರಳನ್ನು ತೆಗೆದು ಬಾಯಲ್ಲಿ ಇಟ್ಟುಕೊಂಡು ಏನು ಮುಗ್ಧ ಮನೋಹರನಾಗಿ ಮಲಗಿದ್ದಾನೆ. ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇ ಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ ಎಂಬ ಹಾಗೆ ಆ ಕಾಲು ಬೆರಳನ್ನು ಬಾಯಲ್ಲಿ ಇಟ್ಕೊಂಡಿದ್ದಾನಂತೆ. ಯಾಕೆ ಅಂತ ಕೇಳಿದ್ರು. ಈ ಪರಮಾತ್ಮನಿಗೊಂದು ಆಸೆ ಅಂತೆ. ಅವನು ಭಕ್ತರಲ್ಲ ಹೇಳ್ತಾರಲ್ಲ, ಪರಮಾತ್ಮನೇ ನಿನ್ನ ಪಾದಗಳಲ್ಲಿ ಜೇನಿದೆ, ವಿಷ್ಣು ಪದೇ ಪರಮ ಮಧ್ವ ಉತ್ಸಾಹ. ವೇದ ಹೇಳುತ್ತೆ ವಿಷ್ಣುವಿನ ಪಾದಗಳಲ್ಲಿ ಜೇನಿನ ಪ್ರವಾಹ ಇದೆ ಅಂತ ವೇದ ಹೇಳುತ್ತೆ. ವಿಷ್ಣು ಪದೇ ಪರಮ ಮಧ್ವ ಉತ್ಸಾಹ, ಮಧುವಿನ ಊಟ ಇದೆ ಅಂತ ಹೇಳ್ತಾ ಇದೆಯಲ್ಲ. ಆಳ್ವಾರ್ಗಳು ಆಡ್ತಾರೆ, ಉಂತೇನೇ ಮಲರುಂ ತಿರುಪಾದಂ, ಜೇನಿನ ಪ್ರವಾಹವನ್ನು ಹರಿಸುವ ನಿನ್ನ ಪಾದಗಳು ಅಂತಾರೆ ಆಳ್ವಾರ್ಗಳು. ಅದಕ್ಕೆ ಪರಮಾತ್ಮನಿಗೆ ಆಸೆ ಅಂತೆ. ನನ್ನ ಭಕ್ತರಲ್ಲ ಹೀಗೆ ಹೇಳ್ತಾರಲ್ಲ, ವೇದ ಹೇಳ್ತಲ್ಲ, ನಿಜವಾಗ್ಲೂ ನನ್ನ ಪಾದದಲ್ಲಿ ಜೇನಿದೆಯಾ ಅಂತ ಪರೀಕ್ಷೆ ಮಾಡಬೇಕು ಅಂತ ಆಸೆ ಅಂತೆ. ಯಾವಾಗ ಪರೀಕ್ಷೆ ಮಾಡೋದು? ಎಲ್ಲರ ಎದುರುಗಡೆ ಪರಾತ್ಪರನಾಗಿ ಪರಮಪದದಲ್ಲಿ ಕುಳಿತಂತಹ ನಿತ್ಯ ಮುಕ್ತರ ನಡುವಿನಲ್ಲಿರುವ ಪರಮಪದನಾಥ ಕಾಲ್ಬೆರಳು ತೆಗೆದು ಬಾಯಲ್ಲಿಟ್ಕೊಳ್ಳೋಕ್ಕಾಗುತ್ತಾ? ಅದಕ್ಕಾಗಿ ಯೋಚನೆ ಮಾಡ್ತಾ ಇದ್ದಂತೆ ಏನು ಮಾಡೋದು ಅಂತ. ಅಂತೂ ಪುಟ್ಟ ಮಗುವಿನ ರೂಪವನ್ನು ತಾಳುವ ಒಂದು ಅವಕಾಶ ಸಿಕ್ತಲ್ವಾ ಪ್ರಳಯಾರ್ಣವದಲ್ಲಿ. ಕೂಡಲೇ ಬೆರಳು ತೆಗೆದು ಬಾಯಲ್ಲಿ ಇಟ್ಕೊಂಡ್ಬಿಟ್ನಂತೆ. ಆಗ ನೋಡಿದಂತೆ, ಆಹಾ ನನ್ನ ಭಕ್ತರು ಹೇಳೋದು ನಿಜ ನಿಜ, ತುಂಬ ಸವಿಯಾಗಿದೆ ಎಂಬುದಾಗಿ ತನ್ನ ಪಾದದಲ್ಲಿನ ಮಧುರಸವನ್ನು ಆ ಮುಗ್ಧನಾಗಿ ಅನುಭವಿಸಿದಂತಹ ಆ ಪರಾತ್ಪರ ವಸ್ತು ನೀನು ಅನ್ನೋದು ನಮಗೆ ತಿಳಿದಿದೆ. ಆಲಿನಿಲಯಾಯ್ ಅರುಳ್. ಸಾಮರ್ಥ್ಯ ಇಲ್ಲ ಅಂತ ಹೇಳ್ಬೇಡ, ಕೃಪೆ ಇಲ್ಲ ಅಂತ ಹೇಳು. ಇಲ್ವಾ? ಕೃಪೆ ಮಾಡು. ಆಲಿನಿಲಯಾಯ್ ಅರುಳ್ ಎಂಬುದಾಗಿ ಹೇಳ್ತಾಳೆ. ಮಾಲೆ ಮಣಿವಣ್ಣ ಎಂಬುದರಿಂದ ಪರತ್ವ ಸೌಲಭ್ಯ, ಆಲಿನಿಲಯ ಎಂಬುದರಿಂದ ಪರತ್ವ. ಈ ಪರತ್ವ ಸೌಲಭ್ಯಗಳನ್ನು ಉಳ್ಳವನೇ ಪರಮಾತ್ಮ. ನಾವು ಆಶ್ರಯಣ ಮಾಡಬೇಕಾದ್ರೆ ಪರಮಾತ್ಮ ಸುಲಭವಾಗಿ ಸಿಗಬೇಕು. ಫಲವನ್ನು ಕೊಡುವಾಗ ಪರಾತ್ಪರನಾಗಿ ಫಲವನ್ನು ಕೊಡಬೇಕು. ಅರ್ಜುನನಿಗೆ ಕೃಷ್ಣ ಏನು ಹೇಳ್ತಾನೆ? ನನ್ನನ್ನು ಆಶ್ರಯಿಸು, ಮನ್ಮನಾ ಭವ, ಮದ್ಭಕ್ತೋ ಭವ, ಮದ್ಯಾಜಿ ಭವ, ಮಾಂ ನಮಸ್ಕುರು. ಇದನ್ನೆಲ್ಲ ಹೇಳ್ದ. ನನ್ನನ್ನು ಆಶ್ರಯಣ ಮಾಡು, ನನ್ನನ್ನು ನಮಸ್ಕಾರ ಮಾಡು, ನನ್ನ ಧ್ಯಾನ ಮಾಡು, ನನ್ನ ಪಾದವನ್ನು ಹಿಡಿ, ಇದೆಲ್ಲವನ್ನ ಕೃಷ್ಣ ಹೇಳಿದಾನಲ್ಲವಾ. ಅರ್ಜುನ ಆಶ್ಚರ್ಯದಿಂದ ನೋಡ್ತಾನಂತೆ. ನಾನು ರತಿ, ನಿನಗೆ ನಾನು ಒಡೆಯ, ನೀನು ಸಾರಥಿ, ನನ್ನ ಬಳಿ ಸೇವಕನಾಗಿ ಇದೆಯಾ, ನಿನ್ನನ್ನು ಆಶ್ರಯಣ ಮಾಡೋದಾ, ನೀನು ನನಗೆ ಕೃಪೆ ಮಾಡ್ತೀಯಾ, ನೀನು ನನ್ನ ಕ್ಲೇಶವನ್ನು ಕಳಿತೀಯಾ ಎಂದಾಗ ಅರ್ಜುನನನ್ನು ನೋಡಿ ಕೃಷ್ಣ ಹೇಳ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ. ಎಲೈ ಅರ್ಜುನ, ನನ್ನೊಬ್ಬನನ್ನೇ ಶರಣಾಗತಿ ಮಾಡು ಅಂದ. ಆಗ ಮಾಂ ಅಂತ ಯಾರನ್ನು ತೋರಿಸ್ದ ಪರಮಾತ್ಮ? ಸಾರಥಿಯಾಗಿ ಅಲ್ಲಿ ಕುಳಿತಿದ್ದಾನಲ್ಲ, ಕೈಯಂ ಉಳವು ಕೋಲಂ ಶಿರುವಾಯ್ ಕೈರಂ. ಅದು ಒಂದು ಕೈಯಲ್ಲಿ ಕುದುರೆಗಳ ಕಡಿವಾಣವನ್ನು ಹಿಡಿದಿದ್ದಾನೆ, ಒಂದು ಕೈಯಲ್ಲಿ ಕುದುರೆಗಳನ್ನು ಓಡಿಸುವ ಚಾಟಿಯನ್ನು ಹಿಡಿದು ಅರ್ಜುನನ ರಥದಲ್ಲಿ ಕುಳಿತು ಒಂದು ಕಾಲು ರಥದ ಕೆಳಗಡೆ ನೇತಾಡ್ತಾ ಇದೆಯಂತೆ. ತಕ್ಷಣ ನಿಲ್ಲಿಸ್ಬೇಕು ಅಂದರೆ ಕಾಲು ಕೊಟ್ಟು ನಿಲ್ಲಿಸೋಕ್ಕೆ. ಸೇನಾಧೂಳಿದು ಸರಿತಮಾನ ತಿರುಕ್ಕುಳಲುಂ கையும் உளவு கோலும் தேருக்கு கீழே நாத்தின திருவடிகளுமாய் நிற்கிற சாரಥ್ಯ ವೇಷத்தை மாம் என்று காட்டுகிறான். ಆ 18 ಅಕ್ಷೋಹಿಣಿಗಳ ಆನೆ ಕುದುರೆಗಳ ಕುರಪುಟದಿಂದ ಎದ್ದ ಧೂಳಷ್ಟು ಇವನ್ ತಲೆಯಲ್ಲಿದೆಯಂತೆ. ಸೇನಾಧೂಳಿ ದೂಸರಿತಮಾನ ತಿರುಕ್ಕುಳಲು, ಆ ಸಮಸ್ತ ಸೇನೆಯ ಧೂಳಿನಿಂದ ಆವೃತವಾದ ಕೇಶರಾಶಿ. ಆಮೇಲೆ ಕೈಯಂ ಉಳವು ಕೋಲಂ ಪಿಡಿತ್ತ ಶಿರುವಾಯ್ ಕೈರಂ, ಒಂದು ಕೈಯಲ್ಲಿ ಕಡಿವಾಣವನ್ನು ಹಿಡಿದಿದ್ದಾನೆ, ಒಂದು ಕೈಯಲ್ಲಿ ಕುದುರೆಗಳನ್ನು ಓಡಿಸುವ ಚಾಟಿಯನ್ನು ಹಿಡಿದಿದ್ದಾನೆ,
ಒಂದು ಕಾಲು ಕೆಳಗಡೆ ನೇತಾಡ್ತಾ ಇದೆ. ಇಂತಹ ಮೇಲೆ ಕುಳಿತವನು ಅರ್ಜುನ, ಅವನ ಕಾಲ ಕೆಳಗಡೆ ಕುಳಿತು ಅವನಿಗೆ ಸಾರಥಿಯಾಗಿ ನಿಂತಹ ಸಾರಥಿಯಾದ ತನ್ನನ್ನು ನನ್ನನ್ನು ಆಶ್ರಯಿಸುವಂದ. ನಿನ್ನ ಕಾಲ ಕೆಳಗೆ ಕುಳಿತು ನಿನಗೆ ಅತಿ ಸುಲಭನಾಗಿ ನಿನ್ನೊಡನೆ ಮಾತಾಡ್ತಾ, ನಿನ್ನೊಡನೆ ಸಂವಾದ ಮಾಡುತ್ತಾ, ನಿನಗೆ ಸೇವಕನಾಗಿ ಇದ್ದು ನಿನ್ನ ರಥವನ್ನು ಓಡಿಸುವ ನನ್ನನ್ನು ಆಶ್ರಯಣ ಮಾಡು. ನೀನು ಫಲ ಕೊಡ್ತೀಯ. ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಅಹಂ. ನಿನಗೆ ವಿಶ್ವರೂಪವನ್ನು ತೋರಿ ಸಮಸ್ತ ಜಗತ್ತಿನ ಒಳ ಹೊರಗೂ ವ್ಯಾಪಿಸಿದಂತಹ ಪರಾತ್ಪರನಾದ ನಾನು ಫಲವನ್ನು ಕೊಡ್ತೇನೆ. ಅಹಂ ಎಂಬುದು ಪರತ್ವವನ್ನು ತೋರಿಸುವ ಶಬ್ದ, ಮಾಂ ಎಂಬುದು ಸೌಲಭ್ಯವನ್ನು ತೋರಿಸುವ ಶಬ್ದ. ನಾವು ಅವನ ಹತ್ರ ಹೋಗಬೇಕು ಅಂದರೆ ಅವನು ನಮ್ಮ ಮಟ್ಟಕ್ಕೆ ಬರಬೇಕು. ಎಲ್ಲೋ ಪರಮಪದದಲ್ಲಿರೋ ಪರಮಾತ್ಮನ ಹತ್ರ ನಾವು ಹೋಗೋಕ್ಕಾಗುತ್ತಾ? ನಮಗಾಗಲ್ಲ. ನಮ್ಮ ಮಟ್ಟಕ್ಕೆ ಅವನು ಇಳಿದು ಬರಬೇಕು. ಆ ಸೌಲಭ್ಯವನ್ನು ಸಾರಥಿಯಾದ ನನ್ನನ್ನು ಆಶ್ರಯಣ ಮಾಡು. ರೂಪ ತೋರಿದ ನಾನು ಫಲವನ್ನು ಕೊಡ್ತೇನೆ. ಅಹಂ ಪರತ್ವ, ಸೌಲಭ್ಯ. ಒಬ್ಬ ಕುರುಡ ಇರ್ತಾನೆ, ಅವನ ಕಾಲೂ ಇಲ್ಲ ಕಣ್ಣೂ ಇಲ್ಲ. ಆದರೆ ಅವನಿಗೆ ದೊಡ್ಡ ಆನೆ ಮೇಲೆ ಕೂತ್ಕೊಂಡು ಮೆರವಣಿಗೆ ಹೋಗಬೇಕು ಅಂತ ಆಸೆ. ಅದು ಹೇಗಾಗುತ್ತೆ? ಕಣ್ಣೂ ಇಲ್ಲ ಕಾಲೂ ಇಲ್ಲ. ಹೇಗೆ ಸಾಧ್ಯ ಆಗುತ್ತೆ ಅಂದರು. ಆಗುತ್ತೆ ಎಂದರು. ಹೇಗೆ ಎಂದರು? ಆ ದೊಡ್ಡ ಆನೆ ತಾನು ಮಂಡಿಯೂರಿ ಕುಳಿತುಕೊಂಡು ಸೊಂಡಲಿನಿಂದ ಇವನನ್ನು ಸುತ್ತಿ ತನ್ನ ಮೇಲೆ ಕೂರಿಸ್ಕೊಂಡ್ರೆ ಯಾಕಾಗಲ್ಲ? ಆ ರೀತಿ ಕಣ್ಣಿಲ್ಲ ಅಂದರೆ ಜ್ಞಾನವಿಲ್ಲದ ಅಜ್ಞಾನಿಗಳು, ಕಾಲಿಲ್ಲ ಅಂದರೆ ಅನುಷ್ಠಾನವಿಲ್ಲದವರು, ಜ್ಞಾನಾನುಷ್ಠಾನವಿಲ್ಲದ ಪರಮ ಪಾಪಿಗಳಾದ ಪಾಮರರಾದ ನಮ್ಮನ್ನು ಆ ಆನೆ ಎಂಬತಕ್ಕಂತಹ ಪರಮಾತ್ಮ ತಾನಾಗಿ ನಮ್ಮ ಮಟ್ಟಕ್ಕೆ ಇಳಿದು ನಮ್ಮನ್ನು ತನ್ನ ಬಳಿಗೆ ಕರ್ಕೊಂಡ್ರೆ ಯಾಕಾಗಲ್ಲ? ಆಲಿನಿಲಯಾಯರುಳ್. ಆ ಕೃಪೆ ಅವನು ಮಾಡಬೇಕು. ನಮ್ಮನ್ನು ಅವನು ಸ್ವೀಕಾರ ಮಾಡುವ ಕೃಪೆಯನ್ನು ಅವನೇ ಮಾಡಬೇಕು. ಇದು ನಮ್ಮಿಂದಾಗಲ್ಲ. ನಮಗೆ ಜ್ಞಾನವೂ ಇಲ್ಲ, ಅನುಷ್ಠಾನವೂ ಇಲ್ಲ. ನೋತ್ತ ನೋನ್ಬಿಲೇನ್ ನುಣ್ಣರಿವಿಲೇನ್ ஆயிலும் உன்னை விட்டு ஒன்னும் ಅತ್ತಕ್ಕಿರ್ಕಿನ್ನಿಲೇನ್ ಅರವಿನಣೆ ಅಮ್ಮಾನೇ ಎಂಬುದಾಗಿ ಸ್ವಾಮಿ ನಮ್ಮಾಳ್ವಾರ್ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿದಾರಲ್ಲವ. ಪುಹಲೊಮ್ಮಿಲ್ಲ ಅಡಿಯೇನ್ ಉನ್ನಡಿಕ್ಕೀಳ ಮರೆದು ಪುಹಂದೇನೆ. ನನಗೆ ಹೋಗೋದಕ್ಕೆ ಬೇರೆ ಜಾಗವೂ ಇಲ್ಲ, ಅನುಷ್ಠಾನ ಮಾಡೋ ಯಾವ ನನ್ನ ಕೈಯಲ್ಲಿ ನನ್ನನ್ನು ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ಏನೂ ಇಲ್ಲ. ನೋಡು, ನನ್ನ ಕೈ ಖಾಲಿ ಜೋಡಿಸ್ಬಿಟ್ಟಿದ್ದೀನಿ. ಏನೂ ಇಲ್ವಾ? ಯಾಕೆ ಬಂದೆ? ನಿನ್ನ ಬಿಟ್ಟರೆ ಗತಿ ಇಲ್ಲ, ಬಂದಿದ್ದೀನಿ. ಈ ಆಕಿಂಚನ್ಯ ಅನನ್ಯ ಗತಿತ್ವದಿಂದ ಪರಮಾತ್ಮನನ್ನು ಆಶ್ರಯಣ ಮಾಡಿ ಅವನ ಚರಣಾರವಿಂದಗಳನ್ನೇ ನಂಬುವುದೇ ಶರಣಾಗತಿ. ಅದನ್ನು ಮಾಡುವಂತ ಅರ್ಜುನನ ಕೃಷ್ಣ ಹೇಳಿದ. ಮಾಂ ಏಕಂ ಶರಣಂ ವ್ರಜ ಅಹಂ ನೀನು ನನ್ನನ್ನು ನಿನ್ನ ಕೈಗೆ ಸಿಗಬೇಕು ಅನ್ನೋಕ್ಕೋಸ್ಕರ ಸುಲಭನಾಗಿ ಸಾರಥಿ ಹಾಗೆ ಬಂದಿದ್ದೀನಿ. ಆದರೆ ನಾನು ಅಂಥವನಲ್ಲ. ನಾನು ಪರಾತ್ಪರ. ಫಲವನ್ನು ಕೊಡುವಾಗ ಪಾಪಗಳನ್ನು ಕಳೆಯುವ ಪರಾತ್ಪರ ವಸ್ತುವಾದವನು ನಾನು. ಆದರೆ ನಿನಗೆ ಸಿಗಬೇಕು ಅನ್ನಕ್ಕೆ ಹೀಗೆ ಬಂದಿದ್ದೀನಿ. ಸುಲಭನಾಗಿ ಸಿಕ್ಕು ಪರಾತ್ಪರನಾಗಿ ಫಲವನ್ನು ಕೊಡುವವನು. ಮಾಲೆ ಮಣಿವಣ್ಣ ಮಾಂ ಶಬ್ದದ ಅರ್ಥ. ಆಲಿನಿಲಯಾಯ್ ಅಹಂ ಶಬ್ದದ ಅರ್ಥ. ಮಾಲೆ ಆಲಿನಿಲಯಾಯ್ ಅರುಳ್. ಮುಗಿದೋಯ್ತು ಭಗವದ್ಗೀತೆ. ಓ ಅತಿ ಸುಲಭನಾದ ಪರಮಾತ್ಮನೇ, ಪರಾತ್ಪರನಾದ ನೀನು ಈ ಸಂಸಾರ ಬಂಧನದಿಂದ ಸಕಲ ಪುಣ್ಯಪಾಪ ಕರ್ಮಗಳಿಂದ ಬಿಡುಗಡೆಯನ್ನು ಪಡೆಯುವ ಕೃಪೆಯನ್ನು ಮಾಡು ಅಂತಾಳೆ ಆಂಡಾಳ್. ಮಾಲೆ ಮಣಿವಣ್ಣ ಆಲಿನಿಲಯಾಯ್ ಅರುಳ್. ಇದು ಎರಡರ ಮಧ್ಯೆ ಏನೇನಾಗಬೇಕು? ಇದೆಲ್ಲ ಬೇಕು. ಭಗವತ್ ಶೇಷತ್ವ, ಭಾಗವತ ಶೇಷತ್ವ, ಕೈಂಕರ್ಯ, ಪಾರತಂತ್ರ್ಯ, ಮಂಗಳಾಶಾಸನ, ಇದೆಲ್ಲ ಬೇಕು. ಇದು ಎರಡರ ಮಧ್ಯೆ ಇದಲ್ಲ. ಇದೆಲ್ಲವೂ ಕೂಡ ಸ್ವರೂಪ. ಪರಮಾತ್ಮನನ್ನು ಪಡೆಯುವ ಸಾಧನವಲ್ಲ. ಪರಮಾತ್ಮನನ್ನು ಪಡೆಯುವ ಸಾಧನ ಅವನ ಕೃಪೆ. ಅದನ್ನು ಆಂಡಾಳು ಹೇಳ್ತಾಳೆ. ಮಾಲೆ ಮಣಿವಣ್ಣ ಆಲಿನಿಲಯಾಯ್ ಅರುಳ್. ಈ ರೀತಿ ಜ್ಞಾನಾನುಷ್ಠಾನ ಹೀನರಾದ ನಮಗೆ ಇರುವುದು ಕೇವಲ ನಿನ್ನ ಕೃಪೆಯೊಂದೇ. ಆ
ನಮಗೆ ಆ ಕೃಪೆಯನ್ನು ಮಾಡುವ ಸಾಮರ್ಥ್ಯವೂ ನಿನಗುಂಟು, ನಮ್ಮ ಬಳಿಗೆ ಸುಲಭನಾಗಿ ಬರುವ ವ್ಯಾಮೋಹವೂ ನಿನಗುಂಟು. ಈ ಎರಡನ್ನೂ ಉಳ್ಳ ನೀನೇ ನಮಗೆ ಕೃಪೆ ಮಾಡಬೇಕು ಎಂಬುದಾಗಿ ದೇವಿ ಆಂಡಾಳ್ ಪ್ರಾರ್ಥನೆ ಮಾಡುತ್ತಾ 26ನೆಯ ದಿನದ ಪಾಶುರವನ್ನು ಪೂರ್ಣ ಮಾಡ್ತಾಳೆ. மாலே மணிவண்ணா மார்கழி நீராடுவான் மேலையார் செய்வனகள் வேண்டுவன கெட்டியேல் ஞானத்தை எல்லாம் நடுங்க முரல்வன பாலன்ன வண்ணத்தே உன் பாஞ்ச சந்நியமே போல்வன சங்கங்கள் பொய்ப்பாடுடையனவே சாலப் பெரும் பறையே பல்லாண்டிசைப்பாரே கோல விளக்கே கொடியே விதானமே ஆலிநிலையாய் அருளேலோரெம்பாவாய். स्वोच्छिष्टमालिका गन्धमन्धुरचिष्टवे विष्णुचित्ततनूजायै गोदायै नित्यमङ्गलम् मादृशा किञ्चनत्राण बद्धकङ्कणपाणये विष्णुचित्ततनूजायै गोदायै नित्यमङ्गलम् श्रीमत्यै विष्णुचित्तार्य मनोनन्दनहेतवे नन्दनन्दनसुन्दर्यै गोदायै नित्यमङ्गलम् திருவாடிப்பூரத்தில் சகத்துதித்தாள் வாழியே செப்பினாள் வாழியே பெரியாழ்வார் பெற்றெடுத்த பெண் பிள்ளை வாழியே பெரும்பூதூர் மாமுனிக்கு பின்னானாள் வாழியே 143 உரைத்தாள் வாழியே உயரங்கற்கே கண்ணி உகந்தளித்தாள் வாழியே மறுவாரும் திருவல்லி வளராடி வாழியே வன்புதுவனகோதை மலர்பதங்கள் வாழியே. ஆண்டாள் திருவடிகளே சரணம். சர்வம் ஸ்ரீ கிருஷ்ணார்ப்பணமஸ்து.